सदा हृदि लक्ष्मीनाथसमारम्भां नाथयामुनमध्यमामस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मव्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये ஸ்ரீநந்தத்தோப்புல் திருவேங்கடமுடையான் பழமொழியில் ஓரொன்றுதானே அமையாதோ தாரணில் வாழ்வார்க்கு வானேர கோமளவும் வாழ்வு. ಇದು ತಗೊಳ್ಳಿ, ಶ್ಲೋಕ ತಗೊಳ್ಳಿ. ಒಂದು 5 ಶ್ಲೋಕ ಹೇಳ್ಕೊಂಡ್ಬಿಟ್ಟು ವ್ಯಾಖ್ಯಾನಕ್ಕೆ ಹೋಗೋಣ. ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯಂ सिद्धं सत्संप्रदाये स्थिरधियमनघम् अनक्षोत्रियं ब्रह्मनिष्ठं श्रोत्रियं ब्रह्मनिष्ठं सत्त्वस्तं सत्यवाचं समयनियतया साधुवृत्त्या समेतं दम्भासूयादिमुक्तं जितविषयगणं दीर्घबन्धुं दयालुं स्कालित्येषासितारं स्वपरहितपरं देशिकं भूष्णुरीप्सेत् अज्ञानध्वान्तरोधात् अगपरिहरणात् आत्मसाम्यावहत्वात् जन्मप्रध्वं च जन्मप्रदगरिमतया जन्मप्रध्वंसि जन्म प्रतिकर्मतया दिव्यदृष्टिप्रभावात् निष्प्रत्यूहानृशं स्यात् नियतरसतया नित्यशेषित्वयोगात् आचार्यः सद्भिः अप्रत्युपकरणधिया देववत्स्यात् उपास्यः सद्बुद्धिः साधुसेवी समुचितचरितः तत्त्वबोधाभिलाषी शुश्रूषुस्त्यक्तमानः प्रणिपतनपरः प्रश्नकालप्रतीक्षः शान्तो दान्तोरनसूयुः शरणमुपगतः शास्त्रविश्वासशाली शिष्यः प्राप्तः परीक्षां कृतविदभिमतं तत्त्वतः शिक्षणीयः स्वाधीनाशेषसत्ता स्थितियतनफलं विद्धि लक्ष्मीशमेकम् प्राप्यं नान्यं प्रतीयाः न च शरणतया कञ्चिदन्यं वृणीयाः एतस्मादेव पुंसां भयमितरदपि प्रेक्षमोज्झीस्तदाज्ञाम् इत्येकान्तोपदेशः प्रथममिहं गुरोः एकचित्तेन धार्यः मोक्षोपायार्हतां भवति भवभृतां कस्यचित् स्वापि काले तद्वद्भक्तिप्रपद्योः अधिकृति नियमः तादृशात् स्यात् नियत्या शक्तादितद्वत् पुरुषविषयतः स्थाप्यते तद्व्यवस्था यच्चाहुस्तद्विकल्पः समयिति कतिचित् तत्फलस्याविशेषात्
ಹಲೋ. ಹಲೋ. ಹೋದ ಎಲ್ಲಿ ಎರಡನೇದಾಗಿತ್ತ? ಎರಡನೇದು ಅರ್ಧ ಆಗಿತ್ತು ಅನ್ಸುತ್ತಲ್ಲ. ಹೌದು ಸರ್, ನಮಸ್ಕಾರ ಸರ್. ಎರಡನೇ ಶ್ಲೋಕದಲ್ಲಿ, ಮೊದಲನೇ ಶ್ಲೋಕದಲ್ಲಿ ಆಚಾರ್ಯರು ಯಾವ ತರ ಇರಬೇಕು ಅಂತ 14 ಗುಣವುಳ್ಳಂತಹ ಆಚಾರ್ಯರ 14 ಗುಣಗಳನ್ನ ವರ್ಣನೆ ಮಾಡಿದ್ರು, ಯಾವ ತರ ಇರಬೇಕು ಅಂದ್ಬಿಟ್ಟು ಅಂತ. ಈಗ ಎರಡನೇ ಶ್ಲೋಕದಲ್ಲಿ ಆಚಾರ್ಯರನ್ನ ಯಾವ ತರ ಸೇವೆ ಮಾಡಬೇಕು, ಶಿಷ್ಯನಾದವನು ಯಾವ ತರ ಸೇವೆ ಮಾಡಬೇಕು ಅಂತ ಹೇಳ್ದ. ಅದಕ್ಕೆ ಮುಂಚೆ ಆಚಾರ್ಯನ ಗುಣಗಳನ್ನ ಭಗವಂತನಿಗೆ ಸಮಾನಾದ ಗುಣಗಳು ಅವ್ರದ್ದು ಅಂತ ಎರಡನೇ ಇದ್ರಲ್ಲಿ ವರ್ಣಿಸ್ತಾ ಇದ್ದಾರೆ. ಅದರಲ್ಲಿ ಜನ್ಮ ದಿವ್ಯ ದೃಷ್ಟಿ ಪ್ರಭಾವತ್ ಆಗಿತ್ತು ಅದು. ಹೇಳೋಣ ಅದಕ್ಕೆ ಅಂತ. ಜನ್ಮತ್ ಅದು ಅಜ್ಞಾನಾತ್ ಬಾಂತ ಅದೆಲ್ಲ ಆಗಿತ್ತಲ್ವ. ಜನ್ಮತ್ ಪ್ರಧ್ವಂಸಿ ಜನ್ಮ ಪ್ರತಿಗರಿಮತಯ. ಭಗವಂತನಿಗೆ ಏನಂದ್ರೆ ಅವ ಜನ್ಮ ಪ್ರಧ್ವಂಸಿ ಜನ್ಮವನ್ನ ಪ್ರಧ್ವಂಸ ಮಾಡೋದು ಅಂದ್ರೆ ನಾಶಪಡಿಸೋದು. ಈ ಪ್ರಕೃತಿ ಮಂಡಲದಲ್ಲಿರುವುದು ಜನ್ಮ. ಈ ಜನ್ಮವನ್ನು ನಾಶಪಡಿಸೋದು ಅಂದ್ರೆ ನಮಗೆ ಮುಕ್ತೈಶ್ವರ್ಯವನ್ನು ಕೊಡ್ತಾನೆ. ಅದರಿಂದ ಏನಾಗುತ್ತೆ, ಇಲ್ಲಿ ನಮಗೆ ಪ್ರಕೃತಿ ಮಂಡಲದಲ್ಲಿ ಆವೃತ್ತಿ ಮತ್ತೆ ಇರೋದಿಲ್ಲ. ಅದರಿಂದ ಜನ್ಮ ಪ್ರಧ್ವಂಸಿ, ಇಲ್ಲಿ ಮತ್ತೆ ಹುಟ್ಟು ಸಾವು ಇದೆಯಲ್ಲ, ಅದನ್ನ ಕತ್ತರಿಸ್ತಾನೆ, ಪ್ರಧ್ವಂಸ ಕತ್ತರಿಸ್ತಾನೆ ಭಗವಂತ. ಅದನ್ನ ಮತ್ತೆ ಜನ್ಮ ಪ್ರತಿ ಗರಿಮತೆಯ, ಅತ್ಯಂತ ಉತ್ತಮವಾದ ಜನ್ಮ ಕೊಡ್ತಾನೆ. ಏನಂದ್ರೆ ಅಲ್ಲಿ ಮುಕ್ತೈಶ್ವರ್ಯದಲ್ಲಿ ಸಿಗುವಂತಹ ಜನ್ಮ ನಮ್ಗೆ ಅತ್ಯಂತ, ಇದು ಕ್ಷೀಣವಾದ ಜನ್ಮ, ಅದು ಅತ್ಯಂತ ಉತ್ತಮವಾದ ಜನ್ಮ. ಅದಕ್ಕೆ ಗರಿಮತಯ, ಗರಿಮ ಅಂದ್ರೆ ಹೆಚ್ಚಿನದು, ಅತ್ಯಂತ ಉತ್ತಮವಾದ ಜನ್ಮವನ್ನ ಭಗವಂತ ಕೊಡ್ತಾನೆ ಅಂತ. ಅದೇ ತರ ಆಚಾರ್ಯರ ತರ ಅದೇ ತರ ಮಾಡ್ತಾರೆ. ಯಾಕೆಂತಂದ್ರೆ ಆಚಾರ್ಯರು ಸಹ ಅದಕ್ಕೆ ಅವರು ನಮಗೆ ಜ್ಞಾನವನ್ನು ಉಪದೇಶ ಮಾಡೋ ಮೂಲಕ ನಮ್ಮಲ್ಲಿರೋ ಅಜ್ಞಾನವನ್ನು ಕಳೆದು ಹಾಕಿ ನಾವು ನಮಗೆ ಉಪದೇಶವನ್ನ ಮಾಡಿ ಒಳ್ಳೆಯ ದಾರಿಗೆ ಬರೋ ತರ ಮಾಡಿ, ಇಲ್ಲಿರೋದೆಲ್ಲ ಈ ಪ್ರಾಕೃತಿಕವಾದಂತಹ ಈ ಪ್ರಕೃತಿ ಮಂಡಲದಲ್ಲಿರುವಂತಹ ಅದೆಲ್ಲ ನಶ್ವರವಾದವುದು. ಇಲ್ಲೇ ಇತ್ತು ಅಂದ್ರೆ ಮತ್ತೆ ಜನ್ಮದ ಮೇಲೆ ಜನ್ಮ ಬರ್ತಾ ಇರುತ್ತೆ, ಯಾವ ಜನ್ಮ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಭಗವಂತನಲ್ಲಿ 2 ಉಪಾಯ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಶರಣಾಗತಿಯನ್ನು ಮುಖ್ಯ, ಭಕ್ತಿ ಯೋಗ ಮತ್ತು ಪ್ರಪತ್ತಿ 2. ಅದಕ್ಕೆ ಉಪದೇಶವನ್ನು ಮಾಡಿ, ನಮಗೆ ಪ್ರಪತ್ತಿಯನ್ನು ಉಪದೇಶ ಮಾಡಿ ಭಗವಂತನಲ್ಲಿ ಅನುಷ್ಠಾನ ಮಾಡೋದ್ರಿಂದ ಭಗವಂತನ ಕೆಲಸವನ್ನೇ ಆಚಾರ್ಯರು ಮಾಡ್ತಾರೆ. ನಮ್ಮ ಜನ್ಮವನ್ನ ಪ್ರಧ್ವಂಸಗೊಳಿಸ್ತಾರೆ ಇಲ್ಲಿ ಪ್ರಕೃತಿ ಮಂಡಲದಲ್ಲಿ. ಮತ್ತೆ ಉತ್ತಮವಾದ ಜನ್ಮವನ್ನ ಅಲ್ಲಿ ವೈಕುಂಠದಲ್ಲಿ ನಮಗೆ ಬರುವಾಗ ಮಾಡ್ತಾರೆ. ಹಾಗಾಗಿ ಆ ವಿಷಯದಲ್ಲೂ ಸಹ ನಮಗೂ ಭಗವಂತನಿಗೂ ಸಹ ನಮ್ಮಂದ್ರೆ ಆಚಾರ್ಯರಿಗೂ ಭಗವಂತನಿಗೂ ಸಹ ಯಾವ ಒಂದು ವ್ಯತ್ಯಾಸವಿಲ್ಲ, ಅದೇ ತರ ಇರುತ್ತೆ ಅಂತ ಹೇಳಿದ್ರು. ಕಡೆಗೆ ಆಮೇಲೆ ದಿವ್ಯ ದೃಷ್ಟಿ ಪ್ರಭಾವಾತ್ ಅಂತ ಹೇಳಿದ್ರು. ಅವರಿಗೆ ಭಗವಂತನಿಗೆ ದಿವ್ಯ ದೃಷ್ಟಿ, ಭಗವಂತ ಏನು ಅಂದ್ರೆ ದೃಷ್ಟಿ. ಅವನು ಹೇಳ್ತಾನೆ, ಅದು ಜಾಯಮಾನಂ ಹೇ ಅದು ಹೇಳ್ತಾರೆ. ಭಗವಂತನ ಕಟಾಕ್ಷವೇ ಜಾಯಮಾನದಲ್ಲಿ ಬಿತ್ತು ಅಂತಂದ್ರೆ ನಮಗೆ ಅಲ್ಲಿ ಮೋಕ್ಷಕ್ಕಾಯ ಖಂಡಿತ ಅಂತ. ಹೆಂಗಂದ್ರೆ ಮನಸ್ಸಲ್ಲಿಗೆ ಹೋಗುತ್ತೆ ನಮಗೆ. ಅದು ಎಂ ಪುಷ್ಟ ಪಶ್ಚೇತ್ ಮಧುಸೂದನ ಅಂತ ಹೇಳ್ತಾರ. ಅವನ ಜಾಯಮಾನ ಕಟಾಕ್ಷ ಭಗವಂತನ ಬಿದ್ದರೇನೆ ಸಾಕು, ನಮಗೆ ಮನಸ್ಸು ಅಧ್ಯಾತ್ಮ ಕಡೆಗೆ ಬಂದು ನಾವು ಶರಣಾಗತಿ ಮಾಡಿ ಮೋಕ್ಷವನ್ನು ಪಡೆಯೋ ತರ ಆಗುತ್ತೆ. ಅದೇ ತರ ಮತ್ತೆ ಅದರಲ್ಲಿ ಶ್ರುತಿನಲ್ಲೂ ಬರುತ್ತೆ, ಸ ಈ ಕ್ಷತ ಅಂದ್ಬಿಟ್ಟು ಭಗವಂತ ನೋಡ್ತಾನಂತೆ. ಎಲ್ಲ ಪ್ರಳಯವಾದ ಮೇಲೆ ಮತ್ತೆ ಯಾವಾಗ ಇದು ಮಾಡಬೇಕು, ಮತ್ತೆ ನಾವು ಇದೆ ಸೃಷ್ಟಿಯನ್ನು ಮಾಡಬೇಕು ಅನ್ಕೊಳ್ತಾನ, ಅವಾಗ ಭಗವಂತ ಸ ಈ ಕ್ಷತ ಅಂತ ಹೇಳ್ತಾರೆ. ಅದಕ್ಕೆ ಬಹುಶ್ಯಾಂ ಪ್ರಜಾ ಚಾಂದವೃಷ ಬಹುಶ್ಯಾಂ ಪ್ರಜಾಯೇಯ, ಅನೇಕ ಇದು ನಾನು ನೋಡ್ತಾನಂತೆ. ಅವನಿಗೆ ಎಲ್ಲವೇ ಬರೀ ಸಂಕಲ್ಪ ಅಂತೆ. ಬಹುಶ್ಯಾಂ ಪ್ರಜಾಯೇಯ, ಅನೇಕ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಮಾಡ್ತಾನಂತೆ. ಹಾಗಾಗಿ ತದೈಕ್ಷತ ಸೈಕ್ಷತ ಶ್ರುತಿನಲ್ಲಿ ಬರುತ್ತೆ. ಭಗವಂತನ ಈಕ್ಷಣೆಯನ್ನ ಹೇಳುತ್ತೆ ಅದು. ಅದಕ್ಕೆ ಇದರಲ್ಲಿ ಅನೇಕ ಭಗವಂತ ಏನ್ ಮಾಡ್ತಾನೆ, ಅದರಲ್ಲಿ ತ್ರಿವತ್ಕರಣದ ಮೂಲಕ ನಮಗೆ ಮೊದಲು ಇದನ್ನ ಸೃಷ್ಟಿ ಮಾಡಿ ವ್ಯಷ್ಟಿ ಸೃಷ್ಟಿಯನ್ನ ಭಗವಂತ ಸಮಷ್ಟಿ ಸೃಷ್ಟಿಯನ್ನ ಭಗವಂತ ಮಾಡ್ತಾನೆ. ಬ್ರಹ್ಮನ ಮೂಲಕ ವ್ಯಷ್ಟಿ ಸೃಷ್ಟಿಯನ್ನ ಮಾಡಿಸ್ತಾನೆ. ಅದಕ್ಕೆ ಬೇಕಾದಂತಹ ಮೊದಲು ಪಂಚಭೂತಗಳನ್ನ ಸೃಷ್ಟಿ ಮಾಡಿ, ಆ ಭೂಮಿಯನ್ನು ಸೃಷ್ಟಿ ಮಾಡಿ, ಆದಿತ್ಯನ ಸೃಷ್ಟಿ ಮಾಡಿ, ಎಲ್ಲವನ್ನೂ ಮಾಡಿ ಬ್ರಹ್ಮನ ಮೂಲಕ ಸಮಷ್ಟಿ ಸೃಷ್ಟಿಯನ್ನು ಮಾಡಿಸ್ತಾನೆ. ಸಮಷ್ಟಿ ಸೃಷ್ಟಿಯಲ್ಲಿ ಭಗವಂತನೇ ಕರ್ಣ ಕಳೆ ಬರೋನು ಅವನೇ ಕೊಡೋದು, ಭಗವಂತನೇ ಕೊಡೋದು. ಅದಕ್ಕೆ ಅವನೇ ಕರ್ಣಕಳ, ಅವರಿಗೆ ನಾಮರೂಪ ವ್ಯಾಕರಣವಾನಿಂತ ಚಾಂದದಲ್ಲಿ ಬರುತ್ತೆ. ನಾಮರೂಪ ವ್ಯಾಕರಣ ಎಲ್ಲವನ್ನು ಭಗವಂತನೇ ಮಾಡೋದು. ಬ್ರಹ್ಮ ಮಾಡಿದ್ರು ಬ್ರಹ್ಮನ ಮೂಲಕ ಭಗವಂತನೇ ಅದೇ ಮಾಡೋದು. ಹಾಗಾಗಿ ಅದೇ ತರ
ಅವನು ಕರ್ಣಕಳೇಬರಗಳನ್ನ ನಮಗೆ ಕೊಟ್ಟು ಮಾಡ್ತಾನಲ್ಲ, ಇದು ಅವನ ದಿವ್ಯ ದೃಷ್ಟಿಯಿಂದ ಉಂಟಾಗುವಂತಹ ಇದು ಹೋಗುತ್ತದೆ. ಆಚಾರ್ಯರು ಸಹ ಅದೇ ತರ ಮಾಡ್ತಾರೆ. ಅವರು ಆಚಾರ್ಯರ ದಿವ್ಯದೃಷ್ಟಿ, ಆಚಾರ್ಯರ ದಿವ್ಯದೃಷ್ಟಿ ಅಂದ್ರೆ ಸೃಷ್ಟಿಗೆ ಅದೆಲ್ಲ ಹೇಳಿದೆ. ಸೃಷ್ಟಿಯಾಗಿ ಭಗವಂತನ ಈ ಕ್ಷಣದಿಂದ ನಮಗೆ ಮೋಕ್ಷ ಸಿಗುತ್ತೆ. ಅದೇ ತರ ಆಚಾರ್ಯರು ಸಹ ಸೃಷ್ಟಿಯಲ್ಲಿ ಆಚಾರ್ಯರ ಮನುಷ್ಯರ ಕೈ ಇರೋದಿಲ್ಲ ಅದರಲ್ಲಿ, ಯಾಕೆಂದ್ರೆ ಅದು ಭಗವಂತನಿಗೆ ಮಾತ್ರ ಇರೋದು. ಸೃಷ್ಟಿಯನ್ನು ಮಾಡೋದು, ಸೃಷ್ಟಿ ಸ್ಥಿತಿ ಲಯ ಅವನ ಎಕ್ಸ್ಕ್ಲೂಸಿವ್ ಡೊಮೈನ್ ಅಂತಾರ ಅದು ಭಗವಂತನಿಗೆ, ಅದನ್ನ ಮಾಡೋಕ್ಕಾಗಲ್ಲ. ಇಲ್ಲಿ ಆಚಾರ್ಯ ದೃಷ್ಟಿ ಅಂತಂದ್ರೆ ಯಾರ್ದಾರ ಮೇಲೆ ಒಬ್ಬ ಆಚಾರ್ಯ ದೃಷ್ಟಿ ಬಿತ್ತು ಅಂದ್ರೆ ಆಗ ಅವ್ರಿಗೆ ಭಗವಂತ ಯಾವ ತರ ನಮಗೆ ಯಾದೃಚ್ಛಿಕವಾದ ಒಂದು ಕಾರಣವನ್ನು ಇಟ್ಕೊಂಡು ನಮಗೆ ಆಚಾರ ಸಂಶ್ಲೇಷಣೆ ಉಂಟು ಮಾಡಿ ಅದರಿಂದ ಉಪದೇಶ ಕೊಟ್ಟು ಮೋಕ್ಷವನ್ನು ಕೊಡ್ತಾನೋ, ಅದೇ ತರ ಆಚಾರ್ಯರು ಸಹ ಯಾರದೇನಾದ್ರೂ ಅವರಿಗೆ ಒಂದು ದಿವ್ಯದೃಷ್ಟಿ ಬಿದ್ದು ಈ ಚೇತನ ಉದ್ಧಾರ ಮಾಡಬೇಕು ಅಂತ ಅನ್ಕೊಂಡ ಅಂದ್ರೆ ಅವರ ದೃಷ್ಟಿಯ ಒಂದು ಕಾರಣದಿಂದಲೇ ಆ ಚೇತನ ಉದ್ಧಾರ ಆಗ್ತಾನೆ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಶ್ರುತಿ ಹೇಳುತ್ತೆ, ಬಾಲಮೂಕ ಜಡಾಂತಶ್ಚ ಪಂಗವೋ ಬದಿರಾಸ್ತತ. ಅವನು ಬಾಲನೇ ಆಗಲಿ, ಮೂಕನೇ ಆಗಲಿ, ಜಡನೇ ಆಗಿರಲಿ, ಅಂಧನೇ ಆಗಿದ್ರು ಸಹ ಅವನಿಗೆ ಬದಿರ ಅಂದ್ರೆ ಕಿವುಡ, ಯಾರೇ ಆಗಿರಲಿ ಅವನು ಸದಾಚಾರೇಣ ಸಂದೃಷ್ಟಾಹ ಅನ್ನೋದು, ಆಚಾರ್ಯರಿಂದ ಸಂದೃಷ್ಟಾಹ ಸಮ್ಯಕ್ ದೃಷ್ಟಾಹ ಚೆನ್ನಾಗಿ ನೋಡಲ್ಪಟ್ಟವರಾಗಿ, ಈ ಕ್ಷಣ ಒಳಗೊಟ್ಟವರಾಗಿ ಏನಾಗುತ್ತೆ ಅದು ಸಂದೃಷ್ಟಾಹ ಅವರಿಗೆ ಪ್ರಾಪ್ನುವಂತಿ ಪರಾಂಗತಿ, ಅವರು ಮೋಕ್ಷವನ್ನು ಪಡೀತಾರೆ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆಂದ್ರೆ ಆಚಾರ್ಯ ಬರ್ತಾರೆ, ಆಗ ಅವರ ಕರುಣೆಯಿಂದ ಏನ್ ಮಾಡ್ತಾರೆ, ಅವನಿಗೆ ಉಪದೇಶವನ್ನು ಮಾಡ್ತಾರೆ. ಆಚಾರ್ಯ ನೋಡಿದೀವಿ ಎಷ್ಟೋ ತಮ್ಮ ಕಾರುಣ್ಯದಿಂದ ಅವರು ಅನೇಕ ಜನಕ್ಕೆ ಮೋಕ್ಷವನ್ನು ಕೊಡ್ತಾರೆ. ಸ್ವಾಮಿ ದೇಶಿಕನ್ನು ಅವರು ಕಡೆಯ ಕಾಲದಲ್ಲಿ ಅವರಿಗೆ ಉಂಚವೃತ್ತಿಯಲ್ಲಿ ಇರ್ತಾ ಇದ್ರು. ಉಂಚವೃತ್ತಿಯಲ್ಲಿ ಇರ್ಬೇಕಾದಂದ್ರೆ ಅವ್ರಿಗೆ ಯಾವತ್ತಾದ್ರೂ ಅವ್ರು ನಿಲ್ಲೋ ಹಾಗಿಲ್ಲ, ಅವ್ರ ಸ್ತೋತ್ರ ಹೇಳ್ಕೊರೋದು, ಭಿಕ್ಷೆ ಬೇಡೋ ಹಾಗಿಲ್ಲ. ಬ್ರಹ್ಮಚಾರಿ ಎತಿ ಹೇಳ್ಬಿಟ್ಟು ನಾವು ಭಿಕ್ಷಾಂತ ಹೇಳೋ ಹಾಗಿಲ್ಲ. ಹೋಗುವಾಗ ಯಾರಾದ್ರೂ ಕೊಟ್ಟದ್ದು ಹೋಗ್ಬೇಕು, ಇಲ್ದಾರೆ ವಾಪಸ್ ಬರಬೇಕು. ಎಷ್ಟೋ ಸಲ ಪಾಪ ಅವರು ಒಳಗಡೆ ಏನಾದ್ರು ಕೆಲಸ ಆಗಿದ್ದು ಬರ್ಬೇಕಾದ್ರೆ ಅವ್ರು ಕಾಯೋ ಹಾಗಿಲ್ಲ, ಮುಂದಕ್ಕೆ ಬಂದ್ಬಿಡೋರು. ಮುಂದಕ್ಕೆ ಬಂದ್ಮೇಲೆ ಮತ್ತೆ ಹಿಂದೆ ಹೋಗಿ ತಗೊಳ್ಳೋ ಆಗಿಲ್ಲ, ಅವ್ರು ಬಂದ್ಬಿಟ್ಟಿದ್ರು ಸಹ. ಆ ತರ ಸಮಯದಲ್ಲಿ ಪಾಪ ಅವರಿಗೆ ಅಗಸೆ ಸೊಪ್ಪು ಅವ್ರ ಮನೆ ಮರ ಇತ್ತಂತೆ, ಅದರಲ್ಲಿ ಅಗಸೆ ಸೊಪ್ಪನ್ನೇ ಅದನ್ನೇ ತೆಗೆದು ಅದನ್ನೇ ಬೇಯಿಸ್ಕೊಂಡು ಅದೇ ಅವರ ಆಹಾರ. ಅವತ್ತಿಗೆ ಅವ್ರು ಯಾವತ್ತೂ ಅದ್ರ ಬಗ್ಗೆ ಇದು ಮಾಡಿದ್ದೇ ಇಲ್ಲ. ಕಡೆಗೆ ಅವರು ಇಷ್ಟೆಲ್ಲ ನನಗೆ ಉಪಕಾರ ಮಾಡ್ತಾರೆ ಅಂತೇಳಿ ಅದಕ್ಕೆ ಶರಣಾಗತಿ ಮಾಡಿ ಅದು ಸಿಡಿದು ಮೇಲೆ ಹೋಯ್ತಂತ ಇದು ಅಂತ ಹೇಳ್ತಾರೆ. ಹಾಗೆ ಮೋಕ್ಷವನ್ನು ಹಾಗೆ ಆಚಾರ್ಯ ದೃಷ್ಟಿ ಬಿತ್ತು ಅಂದ್ರೆ ಆಗುತ್ತೆ. ಅದೇ ಹೇಳ್ತಾರಲ್ಲ, ಅವ್ರ ಮೂಕನೇ ಆಗ್ಲಿ, ಕುರುಡನೇ ಆಗ್ಲಿ, ಕುಂಟನೇ ಆಗ್ಲಿ, ಅವನು ಕಿವುಡನೇ ಆಗ್ಲಿ, ಅವರ ಆಚಾರ್ಯರ ದೃಷ್ಟಿ ಬಿದ್ದ ಅಂದ್ರೆ ಆ ದೃಷ್ಟಿಯ ಪ್ರಾಬಲ್ಯದಿಂದ ಅವರಾಗೆ ಶರಣಾಗತಿ ಮಾಡ್ಬೋದು. ಅವರಿಗೆ ಅವನು ಕೇಳಬೇಕು ಅಂತಾನು ಇಲ್ಲ, ಕೇಳದೇ ಇದ್ರು ಸಹ ಅವನ ಮೇಲೆ ಕರೆಕನೆಗೊಂಡು ಇವರ ಆಶ್ರಯದಲ್ಲಿದ್ದ ಅಂದ್ರೆ ಇವರ ಆಶ್ರಯದಲ್ಲಿ ಒಂದು ಸೇವನೆ ಮಾಡ್ಕೊಂಡಿರ್ತಾನೆ. ಅವನು ಯಾವುದೋ ಒಂದು ಸೇವೆ ಮಾಡ್ಕೊಂಡಿರ್ತಾನೆ, ಕನಿಕರದಿಂದ ಆಚಾರ್ಯ ಅವನು ಬರುವ ಶರಣಾಗತಿ ಮಾಡ್ಬೋದು. ಹಾಗಾಗಿ ಅವರ ದಿವ್ಯ ದೃಷ್ಟಿ ಬಿದ್ದರೆ ಹೇಗೆ ಭಗವಂತನ ದಿವ್ಯ ದೃಷ್ಟಿ ಬಿದ್ದ ಅಂದ್ರೆ ಯಾದೃಚ್ಛಿಕವಾದ ಒಂದು ವ್ಯಾಜವನ್ನು ಇಟ್ಕೊಂಡು ನಮ್ಮನ್ನ ಮೋಕ್ಷಪಾಯ ದಾರಿಯಲ್ಲಿ ತರ್ತಾನೋ, ಅದೇ ತರ ಆಚಾರ್ಯರು ಸಹ ತಮ್ಮ ದಿವ್ಯ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ದಿವ್ಯ ದೃಷ್ಟಿ ಪ್ರಭಾವಾತ್ ಅಂದ್ಬಿಟ್ಟು ಅದು ಹೇಳೋದು ಕಡೆಗೆ. ಆಮೇಲೆ ನಿಷ್ಪತ್ಯೂಹ ಆಂಧ್ರಶಂಸ್ಯಾತ್ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಆಂಧ್ರಶಂಸ್ಯ ಅಂತ ದಯೆ, ಕೃಪೆ. ಅದಕ್ಕೆ ನಿಷ್ಪ್ರತ್ಯೂಹ ಆಂಧ್ರಶಂಸ್ಯಾತ್, ಅದು ನಿಷ್ಪ್ರತ್ಯೂಹ ಅಂದ್ರೆ ಅದು ಅದಕ್ಕೆ ತಡೆಯ ಇಲ್ಲ. ಪ್ರತ್ಯೂಹ ಅಂದ್ರೆ ನಿಷ್ಪ್ರತ್ಯೂಹ, ತಡೆ ಇಲ್ಲದಂತಹ ದಯೆ. ಅದಕ್ಕೆ ಹೇಳ್ತಾರೆ. ಅದಂದ್ರೆ ಯಾವುದೋ ಇದರಲ್ಲಿ ನಾವು ಈ ಸಂಸಾರದಲ್ಲಿ ಬಂದಿದ್ದೀವಿ, ನಮ್ದೇನಾದ್ರೆ ನಾವು ಇಲ್ಲಿ ಬಂದಿರೋದೇನೋ ಜ್ಞಾನದಿಂದಲೋ ಅಜ್ಞಾನದಿಂದಲೋ ಸಹ ನಾವು ಅನೇಕ ತಪ್ಪುಗಳನ್ನು ಮಾಡಿದೀವಿ. ಅದರಿಂದ ಏನಾಗುತ್ತೆ, ಹಸುರ ಯೋನಿ, ಕೀಟ ಯೋನಿ, ಪ್ರಾಣಿ ಅನೇಕ ಯೋನಿಗಳಲ್ಲಿ ಗರ್ಭವಾಸವನ್ನು ಮಾಡಿರ್ತೀವಿ. ಅದರಿಂದ ಏನಾಗುತ್ತೆ, ಅದು ಇದು ಇವಾಗ ನಮಗೇನಾಗುತ್ತೆ, ಅವಾಗ ಒಂದು ಸಲ ಯಾವುದೋ ತಪ್ಪು ಮಾಡಿದ್ರು ಸಹ ಆ ತಪ್ಪಿನ ಅರಿವಾದಲ್ಲಿ ಆಗ ಆಚಾರ್ಯರು ಅವರ ಭಗವಂತನೇ ಮೊದಲು ತಗೊಂಡ ಅಂದ್ರೆ ಭಗವಂತ ತಪ್ಪು ಮಾಡಿದ್ರು ಸಹ ಅವನು ಕ್ಷಮೆಯನ್ನು ಕೇಳ್ಕೊಂಡ್ರೆ ಅವನ ಕಾಪಾಡ್ಬಿಡ್ತಾನೆ. ಅದಕ್ಕೆ ಕಾಕಾಸುರ ವೃತ್ತಾಂತವನ್ನು ನೋಡಿದೀವಿ. ಅದಕ್ಕೆ ವದಾರ್ಹವಿ ಕಾಕುಸ್ತಃ ಕೃಪಯಾ ಪರಿಪಾಲಯತ್ ಅಂತ ರಾಮಾಯಣದಲ್ಲಿ ಬರುತ್ತೆ. ಅವನು ವದಾರ್ಹ, ತಾಯಿಗೆ ಅಷ್ಟು ಇದು ಮಾಡಿದಾನೆ, ಆದರೂ ಸಹ ಕಾಲಿಗೆ ಬಿದ್ದಿದ್ದರಿಂದ ಭಗವಂತ ಕ್ಷಮಿಸಿ ಬಿಟ್ಬಿಟ್ಟ. ಅದು ಅವನ ಆಂಧ್ರಶಂಸ್ಯ, ಅವನ ದಯೆ, ಅದು ನಿಷ್ಪ್ರತ್ಯು, ಅದು ಯಾವಾಗಲೂ ಇದ್ದೇ ಇರುತ್ತೆ. ಅದು ಅವನು ಮಾಡಿದಂಥ ತಪ್ಪಿಗೆ ವದಾರ್ಹ, ಅದಕ್ಕೆ ವದಾರ್ಹಮಪಿ ಕಾಕುಸ್ತ, ಅವನಿಗೆ ಅದೇ ಕೊಡವೆ ಮಾಡ್ಬೇಕು. ಅವನು ಮಾಡಿದ ಅಂತ ದೊಡ್ಡ ತಪ್ಪದು.
ಆದರೂ ಸಹ ಭಗವಂತ ಕ್ಷಮಿಸ್ದ. ಅದೇ ಥರ ಆಚಾರ್ಯರು ಸಹ ಅದೇ ಥರ ಅವರು ನಾವು ಆಚಾರ್ಯಲ್ಲಿ ಏನಾದರೂ ಸಹ ನಾವು ತಪ್ಪು ಮಾಡಿದ್ರು ಸಹ ಅವರು ಆಂಧ್ರಶಂಸ್ಯ ಅನ್ನೋದು ದಯೆ ಅನ್ನೋದು ಆಚಾರ್ಯರಿಗೆ ತುಂಬ ಇರುತ್ತೆ. ಅದು ಆ ದಯೆಯಿಂದ ಏನು ಮಾಡ್ತಾರೆ, ಅದೇ ಥರ ಅವರು ಆಚಾರ್ಯರು ಸಹ ಏನು ಮಾಡ್ತಾರೆ, ನಮಗೆ ಹಿತವಾದಂತಹ ನಮ್ಮಲ್ಲಿ ಮೊದಲು ತಿಳಿಸ್ತಾರೆ ನಮಗೆ ನಾವು ಮಾಡದಂತಹ ಅನೇಕ ಜನ್ಮಗಳು ತೊಗೊಂಡ್ಬಂದಿದ್ದೀವಲ್ಲ, ಆ ಜನ್ಮ ರಹಸ್ಯವನ್ನು ಬಿಚ್ಚಿಡ್ತಾರೆ. ಯಾತಕ್ಕೆ ಅನೇಕ ಜನ್ಮ ಬಂದಿದೆ, ಈಗ ಉತ್ತಮವಾದ ಜನ್ಮ ಬಂದಿರಬೇಕಾದ್ರೆ, ಮನುಷ್ಯ ಜನ್ಮ ಬಂದಿರಬೇಕಾದ್ರೆ ಯಾತಕ್ಕೆ ಇದನ್ನು ಉಪಯೋಗಿಸಬಾರ್ದು ನಾವು ಉಪದೇಶ ಮಾಡ್ತಾರೆ. ಪ್ರಾಣಿ ಪಶು ಪಕ್ಷಿ ಆದರೂ ಸಹ ಅವರ ಆಶ್ರಯ ಸಂಶೇಷಣದಿದ್ದರೆ ಮುಕ್ತಿ ಸಿಗುತ್ತೆ. ಅದಾಗ ಅವರೇ ಅವ್ರು ಕೇಳ್ಕೊಳಕ್ಕಾಗಲ್ಲ, ಆದ್ರೆ ಅವರೇ ಮಾಡಿಬೋದು, ಅದಕ್ಕೂ ಆಗುತ್ತೆ. ಅಂದರೆ ಆಚಾರ್ಯರ ದಯೆಯಿಂದ ಏನಾಗುತ್ತೆ, ಆಂಧ್ರಶಂಸ್ಯ ಅನ್ನೋದು ಅದು ಅತ್ಯಂತ ವಿಶೇಷವಾದಂತಹ ಇದು ಅದಕ್ಕೆ. ಹಾಗಾಗಿ ಈ ಆಂಧ್ರಶಂಸ್ಯ ಅನ್ನೋದು ಸಹ ಭಗವಂತನಿಗೂ ಮತ್ತು ಆಚಾರ್ಯರಿಗೂ ಒಂದೇ ಥರ ಇರುತ್ತೆ. ಆಚಾರ್ಯರ ಕೃಪೆಯಿಂದ ಎಲ್ಲರೂ ಸಹ ಆಚಾರ್ಯರ ಕೃಪೆಯಿಂದಲೇ, ಯಾಕಂದ್ರೆ ಉಪದೇಶ ಸಿಗೋದೇ ವಿಶೇಷ. ನಾವು ಎಷ್ಟು ಇದು ಅಂದರೆ ಭಾಷ್ಯಕಾರರು ಒಂದು ಮೂಲಮಂತ್ರವನ್ನು ಪಡೆಯೋದಕ್ಕೆ 18 ಸಲ ಅವರು ತಿರುಕೋಟಿಯವರಿಗೆ ಆ ಬಿಸಿಲಲ್ಲಿ ಪಾರಾಯಣ ಮಾಡಿದ್ರು. 18ನೇ ಸಲ ಅವರಿಗೆ ಸಿಕ್ತು. ಸುಲಭ ಸಿಕ್ಕಿದ್ರೆ ಅದು ನಮ್ಗೆ ಬೆಲೆ ಗೊತ್ತಾಗೋದಿಲ್ಲ. ಆದರೆ ಆಚಾರ್ಯರು ನಮಗೆಲ್ಲ ಉಪದೇಶ ಮಾಡ್ತಾರಲ್ಲ, ಅದರಿಂದ ಎಷ್ಟು ನಮಗೆ ಉಪಕಾರ ಮಾಡಿದೆ ಅನ್ನೋ ನಮಗೆ ಗೊತ್ತಾಗಲ್ಲ. ಯಾಕೆಂದರೆ ಕಷ್ಟಪಟ್ಟಿಲ್ಲ. ಬಂದು ಕೇಳಿದ್ರು ನಾವು ಬಂದು ಕೇಳ್ತಾ ಉಪದೇಶ ಮಾಡ್ತಾರಲ್ಲ ಆಚಾರ್ಯರು, ಅದರ ಬೆಲೆ ನಮಗೆ ಗೊತ್ತಾಗಲ್ಲ. ಅದನ್ನೇ ಹೇಳ್ತಾರೆ, ಈ ಆಂಧ್ರಶಂಸ್ಯ ಅನ್ನೋದು ಆಚಾರ್ಯರು ಅಷ್ಟು ಕೃಪೆಯಿಂದ. ಇವಾಗ ಯಾರು ಅಷ್ಟು ಪರೀಕ್ಷೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈ ಕಾಲದಲ್ಲಿ ಬರೋವರೇ ಕಮ್ಮಿ ಅಂತ ಪರೀಕ್ಷೆ ಮಾಡಕ್ ಹೋಗೋದಿಲ್ಲ. ಆಸೆ ಅದೇ ಆಸೆಯಿಂದ ಬಂದು ಕೇಳಿದ್ರೆ ಅದೇ ಸಾಕು ಅಂದ್ಬಿಟ್ಟು ಈಗ ಉಪದೇಶ ಮಾಡ್ತಾ ಇದ್ದಾರೆ ಇವಾಗ. ಹಾಗಾಗಿ ಏನಾಗಿದೆ ಅಂದ್ರೆ ಅದು ಎರಡು ತುಂಬಾ ಸುಲಭವಾಗಿರೋದ್ರಿಂದ ಬೆಲೆ ಗೊತ್ತಾಗಲ್ಲ. ಮಾಡದೆ ಹೋದ ಅಂದ್ರೆ ಅನ್ಯಾವ ಒಂದು ಜೀವ ಚೇತನ ಮತ್ತೆ ಬರ್ತಾನೋ ಇಲ್ವೋ ಅನ್ನೋ ಇದರಿಂದ ಅದು. ಹಾಗಾಗಿ ಎರಡೂ ಇದು ಇರುತ್ತೆ ಅದಕ್ಕೆ. ಯಾತಕ್ಕೆ ಸ್ವಾಮಿ ಇದನ್ನ ಮಾಡಿದ್ರು ಅಂದ್ರೆ, ಆಚಾರ್ಯ ಮತ್ತು ಶಿಷ್ಯರ ಕೃತಜ್ಞತೆ ಏನು, ಆ ಶಿಷ್ಯ ಯಾವ ಥರ ಇರಬೇಕು. ಮುಂದಿನ ಶ್ಲೋಕ ಪೂರ್ತಿ 15 ಗುಣಗಳು ಶಿಷ್ಯನ ಬಗ್ಗೆ ಹೇಳ್ತಾರೆ, ಯಾವ ಥರ ಇರಬೇಕು ಅಂದ್ಬಿಟ್ಟು ಅಂತದ್ದು. ಹಾಗಾಗಿ ಹೇಳ್ತಾರೆ. ಅದರಿಂದ ಈ ಆಂಧ್ರಶಂಸ್ಯ ಅನ್ನೋದು ಆಚಾರ್ಯರಿಗೂ ಸಹ, ಅವರು ಆಚಾರ್ಯ ಭಗವಂತ ಇಬ್ಬರಿಗೂ ಒಂದೇ ಥರ ಇರುತ್ತೆ ಅಂದ್ಬಿಟ್ಟು. ಯಾತಕ್ಕೆ ಅಂದರೆ ಭಗವಂತನೋ ಆಚಾರ್ಯರು ಒಂದೇ ಅಂತ ಹೇಳೋದಕ್ಕೆ ಈ ಶ್ಲೋಕವನ್ನು ಮಾಡಿದ್ದಾರೆ. ನಾವು ಆಚಾರ್ಯರನ್ನ ಭಗವಂತನ ಸ್ಥಾನದಲ್ಲಿ ಇಡಬೇಕು ಅನ್ನೋದಕ್ಕೋಸ್ಕರ ನಮಗೆ ಎರಡು ಗುಣಗಳು ಒಂದೇ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟು ತಣ್ಣಿ ಕೊಡೋರು ನಿಷ್ಪತ್ತಿ ಆಂಧ್ರಶಂಸಾತ್. ಆಮೇಲೆ ನಿಯತ ರಸತಯ. ನಿಯತ ರಸತಯ, ಭಗವಂತ ಯಾವ ರಸ ಅವನಿಗೆ, ರಸೋ ವೈಸಃ ರಸಗೃಹ್ಯೇವಾಯಂ ಲದ್ವಾನಂದಿ ಭವತಿ ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಅಂದ್ಬಿಟ್ಟು ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂದ್ಬಿಟ್ಟು ಅನೇಕ ಇದೆಲ್ಲ ಬರುತ್ತೆ ಇದರಲ್ಲಿ. ರಸೋ ವೈಸಃ, ಭಗವಂತ ರಸ ಅವನು ಇರ್ತಾನೆ ಅಂದ್ಬಿಟ್ಟು ಅಂತ. ಆಮೇಲೆ ಇದರಲ್ಲಿ ಸಹ ಇದರಲ್ಲಿ ಶ್ರುತಿನಲ್ಲೂ ಹೇಳ್ತಾರೆ, ಚಂದವದಲ್ಲಿ ಬರುತ್ತೆ ಸರ್ವರಸಃ ಸರ್ವಗಂಧ ಅಂದ್ಬಿಟ್ಟು, ಭಗವಂತ ಯಾವತ್ತೂ ಇರ್ತಾನೆ ಅಂದ್ಬಿಟ್ಟು ಅಂತ. ಅದೇ ಥರ ಆಚಾರ್ಯರು ಸಹ ಅದೇ ಥರ ಇರ್ತಾರೆ ಅಂದ್ಬಿಟ್ಟು. ಆಗ ಅವರು ಏನ ஆச்சாரியரும் சக அது ஃபோன் பண்ணி சொன்னா நாளைக்கு காத்தால வரேன் பர ಆಚಾರ್ಯರು ಸಹ ಅವರು ಓದ್ತಿರ್ತೆ. ಅವರ ಆಚಾರ್ಯರ ಒಂದು ಮಾತು, ಅವರ ಒಂದು ವಾಣಿ, ಅವರ ಒಂದು ದೊಡ್ಡದು ಅತ್ಯಂತ ಅದ್ಭುತವಾಗಿರ್ತಾರೆ. ಹೇಗೆ ಇರ್ತಾರೆ ಅದನ್ನ ಕೇಳೋದಕ್ಕೆ ಆಚಾರ್ಯರ ಒಂದು ಅವರ ಒಂದು ಪ್ರವಚನವನ್ನ ಕೇಳೋದೇ ಒಂದು ಆನಂದಕರವಾಗಿರೋ, ಅದೇ ರಸಮಯವಾಗಿರುತ್ತೆ. ಅದು ನಿರತ ರಸತೆಯ, ಅದು ನಿರರ್ಗಳವಾಗಿ ಇರುವಂತಹ ಇದು. ಅದೇ ತರ ಆಚಾರ್ಯರು ಸಹ ಅವ್ರಿಗೆ ಪರತ್ರ ಇವನು ಬೇರೆ ಇವನು ಅಂದಿಲ್ಲ, ಎಲ್ಲರಿಗೂ ಯಾರು ಬರ್ತಾರೆ ಎಲ್ಲರಿಗೂ ಸಹ ಉಪದೇಶವನ್ನು ಮಾಡ್ತಾರೆ. ಅವರ ಜ್ಞಾನವನ್ನು ಕೊಡಬೇಕಾದ್ರೆ ಉಪನಿಷತ್ತಿಂದಾಗಲಿ ವೇದಗಳಿಂದಾಗಲಿ ಇತಿಹಾಸ ಪುರಾಣಗಳಿಂದಾಗಲಿ ತೆಗೆದು ಅದರಿಂದ ಉಪದೇಶವನ್ನು ಮಾಡ್ತಾರೆ. ಮಾಡುವಾಗ ಅದನ್ನು ಕೇಳೋದಕ್ಕೆ, ಯಾಕೆಂದರೆ ಎಲ್ಲ ವಿಷಯಗಳನ್ನು ನಮಗೆ ಓದಿ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಆಚಾರ್ಯರ ಪ್ರವಚನದಲ್ಲಿ ಏನಾಗುತ್ತೆ, ಎಲ್ಲ ವಿಷಯವನ್ನು ಕ್ರೋಢೀಕರಿಸಿ ಕೊಡ್ತಾರಲ್ಲ ನಮಗೆ, ಹಾಗಾಗಿ ಅದು ರಸಧಮವಾಗಿರುತ್ತೆ. ಅದಕ್ಕೆ ನಿರತ ರಸತಯ, ಅದು ನಿರರ್ಗಳವಾದ ನಿರಸ್ಯೂತವಾಗಿ ಬರುವಂತಹ ರಸ. ಅದನ್ನು ಕೇಳ್ತಾ ಇದ್ರೆ ಅಷ್ಟು ನಡಾದೂರು ಅಮ್ಮಾಳವರು ಶ್ರೀಭಾಷ್ಯ ಕಾಲಕ್ಷೇಪ ಹೇಳ್ತಾ ಇದ್ರೆ ಮಧುರೈ ಅಲ್ಲಿ ಕಡೆಯಿಂದೆಲ್ಲ ಬಂದು ಅಲ್ಲಿ ಬೀಡಿ ಬಿಟ್ಟು ಕೇಳ್ತಾ ಇದ್ರಂತೆ. ಅಷ್ಟು ಅದ್ಭುತವಾಗಿತ್ತು ಅವರು ಹೇಳಿದಂಥ ಶ್ರೀಭಾಷ್ಯ ಕಾಲಕ್ಷೇಪವೇ. ಆಮೇಲೆ ಶ್ರುತಪ್ರಕಾಶಿಯಾಗಿ ಸುದರ್ಶನ ಸೂರಿಗಳು
ಅದನ್ನ ನೋಟ್ಸ್ ಆಗಿ ಬರ್ಕೊಂಡು ಬರೆದಿದ್ದೆ ಅದು. ಇನ್ನು ಅವ್ರ ವ್ಯಾಖ್ಯಾನ ಅವರ ಪ್ರವಚನ ಇನ್ನೆಷ್ಟು ಅದ್ಭುತವಾಗಿರ್ಬೇಕದು. ಹಾಗಾಗಿ ಅದು ರಸತಮವಾಗಿರುತ್ತೆ. ಅದರಿಂದ ಭಗವಂತನೂ ಸಹ ಆಚಾರ್ಯರು ಸಹ ನಿಯತ ರಸತಯ ಅತ್ಯಂತ ಇದೆಲ್ಲ ಸ್ವಾಮಿ ತನ್ನ ಸ್ವಾನುಭವದಲ್ಲಿ ತಮ್ಮ ಆಚಾರ್ಯರ ಬಗ್ಗೆ ಕಂಡುಕೊಂಡಿದ್ದೆಲ್ಲ ಹಾಗೆ ಬರೀತಾರೆ ಅವರು. ಹಾಗಾಗಿ ಕಡೆಗೆ ಅದರ ಆಮೇಲೆ ಹೇಳ್ತಾರೆ ಅದಕ್ಕೆ. ಆಮೇಲೆ ನಿರತಿಶಿವಾದ ಆಮೇಲೆ ಹೇಗೆ ಶ್ರುತಿನಲ್ಲೂ ಬರುತ್ತೆ ಅದಕ್ಕೆ ಆನಂದೋ ಬ್ರಹ್ಮೇದಿ ವ್ಯಜಾನಾಥ. ಭಗವಂತನ ಅವನ ಆನಂದವೇ ಅವನ ಬ್ರಹ್ಮನ ಆನಂದೋ ಭಗವಂತನ ಆನಂದವೇ ಅವನ ಬ್ರಹ್ಮ ಅಂದ್ಬಿಟ್ಟು ಅಂತ ಅವನ ಆನಂದ ಸ್ವರೂಪಿ ಬ್ರಹ್ಮ ಅದು ಅಂತ ಬರುತ್ತೆ ಅದು. ಅದೇ ಥರ ಆಚಾರ್ಯರು ಸಹ ಆನಂದ ಯಾಕೆಂದರೆ ಬ್ರಹ್ಮವನ್ನ ಹೇಳಿ ತಿಳಿಸಿಕೊಡೋದ್ರಿಂದ ಅವರು ಸಹ ಅತ್ಯಂತ ಅವರ ಬ್ರಹ್ಮ ಸ್ವರೂಪಿಗಳೇ ಆಗಿರ್ತಾರೆ. ಹಾಗಾಗಿ ಅವರು ಸಹ ಅತ್ಯಂತ ರಸತಯಮವಾಗಿರ್ತಾರೆ ಅಂತ ಅದಕ್ಕೆ ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಹೇಳ್ತಾರೆ ಇವಾಗ ಅಪ್ರತ್ಯುಪಕರಣ ಧಿಯ. ಇದೆಲ್ಲ ಇಷ್ಟು ಹೇಳ್ಬಿಟ್ರು ಇದು ಆಚಾರ್ಯರನ್ನ ಇಲ್ಲಿವರೆಗೂ ಹೇಳಿದ್ದು ಅಂದ್ಬಿಟ್ಟು ಅಂತ. ಆಮೇಲೆ ಇದನ್ನು ಹೇಳ್ಬೇಕದ ಆಮೇಲೆ ನಿತ್ಯ ಶೇಷಿತ್ವ ಯೋಗ ಅಂತ ಹೇಳಿಲ್ಲ. ನಿತ್ಯ ಶೇಷಿತ್ವ ಯೋಗಾತ್ ಅವರು ಭಗವಂತ ನಿತ್ಯಶೇಷಿ ಅಂದ್ರೆ ಯಾವಾಗಲೂ. ಅದೇ ತರ ಆಚಾರ್ಯರು ಸಹ ನಿತ್ಯಶೇಷಿಗಳು. ಹೇಗೆ ನಿತ್ಯಶೇಷಿಗಳು ಹೇಳು ಅಂದ್ರೆ ಇಲ್ಲಿ ಈ ಜನ್ಮದಲ್ಲಿ ತಾನೇ ಇರ್ತಾರೆ ಆಮೇಲೆ ಇರಲ್ಲ ಆ ಥರ ಎಲ್ಲ ಸ್ವಾಮಿ ಹೇಳ್ತಾರೆ. ಇಲ್ಲಿಂದ ಮುಂದುವರಿಸಿ ನಾವು ಅಲ್ಲಿ ಹೋದಾಗ ಆ ಶೇಷಿತ್ವ ಮುಂದುವರಿಯುತ್ತಂತೆ. ಅಲ್ಲಿ ನಮ್ಮ ಆಚಾರ್ಯ ಇರ್ತಾರಲ್ಲ ಅಲ್ಲಿ, ಅದರಿಂದ ಅಲ್ಲಿ ಈಗ ಭಾಷ್ಯಕಾರದೇ ಅಲ್ಲಿ ನಮ್ಮ ಶೇಷಿತ್ವ ಆಚಾರ್ಯರಿಗೂ ಮುಂದುವರಿಯುತ್ತೆ. ಅಲ್ಲಿ ಭಗವಂತ ನಿತ್ಯ ಶೇಷಿತ್ವ ಇದ್ದೇ ಇದೆ. ಆ ನಿತ್ಯತ್ವ ಶೇಷಿತ್ವ ಯೋಗ ಅನ್ನೋದು ಆಚಾರ್ಯರಿಗೂ ಇರುತ್ತೆ. ಆಚಾರ್ಯರಿಗೂ ನಮಗೆ ಶೇಷಿಗಳೇ. ಅವ್ರಿಗೂ ನಾವು ಭಗವಂತನಿಗೆ ಹೇಗೆ ನಾವು ದಾಸ್ಯರೋ ಆಚಾರ್ಯರಿಗೂ ಸಹ ನಾವು ದಾಸ್ಯರು. ನಮಗೆ ಅವರು ಶೇಷಿಗಳು. ಭಗವಂತ ಹೇಗೆ ನಿತ್ಯ ಶೇಷಿನೋ ಆಚಾರ್ಯರಿಗೂ ಸಹ ನಿತ್ಯ ಶೇಷಿಗಳು. ಇಲ್ಲಿರುವವರೆಗೆ ಕಾಲ ಪರಿಣಾಮ ಇರುತ್ತೆ. ನಮ್ಮ ದೇಹಾವಸಾನದವರೆಗೂ ಇಲ್ಲ ಆಚಾರ್ಯ ದೇಹಾವಸಾನದವರೆಗೂ ಅಲ್ಲಿವರೆಗೆ ಅವ್ರ ಶೇಷಿತ್ವ ಇಲ್ಲಿ ಇರುತ್ತೆ. ಆದರೆ ಆ ಶೇಷಿತ್ವ ಅಲ್ಲಿಗೆ ಮುರಿದು ಹೋಗೋದಿಲ್ಲ. ಮತ್ತೆ ನಾವು ಅಲ್ಲಿ ಹೋದಾಗ ಆ ಶೇಷಿತ್ವ ಮುಂದುವರಿಯುತ್ತೆ ಅಂತ ಸ್ವಾಮಿ ಹೇಳ್ತಾರೆ. ಆ ನಿತ್ಯ ಶೇಷಿತ್ವ ಅನ್ನೋದು ಆಚಾರ್ಯ ಯಾವಾಗಲೂ ಅವ್ರು ಹೇಳ್ತಾರೆ ಬರೀತಾರೆ. ಹೇಗೆ ಅಲ್ಲಿ ಎಲ್ಲ ಗೊತ್ತಾಗದೆ ಹೇಗೆ ಭಾಷ್ಯಕಾರ ಮೇಲೆ ತುಂಬಾ ಅವ್ರಿಗೆ ಸ್ವಾಮಿಗಂತೂ ಭಾಷ್ಯಕಾರ ಅಂದ್ರೆ ಅಷ್ಟಿದು. ಅದಕ್ಕೆ ಅವ್ರ ಕಾಲ ಕಡಗ ನಿಟ್ಟು ನಾ ಕಂಡುಹಿಡಿತೀನಿ ಅಂತಾರೆ. ಅಲ್ಲೆಲ್ಲ ಒಂದೇ ತರ ಗೊತ್ತಾಗದೆ ಹೇಗೆ ಅವ್ರ ಕಾಲ ಕಡಗ ಅಂದ್ರೆ ಅಷ್ಟು ಇದು ಆಚಾರ್ಯರ ಇದು ಅಂತ. ಅದನ್ನ ಶೇಷಿತ್ವ ಅದ್ರ ಮೇಲೆ ಇದು ಆ ಶೇಷಿತ್ವ ಮುಂದುವರಿಯುತ್ತೆ. ಅದು ಆ ನಿತ್ಯ ಶೇಷಿತ್ವ ಅನ್ನೋದು ಇಲ್ಲೂ ಇರುತ್ತೆ ಅಲ್ಲಿ ಇರುತ್ತೆ. ಅದಕ್ಕೆ ಸನ್ಯಾಸಿಗಳು ಕಡಗ ಹಾಕೊಳ್ತಿದ್ರ ಕಾಲಿಗೆ ಅಲ್ಲಿ ಹೋದಾಗ ಇರುತ್ತೆ ಅನ್ಬಿಟ್ಟು ಅಂತ ಆಚಾರ್ಯರಿಗೆ ಅಲ್ಲಿ ಹೋದಾಗ ಅನ್ಬಿಟ್ಟು ಅಂತ. ಅದು ಅಲ್ಲಿ ಭಗವಂತ ಅಲ್ಲಿ ವಿಶೇಷವಾಗಿ ಅವರಿಗೆ ಮರ್ಯಾದೆ ಮಾಡ್ತಾನಲ್ಲ, ಬ್ರಹ್ಮಾಲಂಕಾರ ಮಾಡ್ತಾನಲ್ಲ, ಆಗ ಅವರ ಆಚಾರ್ಯಗೆ ವಿಶೇಷವಾಗಿ ಕಡಗವನ್ನು ಕೊಡ್ತಾನೆ ಅನ್ಬಿಟ್ಟು ಅಂತ. ಅಲ್ಲಿ ಎಲ್ಲ ಅಂದರೆ ಜ್ಞಾನ ಇರೋದ್ರಿಂದ ಗೊತ್ತಾಗುತ್ತೆ. ಅಂದರೆ ಅಲ್ಲೂ ಸಹ ನಮಗೆ, ಯಾಕಂದ್ರೆ ಅಲ್ಲಿರುವ ಎಲ್ಲಾ ನಿತ್ಯರು ಮುಕ್ತರು ನಮಗೆ ಶೇಷಿಗಳೇ. ಅವರು ನಮ್ಮನ್ನ ಶೇಷಿ ಅಂತಾರೆ ಅವರು, ಆದ್ರೆ ನಮಗೂ ಅವರು ಶೇಷಿಗಳು. ಅವರು ನಮ್ಮನ್ನ ಅಲ್ಲಿ ಹೋಗ್ಬೇಕಾದ್ರೆ ಅಡಿಯೇ ಅಂತ ಎಲ್ಲರೂ ಅವರು ಇವರನ್ನ ಅಡಿಯೇನಂತಾರೆ, ಇವರು ಅಡಿಯೇನೆ. ಒಬ್ರು ದಾಸರೇ, ಒಬ್ರು ನಿಶೇಷಿಗಳೇ ಅಲ್ಲಿ. ಆ ಇದರಲ್ಲೂ ಸಾಗುತ್ತೆ ಆ ಶೇಷಿತ್ವ ಮುಕ್ತಿಯ ಹೋಗುತ್ತೆ ಅದಕ್ಕೆ. ಹಾಗಾಗಿ ನಿತ್ಯ ಶೇಷಿ ಕಾರಣಕ್ಕೆ ಗುರು ತಾಳ್ವಾನು ಒಂದ್ ವಾರ ಮುಂಚೆನೆ ಬೇಡ್ಕೊಂಡ್ಬಿಡ್ತಾರಂತೆ ದೇವ್ರನ್ನ. ಯಾಕೆ ನನಗಿಂತ ಮುಂಚೆ ಹೋಗ್ತೀರಾ ನೀವು ಅಂದ್ರೆ ಅಲ್ಲಿ ಮಾಡ್ಕೋಬಾರ್ದು ಅಲ್ಲ ಅದು ಅವರು ಹೋದಾಗ ಕುರುತೈವ ಹೋದಾಗ ಇವರಿಗೆ ಭಾಷ್ಯಕಾರಿಗೆ ಹೇಳ್ತಾರಂತೆ, ಇದು ಕುರುತೈವ ಪರಂಪದರು ಅಂತ. ಅವರ ತಮ್ಮ ಶಲ್ಯವನ್ನು ಹಾಕಿದ ಮೇಲೆ ತೆಗೆದು ಸಂತೋಷದಿಂದ ಬೀಸ್ತಾರಂತೆ. ಇವ್ರಿಗೆಲ್ಲ ಏನಿದು ಅತ್ಯಂತ ಪ್ರಿಯ ಶಿಷ್ಯ, ಆ ಪ್ರಿಯ ಶಿಷ್ಯ ವಿದಾಯಿತು ಅಂತ ಅಂದ್ರೆ ಇವ್ರು ಸಂತೋಷದಿಂದ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾರಂತೆ. ಆಚಾರ್ಯರೇ ನಮ್ಗೆ ಅರ್ಥವಾಗಿಲ್ಲ ನಿಮ್ಮ ವರ್ತನೆ ಏನು ಅನ್ಬಿಟ್ಟು ಅಂತ. ಅಂದ್ರೆ ಅವ್ರು ವಯಸ್ಸಾದ್ಮೇಲೆ ಇವ್ರು ಇದಾಯಿತು ಅಂತ ಶಿಷ್ಯರಿಗೆ ಭಾವ ನೋಡಿ. ಅವಾಗ ಅವ್ರು ಹೇಳ್ತಾರಂತೆ, ಅಯ್ಯೋ ಮೂರ್ಖ, ಆ ಥರ ಅಲ್ಲ, ನನಗೆ ಅಲ್ಲಿ 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 ನನಗೆ ಜಾಗ ಮಾಡ್ತಾರೆ ಅವರು ಕುರುತಾಯವ, ನಾನು ಹೋಗೋದಕ್ಕೆ ಪೀಠ ಗೀಟ ಎಲ್ಲ ಹಾಕಿ ನನಗೆ ಜಾಗ ಸರಿ ಮಾಡ್ತಾರೆ, ಹಾಗಾಗಿ ಸಂತೋಷಪಟ್ಟೆ ಅಂದ್ಬಿಟ್ಟು ಅಂತ. ಅಂದರೆ ಮುಂದಕ್ಕೆ ಅದಾದ್ಮೇಲೆ ನಾನು ಹೋಗ್ತೀನಿ ಅಂತ ಇದರ ಭಾವನೆಯಲ್ಲಿ. ಅದೇ ನಮ್ಮ ಇದರಲ್ಲಿ ಒಬ್ರು ಯಾರಾದರೂ ನಾವು ಆಗೋದು ಸಾಧ್ಯವಿಲ್ಲ, ಬಹಳ ಕಷ್ಟ. ಆದರೆ ಅದು ಸಂತೋಷ ಪಡಬೇಕು ಅಂತ ಹೇಳ್ತಾರೆ, ಅದಾಗೋದಿಲ್ಲ. ಲೌಕಿಕವಾಗಿ ನಮ್ಗೆ ಆ ಥರ ಯಾರು ಹೋದ್ರೆ ಆ ಥರ ಆಗೋದಿಲ್ಲ. ಆದರೆ ಸಂತೋಷ ಪಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಮುಕ್ತೈಶ್ವರ್ಯ ಪಡಿತಾನಲ್ಲ, ಅದು ಅತ್ಯಂತ ಅದರಲ್ಲಿ ಈ ಕೀಳಾದಂಥ ಈ ಜನ್ಮವನ್ನ ಪ್ರಗತಿ ಮಂಡಲವನ್ನು ತೊರೆದು ನಿತ್ಯ ವಿಭೂತಿಯಲ್ಲಿ ಇರ್ತಾನಲ್ಲ, ಸಂತೋಷ ಪಡುವಂಥ ವಿಷಯ ಅದು. ಆದರೆ ನಮ್ಮ ಈಗ ವ್ಯಾವಹಾರಿಕವಾಗಿ ಅದು ಆಗೋದಿಲ್ಲ. ಯಾರಾದರೂ ಹಿರಿಯೋದು ನಮಗೆ ದುಃಖ ಆಗುತ್ತೆ ಅವರ ಆಗೋದಿಲ್ಲ. ಅದು ಗೊತ್ತು ತಿಳಿದಿದ್ರೂ ಸಹ
ತುಕ್ಕವೇ ಬರುತ್ತೆ ಅದು. ಅದು ನಮ್ಮ ಮನೋಗುಣದ ಮೇಲೆ ಹೊಂದಿರುತ್ತೆ ಅದು. ಅದರ ಅವ್ರು ಆ ಥರ ಇದ್ರಿಂದ ನೋಡಿ, ಆ ಥರ ಇದ್ರೂ ಸಹ ಜನಗಳು ತಪ್ಪು ತಿಳ್ಕೊತಾರೆ. ಭಾಷಿಕಾರನ್ನೇ ತಪ್ಪು ತಿಳ್ಕೊಂಡ್ರ ಶಿಷ್ಯರು ಅವ್ರ ಜೊತೆಲಿ ಇದ್ದವ್ರೆ, ಇನ್ನು ಬೇರೆ ವಿಷಯ ಕೇಳಬೇಕಾಗೆ ಅದ ಹೇಳ್ತಾರೆ. ಆಮೇಲೆ ಆಚಾರ್ಯ ಸದ್ಭಿಹಿ, ಅವನು ಆಚಾರ್ಯರು ಹೇಳ್ತಾರಲ್ಲ, ಆಚಾರ್ಯನ ಆ ಥರ ಸದ್ಭಿಹಿ ಅಂದ್ರೆ ಅವ್ರು ಹೇಳ್ತಾರೆ ಇಂತಹ ಆಚಾರ್ಯನ ಯಾವ ಥರ ಅನ್ಬೇಕು ಅದಕ್ಕೆ, ಅಪ್ರತ್ಯುಪಕರಣ, ಬಹಳ ವಿಶೇಷವಾದ ಪದ ಇದು, ಅಪ್ರತ್ಯುಪಕರಣ ಧಿಯ. ಇದು ಹೇಳ್ತಾರೆ ಆಚಾರ್ಯನ ಗುಣಗಳನ್ನ ಹೇಳಿ ಅವ್ರು ಗಮನಿಸಿ ಶಿಷ್ಯ ಯಾವ ಥರ ಇರಬೇಕು ಅವರಲ್ಲಿ ಅಂತ ಈ ಕಡೆ 2 ಪಾದದಲ್ಲಿ ಹೇಳ್ತಾರೆ. ಅಪ್ರತ್ಯುಪಕರಣ ಧಿಯ, ಅದರಿಂದ ಅದು ಒಳ್ಳೆಯ ಶಿಷ್ಯನಾದವನು, ಅವನು ಸದ್ಭಿ ಅಂದ್ರೆ ಸಚ್ಚಿಷ್ಯ. ಶಿಷ್ಯರು ಅನೇಕರಿರ್ತಾರೆ, ಸಚ್ಚಿಷ್ಯರು ಮುಖ್ಯ. ಆ ಸಚ್ಚಿಷ್ಯರು ಏನು ಅಂತ ಮುಂದಿನ 3ನೇ ಶ್ಲೋಕದಲ್ಲಿ ಯಾರು ಸಚ್ಚಿಷ್ಯ ಅಂತ ಬರುತ್ತೆ. ಶಿಷ್ಯರು ಅನೇಕರಿರ್ಬೋದು, ಸಚ್ಚಿಷ್ಯರು ಸದ್ಭಿಹಿ ಅಂದ್ರೆ ಸಚ್ಚಿಷ್ಯರು ಅಂತ ಅರ್ಥ. ಯಾಕಂದ್ರೆ ಎಲ್ಲರಿಗೂ ಎಲ್ಲಾ ಶಿಷ್ಯರು ಸಚ್ಚಿಷ್ಯರು ಆಗೋದಿಲ್ಲ. ಸಚ್ಚಿಷ್ಯರಾಗದೆ ಕೆಲವು ಗುಣಗಳಿದೆ, ಆ ಗುಣಗಳೆಲ್ಲ ಮುಂದಿನ ಇದರಲ್ಲಿ ಅನುಭವಿಸೋಣ. ಆ ಥರ ಸಚ್ಚಿಷ್ಯರಾದವರು ಆಚಾರ್ಯರನ್ನ ಯಾವ ಥರ ಅಂದ್ರೆ ಅವರು ಅಪ್ರತ್ಯುಪಕರಣ ಅಂದ್ರೆ ಪ್ರತ್ಯುಪಕಾರ ಇಲ್ಲದಂತೆ ದೇವವತ್ ಅಂದ್ರೆ ದೇವನಿಗೆ ಸ್ಯಾತ್ ಉಪಾಸ್ಯ. ಆಚಾರ್ಯರನ್ನ ದೇವರನ್ನ ಹೇಗೆ ಉಪಾಸನೆ ಮಾಡ್ತಾವೋ ಅದೇ ತರ ನಾವು ಆಚಾರ್ಯರನ್ನ ಉಪಾಸನೆ ಮಾಡಬೇಕು. ದೇವವತ್ ಸ್ಯಾತ್ ಉಪಾಸ್ಯ. ಯಾತಕ್ಕೆ ಎಲ್ಲ ಇದರಲ್ಲಿ ದೇವರಿಗೂ ಆಚಾರ್ಯರಿಗೂ ಸಮಾನ ಹೋಲಿಕೆ ಕೊಟ್ಟರು ಅಂತಂದ್ರೆ ಎಲ್ಲವೂ ಸಮಾನವಾಗಿರೋದ್ರಿಂದ ಆಚಾರ್ಯರು ನಮಗೆ ದೇವರ ಸಮಾನವೇ. ಆಚಾರ್ಯ ದೇವೋ ಭವನ್ ಶ್ರುತಿನೇ ಹೇಳುತ್ತೆ. ಹಾಗಾಗಿ ಅದು ದೇವವತ್ ಉಪಾಸ್ಯ, ನಾವು ಅದು ಉಪಾಸ ಮಾಡಬೇಕು ಅಂತ. ಅದರಲ್ಲಿ ಅಪ್ರತ್ಯುಪಕರಣ ಧಿಯ ಅನ್ನೋದು ಬಹಳ ವಿಶೇಷವಾದ. ಅದಕ್ಕೆ ಯಾಕೆಂದ್ರೆ ಆಚಾರ್ಯರಿಗೆ ಪ್ರತ್ಯುಪಕಾರ ಮಾಡಲು ಸಾಧ್ಯವೇ ಇಲ್ಲ, ಅದು ಸಾಧ್ಯವೇ ಇಲ್ಲದೆ ಇರುವಂತ ಇದು. ಆಚಾರ್ಯರಿಗೆ ನಾವು ಪ್ರತ್ಯುಪಕಾರ ಮಾಡಲು ಸಾಧ್ಯವೇ ಇಲ್ಲದೆ ಇರುವಂತ ವಿಷಯ ಅದು. ಅದರಿಂದ ಯಾವ ಒಂದು ನಾವು ಆದರೆ ಹೇಳ್ತಾರೆ ಆಚಾರ್ಯರಿಗೆ ವಿದ್ಯೆಯನ್ನು ತಗೊಂಡ್ರೆ ಆಚಾರ್ಯ ಏನು ಇದು ಮಾಡೋದಿಲ್ಲ. ಆದರೆ ನಾವು ಆಚಾರ್ಯರಿಗೆ ಗುರುದಕ್ಷಿಣೆ ಯಾವುದೋ ರೂಪದಲ್ಲ, ಅದು ಗುರುದಕ್ಷಿಣೆ ಕೊಡ್ಬೇಕು. ನಾವು ನಮ್ಮ ಏನಾಗುತ್ತೋ ಅದನ್ನ ಕೊಡಬೇಕು. ಅದು ಆದರೆ ಅವರು ಅದನ್ನ ಅಪೇಕ್ಷೆ ಪಡೋದಿಲ್ಲ, ಕೇಳೋದಿಲ್ಲ, ಅದು ಬೇರೆ ಮಾತದು. ಆದ್ರೆ ಏನು ಕೊಟ್ಟರು ಸಹ ಅದು ನಾವು ಪ್ರತ್ಯುಪಕಾರ ಮಾಡ್ತಾ ಇದೆ ಅನ್ನೋ ಭಾವನೆ ಮಾತ್ರ ಇರಬಾರ್ದು ಅವ್ರಿಗೆ. ಅಪ್ರತ್ಯುಪಕರಣ ಧಿಯ ಅನ್ನೋದು ಬಹಳ ಶಿಷ್ಯನಲ್ಲಿ ಇರಬೇಕಾದಂತ ಅತ್ಯಂತ ಲಕ್ಷಣ ಅದು. ಅಪ್ರತ್ಯುಪಕರಣ ಧಿಯ, ಏನೋ ಮಾಡುವ ಸ್ವಲ್ಪ ಕೊಟ್ಟುಟ ಅವ್ರು ಮಾಡೋದು ಸರಿಯಾಗಿ ಅನ್ನೋ ಭಾವನೆ ಇರಬಾರ್ದು. ಅದಕ್ಕೆ ಗುರವೇ ದಕ್ಷಿಣಂ ದದ್ಯಾದಿತಿ ಅಂತ. ಅದಕ್ಕೆ ಆ ದಕ್ಷಿಣ ವಚನದಲ್ಲಿ ಏನಂತೆ ಅಂದ್ರೆ ಆ ಉಪಪನ್ನ ಏನಾಗುತ್ತೆ ಅಂದ್ರೆ ಶಕ್ತಿ ಮಿತಿ. ನಮ್ಮ ಶಕ್ತಿ ಇದ್ದೇ ಆಚಾರ್ಯ ಕೈಂಕರ್ಯ ದಕ್ಷಿಣ ಯಾವ ರೂಪದಲ್ಲಾಗ್ಬೋದು, ಅದನ್ನ ನಮ್ಮ ಶಕ್ತಿ ಮೀರಿ ಅವರಿಗೆ ಯಾವ ಸಹಾಯ ಬೇಕೋ ಅದನ್ನ ನಾವು ಮಾಡಬೇಕು. ಆದರೆ ಪ್ರತ್ಯರ್ಪಣ ಅನ್ನೋ ಭಾವನೆ ನಮ್ಮಲ್ಲಿ ಮನಸ್ಸಲ್ಲಿ ಇರಬಾರ್ದು. ಅದಕ್ಕೆ ಅತ್ಯಂತ ಅದನ್ನ ಹೇಳ್ತಾರೆ. ಅದಕ್ಕೆ ಬಹಳ ಮುಖ್ಯ. ಅದಕ್ಕೆ ಆದರಾತ್ ಅಂತ ಹೇಳದೆ ಪದವನ್ನು ಹಾಕೋದು. ಅದಕ್ಕೆ ಆದರಾತ್ ಅಂದ್ರೆ ಆದರ ಭಾವದಿಂದ ನಮಗೆ ಮಾಡದಂತ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡೋದು ಸಾಧ್ಯವೇ. ಇದನ್ನು ವಿಶೇಷವಾಗಿ ರಸತ್ರಸ ಇದರಲ್ಲಿ ಕೊಂಡಾಡ್ತಾರೆ, ಇದನ್ನು ಅದ್ಭುತವಾಗಿ ವಿಶೇಷವಾಗಿ ಕೊಂಡಾಡ್ತಾರೆ. ಅದರಿಂದ ಅತ್ಯಂತ ಆದರ ಭಾವದಿಂದ ಇರಬೇಕು. ಯಾಕೆ ಆದರ ಭಾವ ಅಂದ್ರೆ ದೇವವಿತ್ ಅಂತ ಆಗಿರೋದ್ರಿಂದ ದೇವರಿಗೆ ಸಮಾನವಾಗಿ ಇವ್ರನ್ನ ಇಡಬೇಕು. ಇಲ್ಲಾಂದ್ರೆ ಅದೇ ಆದರ ದೇವರಲ್ಲಿ ಯಾವ ತರ ಆದರ ಭಾವನೆ ಇರುತ್ತೋ ಅದರಿಂದ ದೇವವಿತ್ ಅಂತ ಅದೇ ದೇವವತ್ ಅಂತ ಅವತ್ಪರ ಇದೆಯಲ್ಲ, ಅವತ್ತನ್ನು ಇರೋ ತರ ದೇವರ ತರಹ ಅವತ್ತನ್ನು ತರಹ ಆಚಾರ್ಯರು ಸಹ ಅನ್ನೋದು ಅಂತ. ಇವಾಗ ದೇವರನ್ನೇ ನಾವು ಇದು ಮಾಡೋದಿಲ್ಲ, ಅದರಿಂದ ದೇವವತ್ ನಾವು ಆಚಾರ್ಯನು ಇವಾಗ ದೇವರನ್ನು ನೋಡೋದಿಲ್ಲ. ಮನೆಯಲ್ಲೂ ಈಗ ನಮಸ್ಕಾರವೂ ಇಲ್ಲ, ಈಗ ಬರೀ ಸಲ್ಯೂಟ್ ಹೊಡೆಯೋ ತರ ಆಗಿದೆ. ಎಲ್ಲೋ ಮನಸ್ಸು ಬಂದ್ರೆ ಒಂದ್ಸಲ ದೇವಸ್ಥಾನ ಇದು ಮಾಡ್ತಾರೆ, ಅದೇ ತರ ಆಚಾರ್ಯನ ನೋಡ್ಕೊಳ್ತೀವಿ ಅಂತ ಹೇಳ್ಬೋದು. ಆ ದೇವವತ್ತಲ್ಲ ಇದು. ಭಗವಂತನ ಮನಸಾರಿ ನಿತ್ಯವೂ ಯಾವ ತರ ಉಪಾಸನೆ ಮಾಡಬೇಕು ನಾವು, ಅದಾಗಿ ಹೇಳ್ತಾರೆ. ಅದಕ್ಕೆ ಅದು ಆಚಾರ್ಯಸ್ಯ ಹರಿರಿ ಸಾಕ್ಷಾತ್ ಚರರೂಪಿ ನ ಸಂಶಯ ಅಂತ. ಯಾಕೆಂದ್ರೆ ಆಚಾರ್ಯು ಸಾಕ್ಷಾತ್ ಹರಿರೂಪಿ, ಸಾಕ್ಷಾತ್ ಭಗವಂತನ ರೂಪ ಅದು. ಆದ್ರೆ ಇವರು ಚರರೂಪಿ, ಭಗವಂತ ಮೇಲಿದ್ದಾನೆ, ಇವರು ನಡೆದಾಡುವ ದೈವ ಅಂತ ಕನ್ನಡ ಹೇಳ್ತೀವಲ್ಲ, ನಡೆದಾಡುವ ದೈವ ಆಚಾರ್ಯ. ಚರರೂಪಿ ಇದು ಆಚಾರ್ಯದು, ನ ಸಂಶಯ ಅದಲ್ಲ, ಯಾವ ಸಂಶಯವೂ ಇಲ್ಲ. ಅದಕ್ಕೆ ಸಾಕ್ಷಾತ್ ನಾರಾಯಣೋ ದೇವ ಕೃತ್ಯಂ ಮರ್ತ್ಯಮಯೀಂತನು ಹೇಳ್ತಾನೆ. ಭಗ್ನಾನ್ ಉದ್ಧರತೆ ಲೋಕಾನ್ ಕಾರುಣ್ಯಾತ್ ಶಾಸ್ತ್ರಪಾಣಿ ಅಂತ ಹೇಳ್ತಾರಲ್ಲ, ಶಾಸ್ತ್ರಪಾಣಿನ ಅಂತ ಹೇಳಿದಾಗೆ ಆಚಾರ್ಯರನ್ನು ಅದೇ ತರ ಅವರು ಆಚಾರ್ಯರು ಸಹ ನಮಗೆ ಇರೋದು ಭಗವಂತನೇ ಆಚಾರ್ಯ ರೂಪದಲ್ಲಿದ್ದಾರೆ, ಶಾಸ್ತ್ರಪಾಣಿಯಾಗಿ ನಮ್ಮನ್ನು ಉದ್ಧಾರ ಮಾಡಕ್ ಬಂದಿದ್ದಾರೆ ಅಂತ ಇರಬೇಕು. ಹಾಗಾಗಿ ಅದನ್ನ ಹೇಳ್ತಾರೆ. ಅದಕ್ಕೆ ಆಮೇಲೆ ಆಚಾರ್ಯರು ಹೇಳೋದಕ್ಕೆ ಬಹಳ ವಿಶೇಷವಾಗಿ
ರಹಸ್ಯತ್ರಯಸಾರದಲ್ಲಂತೂ ಬಹಳ ಅದ್ಭುತವಾಗಿ ಕೊಂಡಾಡಿದ್ದಾರೆ. ಅದಕ್ಕೆ ಅದರಲ್ಲಿ ಕಡೆಗೆ ಮುಗಿಸುವಾಗ ಹೇಳ್ತಾರೆ, ರಹಸ್ಯತ್ರಯಸಾರ ಹೇಳ್ಬೇಕಾದ್ರೆ ಆಚಾರ್ಯ ಹೇಳ್ತಾರೆ, ಆಚಾರ್ಯಾತ್ಯಹ ದೇವತಾಂ ಹೇಳ್ತಾರೆ, ಸಮಧಿಕಾಂ ಅನ್ಯಾನ್ಯ ಮನ್ಯಾಮಹೆ. ಇದು ಸ್ವಾಮಿ ಹೇಳುವಂತ ಮಾತಿದು. ಆಚಾರ್ಯಗಿಂತ ಸಮರೋ ಅಧಿಕರೋ, ಭಗವಂತನಿಂದ ಮೇಲೆ ಅಂತಾರೆ. ದೇವತಾಂ ಆಚಾರ್ಯಗೆ ಸಮನಾದ ಅಧಿಕಾದ ದೇವತೆಗಳು ಅನ್ಯಾನ್ಯ ಬೇರೆ ಇನ್ನೊಬ್ಬರಿದ ನಮ್ಮ ಅನ್ಯಾಮಹೆ, ಇನ್ಯಾರೂ ಇಲ್ಲ ಅಂತ ನಾ ತಿಳ್ಕೊಂಡಿಲ್ಲ ಅಂತ ಸ್ವಾಮಿ ಎದುರು ಹೇಳಿ ಆ ರಹಸ್ಯ ತಾರದಲ್ಲಿ ಶಿಷ್ಯ ಕೃತ್ಯಾಧಿಕಾರ ಮುಗಬೇಕಾದಂದ್ರೆ ಆಚಾರ್ಯ ಕೃತ್ಯಾಧಿಕಾರದಲ್ಲಿ ಈ ಶ್ಲೋಕವನ್ನು ಹೇಳಿ ಮುಗಿಸ್ತಾರೆ. ಅದಕ್ಕೆ ತುಂಬಾ ವಿಶೇಷವಾಗಿ ಅನೇಕ ಉದಾಹರಣೆ ಕೊಟ್ಟಿದ್ದಾರೆ ಅದರಲ್ಲಿ. ಆಮೇಲೆ ಅದರಲ್ಲಿ ಮುಖ್ಯವಾದ ಕೆಲವೊಂದು ಮಾತ್ರ ಅದನ್ನು ಹೇಳಬೇಕು. ಅದಕ್ಕೆ ಯಾಕೆ ಅಂತ ಹೇಳ್ತಾರೆ, ಇದೆಲ್ಲ ಇದರಲ್ಲಿ ಪಾಶೋದಿಲ್ಲ, ಅವರ ಮಾಡಿರುವಂತ ಇದರಲ್ಲಿ ಇದಕ್ಕೆಲ್ಲ ರೆಫರೆನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಅದ್ರಲ್ಲಿ ನೋಡಬೇಕು ಅಂದ್ಬಿಟ್ಟು ಅಂತ ಅದರಲ್ಲಿ ಬರುತ್ತೆ, ಆಚಾರ್ಯ ಕೃತ್ಯಾಧಿಕಾರದಲ್ಲಿ ಬರುತ್ತೆ. ಅದು ಯಾಕಂದ್ರೆ ಗುರುರೇ ಯಾತಕ್ಕೆ ಅಂತ ಗುರುವನ್ನ ಹೇಳಿದೆ. ಗುಹು ಅಂದ್ರೆ ಅಜ್ಞಾನವನ್ನ ರುಹು ಅದು ನಿವರ್ತನಾಥ ಗುರುಹು ಅಂತ ಹೇಳಿದ್ರು. ಅಜ್ಞಾನ ನಿವಾರಣೆ ಆಗೋದು ಅಂಧಕಾರತ್ವ ಅಂತ ಹೇಳಿದ್ರು. ಅದರಿಂದ ಗುರು ಬಂತಲ್ಲ ಅದಕ್ಕೆ. ಯಾಕೆಂದ್ರೆ ಗುರುರೇವ ಪರಂ ಬ್ರಹ್ಮ, ಅದೇ ಶ್ರುತಿ ಇದೆಲ್ಲ ಬರೋದು ಇದರಲ್ಲಿ. ಅದಕ್ಕೆ ಗುರುರೇವ ಪರಂ ಧನಂ, ಗುರುರೇವ ಪರಂ ಶ್ರೇಯ, ಗುರುರೇವ ಪರಾಯಣಂ, ಎಲ್ಲವ ಗುರುವೇ ಅವರ ಏನ್ಬಿಟ್ಟು ಅಂತ. ಗುರುರೇವ ಪರಾವಿದ್ಯಾ, ಗುರುರೇವ ಪರಾಗತಿ, ಎಲ್ಲ ಪರಾಗತಿ ಎಲ್ಲವೂ ಆಚಾರ್ಯರೇ, ಗುರುರೇ ಎಲ್ಲವೂ ಆಚಾರ್ಯರೇ. ಯಾಕಂದ್ರೆ ಅವರು ಎಲ್ಲವನ್ನೂ ಕೊಡೋತಾರೆ. ಅದಕ್ಕೆ ಅವನು ಏನ್ ಮಾಡ್ಬೇಕು ಅಂದ್ರೆ ಅರ್ಚನೀಯಶ್ಚ ವಂದ್ಯಶ್ಚ, ದೇವರನ್ನ ಅವ್ರನ್ನ ಅರ್ಚನೆ ಮಾಡಬೇಕು ಅಂದ್ರೆ ಹೂವನ್ನ ಇಟ್ಟು ಅರ್ಚನೆ ಮಾಡಬೇಕು ಅಂತ ಅರ್ಥ ಅಲ್ಲ. ಅವರ ಇದರಿಂದ ಇದರಿಂದ ಅವ್ರನ್ನ ಅರ್ಚನೆ ಮಾಡಬೇಕು. ವಂದ್ಯಶ್ಚ, ಅವರಿಗೆ ಯಾವಾಗಲೂ ವಂದ್ಯ ಭಾವದಿಂದಲೇ ಇರಬೇಕು. ಗುರುಗಳ ಹತ್ರ ಯಾವಾಗಲೂ ಸಿಕ್ಕಿದಾಗ ನೋಡೋದಲ್ಲ, ಯಾವಾಗಲೂ ಮನಸ್ಸಿನಲ್ಲಿ ನಮಗೆ ಆಚಾರ್ಯರ ಬಗ್ಗೆ ವಂದ್ಯ ಭಾವ ಇರಲೇಬೇಕು. ಅದಕ್ಕೆ ವಂದ್ಯರ್ಚ. ಆಮೇಲೆ ಪೂಜನೀಯಶ್ಚ ಸರ್ವದಾ ಅಂತ ಹೇಳುತ್ತೆ. ಯಾವಾಗಲೂ ಪೂಜನೀಯರವರು. ಅದನ್ನ ಯಾವ ಕಾಲದಲ್ಲೂ ನಮಗೆ ಈ ಮೋಕ್ಷೋಪಾಯವನ್ನು ಕೊಡು ಯಾವ ಗುರು ಇದು ಎಲ್ಲ ಗುರುಗಳಿಗೂ ಆಗುತ್ತೆ. ಲೌಕಿಕ ವಿದ್ಯೆ ಕೊಡುವ ಗುರುಗಳನ್ನು ಇದೇ ತರ ನೋಡ್ಕೋಬೇಕು. ಏಕಾಕ್ಷರಂ ಕಲಿಸಾತಂ ಗುರು ಗುರು ಅಂತ ಹೇಳಿದಂಗೆ ಒಂದು ಅಕ್ಷರ ಬಂದು ಅವನನ್ನು ಗುರು ಅಂತ ಹೇಳಿ ಅಂತ ಶಾಸ್ತ್ರ ಹೇಳುತ್ತೆ. ಅದು ಅಂದ್ರೆ ಲೌಕಿಕ ವಿದ್ಯೆ ಕೊಡೋರ್ನು ಈತ ನೋಡ್ಕೊಂಡ್ರೆ, ಇನ್ನು ಆಧ್ಯಾತ್ಮಿಕ ಮತ್ತೆ ಆದಿದೈವಿಕ ಕೊಡುವಾಗ ಅಧ್ಯಾತ್ಮ ವಿದ್ಯೆಯನ್ನು ಕೊಡುವಂತ ಆ ಗುರುವನ್ನ ಇನ್ಯಾವ ಸ್ಥಾನದಲ್ಲಿ ಇಡಬೇಕು ನಾವು ಕೈಂದಿಕ ನ್ಯಾಯದಲ್ಲಿ ಅದನ್ನ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಧ್ಯಾಯೇನ್ ನಮೇತ್ ಜಪೇತ್ ಭಕ್ತಿಯ, ಅವ್ರನ್ನ ಧ್ಯಾಯ ಮಾಡಬೇಕು. ನಮೇತ್ ಅಂದ್ರೆ ನಮಸ್ಕಾರ ಮಾಡಬೇಕು. ಜಪೇತ್ ಅವರನ್ನ ಯಾವಾಗಲೂ ಧ್ಯಾನಿಸ್ತಾ ಇರೋ ಮನಸ್ಸಲ್ಲಿ. ಭಜೇದ್ ಅಭ್ಯರ್ಚ ಮೇಘೇನ್ ಮುದ ಅಂತ. ಅದಕ್ಕೆ ಮುದ ಅಭ್ಯರ್ಚ, ಮನಸಾರ ಪ್ರೀತಿಪೂರ್ವಕವಾಗಿ ಆಚಾರನ ನಾವು ಮಾಡ್ಬೇಕು ಅಂತಾರೆ. ಅದಕ್ಕೆ ಉಪಾಯೋಪಾಯ ಭಾವೇನ, ಆಚಾರ್ಯರೇ ಉಪಾಯವನ್ನು ಹೇಳ್ಕೊಡ್ತಾರೆ. ಉಪೇಯು ಅವರೇ. ಯಾಕಂದ್ರೆ ನಮಗೆ ಅವರೇ ಉಪೇಯ. ಹೇಗೆ ಭಗವಂತ ಉಪಾಯೋಪೇಯ ಆಗ್ತಾನೋ, ಆಚಾರ್ಯ ಉಪಾಯವನ್ನು ಹೇಳಿಕೊಡೋರು ಅವರೇ ಉಪೇಯವಾಗಿ ನಮ್ಮನ್ನ ಸೇರಿಸ್ತಾರೆ. ಅದರ ಉಪೇಯ ಭಾವೇನ ತಮೇವ ಶರಣಂ ವ್ರಜಯತೆ. ಹಾಗಾಗಿ ಆಚಾರ್ಯನ ಶರಣ ಅವರನ್ನು ಹೊಂದಬೇಕು ಅಂತ ಹೇಳುತ್ತೆ. ಆಮೇಲೆ ಅದು ಹೇಳ್ತಾರೆ, ಆಮೇಲೆ ಹಾಗೆ ಒಂದು ವೇಳೆ ಆ ಥರ ನಮಗೆ ಮನಸ್ಸು ಭಾವನೆ ಬರದೇ ಇದ್ದ ಅಂದ್ರೆ, ಈಗ ಸಾಧಾರಣವಾಗಿ ಎಲ್ಲ ಇರೋದನ್ನ ಹೇಳ್ತಾರೆ, ಯೋ ವಿಷ್ಣು ಪ್ರತಿಮಾಕಾರೆ ಲೋಹಭಾವಂ ಕರೋತಿ ಚ. ಅಂದ್ರೆ ಹೇಗೆ ಭಗವಂತನ ಒಂದು ಶಿಲೆಯಲ್ಲೋ ಇಲ್ಲ ಒಂದು ಲೋಹದಲ್ಲೋ ನೋಡ್ಬೇಕಾದ್ರೆ ಲೋಹ ಇದು ಕಲ್ಲು ಅಂತ ಅನ್ಕೊಂಡ ಅಂದ್ರೆ ಆ ಭಾವನೆ ಮನಸ್ಸಿಗೆ ಬಂದ್ರೆ ಬರಬಾರದು ಅಂತ ಹಿಂದೆನೆ ಹೇಳಿದೆ ನಿಮ್ಗೆ. ದೇವಸ್ಥಾನದಲ್ಲಿ ಹೋದ್ರೆ ಅದು ಕಲ್ಲು ಅಂತ ಬರಬಾರ್ದು, ಭಗವಂತ ಸಾಕ್ಷಾತ್ ಇದಾನೆ ನಮಗೆ ಬರಬೇಕು. ಅದನ್ನ ಲೋಹವೋ ಇದು ಕಲ್ಲೋ ಅಂತ ಭಾವ ಬಂದ ಅಂದ್ರೆ ಮಾಡಿದ್ರೆ, ಅದೇ ತರ ಯೋಗರೋ ಮಾನುಷಂ ಭಾವಂ, ಆಚಾರ್ಯರನ್ನ ಮನುಷ್ಯ ಅನ್ನೋ ಭಾವನೆ ಇಟ್ಕೊಂಡ್ರೆ, ದೈವ ಅಂತ ಬಿಟ್ಟು ಇವರೊಬ್ಬ ಮನುಷ್ಯರ ನಂತರ ಅಂತ ಭಾವನೆ ಬಂದ ಅಂದ್ರೆ ಮಾನುಷಂ ಭಾವವು ಆಗ ಉಭೌ ನರಕ ಪಾತಿನೋ. ಉಭವ್ ಅಂದ್ರೆ ದೇವರನ್ನ ಆಚರಣೆಯನ್ನು ಆಚಾರ್ಯನೈತೆ ನೆನೆಯವರು ಇಬ್ಬರೂ ಸಹ ನರಕಕ್ಕೆ ಹೋಗ್ತಾರೆ. ನರಕ ಪಾತಿನೋ, ನರಕಕ್ಕೆ ಹೋಗ್ತಾರೆ. ಅದಕ್ಕೆ ಯಾವ ಭಾವನೆ ಇರ್ಬೇಕಂತ, ಆಚಾರ್ಯಸ್ಯ ಪ್ರಸಾದೇನ ಮಮ ಸರ್ವಂ ಅಭೀಪ್ಸಿತಂ. ನಮಗೆ ಆಚಾರ್ಯರ ಪ್ರಸಾದದಿಂದ ಎಲ್ಲವೂ ನಮ್ಮ ಇಷ್ಟವಾದದ್ದು ಅಂದ್ರೆ ಎಲ್ಲವೂ ನಮಗೆ ಲಭ್ಯವಾಗಿರೋದು ಆಚಾರ್ಯರ ಪ್ರಸಾದ ಅನ್ನೋ ಭಾವನೆ ನಮಗಿರಬೇಕು. ಅದರಿಂದ ಪ್ರಾಪ್ನುಯಾಮಿತಿ ವಿಶ್ವಾಸ ಯಶ್ಚಾತಿ ಸುಸುಖಿ ಭವೇ. ಅದರಿಂದ ಆಚಾರ್ಯರ ಒಂದು ಇದರಿಂದ ನಮಗೆ ಪ್ರಸಾದದಿಂದ ಇದೆಲ್ಲವೂ ನಮಗೆ ಸಿಕ್ತು ಅನ್ನೋ ವಿಶ್ವಾಸ ಇದ್ದ ಅಂದ್ರೆ ಸಹ ಸುಖಿ ಭವೇ, ಅವನು ಸುಖವಾಗಿ ಬರ್ತಾನೆ. ಅವನು ಇಲ್ಲೂ ಸುಖವಾಗಿರ್ತಾನೆ, ಅಲ್ಲೂ ಸುಖವಾಗಿರ್ತಾನೆ ಅವನು. ಏನೈವ ಗುರುಣಾಯಸ್ಯ ನ್ಯಾಸ ವಿದ್ಯಾ ಪ್ರದೀಯತೆ. ಹೀಗಿರ್ಬೇಕಾದ್ರೆ ಇದು ಒಂದು ಸಾದಾ ಒಂದು ವಿದ್ಯೆಯನ್ನು ಕೊಡೋರು, ಇನ್ನು ನ್ಯಾಸ ವಿದ್ಯೆಯನ್ನೇ ಕೊಡುವಂತ ವಿದ್ಯೆ ಆ ವಿಚಾರಿಗೇನು. ಗುರುಣ ಯಶ್ಚ ನ್ಯಾಸ್ಯ ವಿದ್ಯಾ ಪ್ರದೀಯತೆ. ಈ ನ್ಯಾಸ ವಿದ್ಯೆಯನ್ನೇ ಕೊಡುವಂತಹ ಗುರು
ಇನ್ಯಾವ ಥರ ನಾವು ಅದು ಮಾಡಬೇಕು ಅಂತ ಅದು ಹೇಳುತ್ತೆ. ಅದಕ್ಕೆ ಅದು ಹೇಳ್ತಾರೆ, ಅದಕ್ಕೆ ಅವ್ರು ಯಾರಂದ್ರೆ ಅವ್ರಿಗೆ ನಮ್ಗೇನಪ್ಪ ಅಂದ್ರೆ ನ್ಯಾಸವಿದ್ಯೆಯನ್ನು ಕೊಡ್ತಾರಲ್ಲ ಅವರು ತಸ್ಯ ವೈಕುಂಠ ದುಗ್ಧಾಭಿ ದ್ವಾರಕಾ ಸರ್ವ ಏವ ಸಹ. ಅವರೇ ವೈಕುಂಠ, ಅವರೇ ಕ್ಷೀರಸಾಗರ, ಅವರೇ ನಮ್ಮ ದ್ವಾರಕ, ಅಯೋಧ್ಯ, ಯಾವುದು ಕಾಶಿ, ಯಾವುದು ಎಲ್ಲವೂ ಆಚಾರ್ಯರೇ. ಏವ ಸಹ ಅವರೇ ನಮಗೆ ಅಂತ ಭಾವನ ಇರ್ಬೇಕಂತೆ. ಯಾಕೆಂದ್ರೆ ಐಹಿಕಂ ಆಮುಷ್ಮಿಕಂ ಸರ್ವಂ. ಐಹಿಕವಾದ ಫಲವು ಈ ಆಚಾರ್ಯನ ಇಡೋದ್ರಿಂದ ಐಹಿಕವಾದ ಫಲವೂ ಸಿಗುತ್ತೆ. ಆಮುಷ್ಮಿಕ ಫಲವನ್ನು ಅವರೇ ಕೊಡ್ತಾರೆ. ಅದರಿಂದ ಐಹಿಕವಾದ ಫಲವನ್ನು ಭಗವಂತ ಕೊಡ್ತಾನೆ ನಮಗೆ. ಐಹಿಕಂ ಆಮುಷ್ಮಿಕಂ ಸರ್ವಂ. ಯಾಕೆಂದ್ರೆ ಅಷ್ಟಾಕ್ಷರದೋ ಗುರುಹು. ನಮಗೆ ಅಷ್ಟಾಕ್ಷರ ಉಪದೇಶ ಮಾಡೋದ್ರಿಂದ ಇವೆಲ್ಲವನ್ನೂ ಸಹ ಆಚಾರ್ಯರು ಕೊಡ್ತಾರೆ. ಐಹಿಕ ಆಮುಷ್ಮಿಕವಾದ ಫಲವನ್ನು ಕೊಡ್ತಾರೆ. ಅಕ್ಷಾಕ್ಷರವನ್ನು ಕೊಡುವಂತಹ ಗುರುಗಳು ಕೊಡೋದ್ರಿಂದ ನಮಗೆ ಐಹಿಕ ಆಮುಷ್ಮಿಕ ಎರಡವನ್ನು ಕೊಡ್ತಾರೆ. ಅದಕ್ಕೆ ಇತ್ಯೇವ ಏನ ಮನ್ಯಂತೆ ತ್ಯಕ್ತವಾಸ್ತೆ ಮನೀಷಿಭಿ. ಇತ್ಯೇವ ಯೇ ನ ಮನ್ಯಂತೆ ಅಂತ. ಏನ ಇತ್ಯೇವ ಯೇ ನ ಮನ್ಯಂತೆ ಅಂತ. ಈ ತರ ಯಾರು ತಿಳ್ಕೊಳ್ಳೋದಿಲ್ವೋ, ಏ ನ ಮನ್ಯಂತೆ ತಿಳ್ಕೊಳ್ಳೋ ಅವರು ತ್ಯಕ್ತವಾಸ್ತೆ ಮನೀಷಿಭಿ. ಅವರು ಮನುಷ್ಯರಲ್ಲಿ ತ್ಯಕ್ತವ್ ಅಂದ್ರೆ ಬಿಡಲ್ಪಟ್ಟವರು. ಅಂದ್ರೆ ಭಗವಂತನೇ ಕೈ ಬಿಟ್ಬಿಡ್ತಾನಂತೆ. ತ್ಯಕ್ತವಾಸ್ತೆ ಅವರೆಲ್ಲ ಕೈ ಬಿಟ್ಟವ್ರು ಆಗ್ತಾರೆ. ಅವರಿಗೆ ಹೇಳ್ತಾರೆ ಮನೀಷಿಭಿ. ಹೇಳ್ತಾರೆ ಏಕಾಕ್ಷರ ಪ್ರದಾತ್. ಈಗ ನಾವು ಕನ್ನಡದಲ್ಲಿ ಇದೇ ತರ ಏಕಾಕ್ಷರಂ ಕಲಿಸಿದಮ್ಮ ಗುರು ಅಂತ ಹೇಳ್ತಾರೆ. ಏಕಾಕ್ಷರ ಪ್ರದಾತಾರಂ. ಅದೇ ಏಕಾಕ್ಷರ ಪ್ರದಾತಾರ. ಇದನ್ನೇ ಅವ್ರು ಕನ್ನಡ ಹೇಳಿದ್ದಾರೆ. ಆಚಾರ್ಯಂ ಯೋ ಮನ್ಯತೆ. ಒಂದು ಅಕ್ಷರ ಹೇಳ್ಕೊಟ್ರು ಸಹ ಅವ್ರನ್ನ ನೀವು ಆಚಾರ್ಯ ಅಂತ ನೀವು ಅವ್ರಿಗೆ ಆಚಾರ್ಯನ ಇದರಲ್ಲಿ ಆಚಾರ್ಯ ಏವ ಮನ್ಯತೆ ಅಂತ ಒಂದು, ಆಚಾರ್ಯ ತಿಳ್ಕೊಳ್ಳಿ ಅಂತ ಒಂದು, ಆಚಾರ್ಯೇ ಅವಮನ್ಯತೆ ಅಂತಂದ್ರೆ ಒಂದಕ್ಷರ ಕಲಿಸಿದ ಗುರುವನ್ನು ಸಹ ಅವಮನ್ಯತೆ ಅವಮಾನ ಮಾಡಕೂಡದು. ಬಹಳ ತುಂಬಾ ದೊಡ್ಡದು ಅಂದ್ಬಿಡು ಅಂತ. ಯಾಕೆ ಅಂದ್ರೆ ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಇದು ಹೇಳಿದ. ಮನ್ಯತೆ ಅಂತ ಅಂದ್ರೆ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದು ಆಚಾರ್ಯಂ ಏವ ಮನ್ಯತೆ ಅನ್ನೋದು ಏವ ಅನ್ನೋದು ಅದು ಒಂದು ಇದ್ಬಂದ ಅಂದ್ರೆ ಅವಮನ್ಯತೆ ಅಂತ ತಗೊಂಡ ಅಂದ್ರೆ ಆಚಾರ್ಯನ ಯಾವುದೋ ಒಂದು ದೃಷ್ಟ ಅವಮಾನ ಮಾಡೋದಾಗ್ಲಿ, ಅವ್ರನ್ನ ಕೀಳಾಗಿ ನೋಡೋದಾಗ್ಲಿ ಆತರ ಮಾಡ್ದ. ಕೀಳಾಗಿ ನೋಡೋದೇ ಅವಮಾನ ಮಾಡಿದ ಸಮಾಚಾರ. ಅವ್ರಿಗೆ ಎದುರಿಗೆ ಅವ್ರನ್ನ ಹೇಳಿ ಎಲ್ಲ ಜಗಳ ಮಾಡಬೇಕು ಅಂತಿಲ್ಲ. ಮನಸ್ಸಿನಲ್ಲಿ ಆ ಗೌರವ ಇಲ್ಲದೆ ಇದ್ರೆ ಕೀಳಾಗಿ ನೋಡೋದನ್ನ ಅದು ಅವಮಾನ ಮಾಡಿದಾಗೆ ಅದು. ಅವ್ರು ಏನಾಗ್ತಾರೆ ಅಂತ ಹೇಳ್ತಾನೆ. ಶ್ವಾನಯೋನಿ ಕರಂ ಪ್ರಾಪ್ಯ ಚಂಡಾಲೇಶ್ವಪಿ ಜಾಯತೆ. ಅವರಿಗೆ ನಾಯಿ ಶ್ವಾನಯೋನಿ ನಾಯಿಯ ಹೊಡ್ತಾರೆ. ಆಮೇಲೆ ಇದು ಚಂಡಾಲೇಶ್ವರಿ ಚಾಂಡಾಳ ಅಕ್ಷರ ಹುಡ್ತಾರೆ. ಅದಕ್ಕೆ ಅವ್ರು ಹೊಡ್ತಾರೆ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಅಂದ್ರೆ ಇಷ್ಟೆಲ್ಲ ಮಾಡೋದ್ರಿಂದ ಯಾವ ಪ್ರತ್ಯುಪಕಾರ ನಾವು ಮಾಡಕ್ ಸಾಧ್ಯ? ಅದರಿಂದ ಆಚಾರ್ಯಗೆ ಅದು ಕೈಂಕರ್ಯವನ್ನು ಮಾಡಬೇಕು. ಮುಂದೆ ಶ್ಲೋಕದಲ್ಲಿ ಬರುತ್ತೆ ಎಲ್ಲವನ್ನೂ ಮಾಡಬೇಕು. ಕೈಗಾದಷ್ಟು ಅವರಿಗೆ ದಕ್ಷಿಣೆಯನ್ನು ಕೊಡಬೇಕು. ಅಂದ್ರೆ ಈ ಗುರುಕುಲ ನಡೆಸ್ತಾ ಇರ್ತಾರಲ್ಲ, ಆಚಾರ್ಯ ನಡೆಸ್ತಾ ಇರ್ಬೇಕಾದ್ರೆ ಇವ್ರ ತರ ಅನೇಕ ಶಿಷ್ಯರು ಬರ್ತಾರೆ. ಅವ್ರಿಗೆಲ್ಲ ಅವರು ಆ ಕಾಲದಲ್ಲಿ ಈಗಿನ ತರ ಡೊನೇಷನ್ ತಗೊಂಡೆಲ್ಲ ಮಾಡ್ತಿರ್ಲಿಲ್ಲ. ಎಲ್ಲವೂ ಯಾರು ಬಂದ್ರು ಅಲ್ಲಿ ಸೇರಿಸಿದ್ರೆ ಎಲ್ಲವೂ ಅವರಿಗೆ ಅನ್ನ ವಸತಿಯೊಂದಿಗೆ ಎಲ್ಲವೂ ಉಚಿತವಾಗಿತ್ತು. ಪಾಪ ಆಚಾರ್ಯಗೆ ಅವ್ರನ್ನ ನಡೆಸೋಕೆ, ಗುರುಕುಲ ನಡೆಸೋಕೆ ಬೇಕಲ್ಲ. ಹಾಗಾಗಿ ಯಾರು ಉತ್ತೀರ್ಣ ಹೋಗ್ತಾರೋ ಅವರು ತಮಗೆ ಸಿಕ್ಕಿದ್ದನ್ನ ಆಚಾರ್ಯರಿಗೆ ಸಂಭಾವನೆ, ಅದರಲ್ಲೂ ಸಹ ಅದೆಲ್ಲ ಪ್ರತ್ಯುಪಕಾರ ಇಲ್ಲದ ಭಾವನೆಯಿಂದ ಕೊಡಬೇಕು ಅವರಿಗೆ. ಅಷ್ಟೇ ಅಲ್ಲ, ದಕ್ಷಿಣ ಮೂಲಕ ಅಲ್ಲ, ಕಾರ್ಯ ಮೂಲಕ ಕೈಂಕರ್ಯ ಮೂಲಕವೂ ಸಹ ಅವರಿಗೆ ಆಚಾರ್ಯರಿಗೆ ನಾವು ಮಾಡುವಂಥದ್ದು. ಇವೆಲ್ಲವನ್ನೂ ಸಹ ಯಾತಕ್ಕೆ ಹೇಳ್ತಾರೆ? ಅದಕ್ಕೆ ಇಷ್ಟು ಮಾಡಿದ್ರು ಸಹ ನಮಗೆ ಆಚಾರ್ಯರು ಮಾಡಿದ್ದಕ್ಕೆ ನಾ ಏನೂ ಮಾಡಲಿಲ್ಲ, ನಾನು ಮಾಡಿದ್ದೇನೂ ಇಲ್ಲ ಅನ್ನೋ ಭಾವನೆ ನಮ್ಮಲ್ಲಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ 2ನೇ ಶ್ಲೋಕದಲ್ಲಿ ಆಚಾರ್ಯರ ಒಂದು ದೇವತೆ ಸಮಾನ ಹೇಳಿ ಶಿಷ್ಯನಾದವನು ಆಚಾರ್ಯರಲ್ಲಿ ಯಾವ ಭಾವನೆ ಇಟ್ಕೋಬೇಕು ಅಂತ ಅದನ್ನು ತೋರಿಸಿದ್ರು. ಇನ್ನು 3ನೇ ಶ್ಲೋಕಕ್ಕೆ ಹೋಗೋಣ. ಇದು ಇಲ್ಲಿ 3ನೇ ವಿಷಯದಲ್ಲಿ 15 ಗುಣಗಳು ಯಾರೋ ಶಿಷ್ಯನಿಗೆ ಇರಬೇಕಾದಂತ ಲಕ್ಷಣಗಳು ಗುಣಗಳು ಏನಾದ್ರು ತಗೊಳ್ಳಿ. 15 ಹೇಳ್ತಾರೆ. ಅದನ್ನ ಸದ್ಬುದ್ಧಿ ಸಾಧು ಸೇವಿ ಸಮುಚಿತ ಚರಿತ ತತ್ವಬೋಧಾಭಿಲಾಷಿ ಶುಶ್ರೂಷುಸ್ತ್ಯಕ್ತಮಾನಃ ಪ್ರಣಿಪತನ ಪರ ಪ್ರಶ್ನಕಾಲ ಪ್ರತೀಕ್ಷಃ ಶಾಂತೋ ದಾಂತೋ ನಸೂಜುಶರಣಮುಪಗತಃ ಶಾಸ್ತ್ರ ವಿಶ್ವಾಸಶಾಲಿ ಶಿಷ್ಯ ಪ್ರಾಪ್ತ ಪರೀಕ್ಷಂ ಕೃತವಿದಭಿಮತಂ ತತ್ವತಃ ಶಿಕ್ಷಣೀಯಃ. ಹಿಂದೆ ಇದರಲ್ಲಿ ಹೇಳಿದ್ರು ಆಚಾರ್ಯ ಗುಣಗಳನ್ನ ಹೇಳಿ ಶಿಷ್ಯನು ಆಚಾರ್ಯರಲ್ಲಿ ಯಾವ ತರ ಇರಬೇಕು ಅಂತ ಹೇಳಿದ್ರು. ಇಲ್ಲಿ ಶಿಷ್ಯನ ಗುಣಗಳನ್ನ ಹೇಳ್ತಾರೆ. ಶಿಷ್ಯನ ಗುಣಗಳು ಹೇಳಿ ಅಂತಹ ಶಿಷ್ಯನಲ್ಲಿ ಆಚಾರ್ಯರು ಯಾವ ತರ ಇರಬೇಕು ಅಂತ ಹೇಳ್ತಾರೆ. ನೋಡಿ, ಅಲ್ಲಿ ಆಚಾರ್ಯ ಗುಣಗಳು ಹೇಳಿ ಶಿಷ್ಯ ಯಾವ ತರ ಆಚಾರ್ಯ ಇರಬೇಕು ಅಂತ ಹೇಳಿದ್ರು. ಇಲ್ಲಿ ಶಿಷ್ಯನ ಗುಣಗಳು ಹೇಳ್ತಾರೆ. ಗುಣಗಳು ಹೇಳಿ
ಆ ತರ ಶಿಷ್ಯ ಸಿಕ್ಕಿದ್ರೆ ಆಚಾರ್ಯರು ಏನ್ ಮಾಡ್ಬೇಕು ಅಂತ ಹೇಳಿ ಈಗ ಏನು ಅಂದ್ರೆ ತತ್ವತಃ ಶಿಕ್ಷಣೀಯ, ಅದು ಅದು ಅಭಿಮತಂ ತತ್ವತಃ ಶಿಕ್ಷಣೀಯ. ಈ 15 ಗುಣಗಳು ಏನು 15 ಗುಣ ನೋಡೋಣ ಬಳಿಕೆ. ಈ 15 ಗುಣಗಳಿರುವ ಶಿಷ್ಯ ಸಿಕ್ಕದ ಅಂದ್ರೆ ತತ್ವತಃ ಶಿಕ್ಷಣೀಯ. ಅವನು ಅಭಿಮತಂ, ಅವನಿಗೆ ಏನು ಬೇಕು, ಏನು ಅಭಿಮತವೋ, ಶಿಷ್ಯನಿಗೆ ಏನು ಬೇಕು ಅಂತ ಕೇಳಿಕೊಂಡು ಅವನಿಗೆ ಬೇಕಾಗಿದ್ದನ್ನ ತತ್ವತಃ ಶಿಕ್ಷಣೀಯ. ಆಚಾರ್ಯರಾದು ತತ್ವತಃ ಒಂದು ಸ್ವಲ್ಪವನ್ನು ಬಿಡದೆ ತಮ್ಮ ತಿಳಿದಿರಲ್ವದ ಆ ತತ್ವದ ಮೂಲಕ ಏನೇನು ಅವನು ಕೇಳಿದಾನೋ ಅದನ್ನ ಒಂದು ಚೂರು ಬಿಡದೆ ತಮಗೆ ತಿಳಿದಷ್ಟನ್ನು ಸಹ ಅವನಿಗೆ ಶಿಕ್ಷಣೀಯ, ಅವನಿಗೆ ಬೋಧನೆ ಮಾಡಬೇಕು. ಅಂದ್ರೆ ಆಚಾರ್ಯಗೂ ಅದೇ ತರ ಬರುತ್ತೆ. ಆ ತರ ಶಿಷ್ಯ ಸಿಕ್ಕದಂದ್ರೆ ಅವರಿಗೂ ಸಹ ಮಾಡಬೇಕು ಅಂತ ಬರುತ್ತೆ. ಅದು ಹೇಳ್ತಾರೆ ಏನಪ್ಪ 15 ಅವ್ರ ಗುಣಗಳು ಅಂತ ಹೇಳ್ತಾರೆ. ಸದ್ಬುದ್ಧಿ, ಸಾಧು ಸೇವಿ, ಸಮುಚಿತಚರತಃ, ತತ್ವಬೋಧಾಭಿಲಾಷಿ, ಶುಶ್ರೂಷು, ಆಮೇಲೆ ತ್ಯಕ್ತಮಾನಃ, ಪ್ರಣಿಪತನಪರಃ, ಪ್ರಶ್ನಕಾಲ ಪ್ರತೀಕ್ಷಃ, ಶಾಂತಃ ದಾಂತಃ, ಅನಸೂಯು, ಶರಣಮುಖತಃ, ಶಾಸ್ತ್ರ ವಿಶ್ವಾಸಶಾಲಿ, ಆಮೇಲೆ ಪರೀಕ್ಷಂ ಪ್ರಾಪ್ತಃ, ಆಮೇಲೆ ಕೃತವಿತ್. ಈ 15 ಗುಣಗಳು ಶಿಷ್ಯನಲ್ಲಿ ಇರಬೇಕು ಅಂತ ಹೇಳ್ತಾರೆ. ಈ 15 ಗುಣಗಳಿದ್ದ ಅಂದ್ರೆ ಅಂತವನಿಗೆ ತತ್ವತಃ ಇದು ಏನಂದ್ರೆ ಮುಂಡಗಮೃಷತ್ತಿರುವ ಸಾರವನ್ನ ತೆಗೆದುಹಾಕಿದ್ದಾರೆ. ಇಲ್ಲಿಯವರೆಗೂ ಆಚಾರ್ಯ ಶಿಕ್ಷಣ ಲಕ್ಷಣವನ್ನ ಸ್ವಾಮಿ ದೇಶಿಕನ್ ಹೇಳ್ದಂಗೆ ಯಾರು ಹೇಳಿದ್ರು, ಎಷ್ಟು ಇದೆ ಹೇಳಿದ್ದಾರೆ ಅಂದ್ರೆ ಇತರ ಸಿದ್ಧಾಂತದವರು ಇದನ್ನೇ ತಗೊಳ್ತಾರೆ. ಇತರ ಸಿದ್ಧಾಂತ ಶಿಷ್ಯ ಆಚಾರ್ಯ ಲಕ್ಷಣ ತಗೋಬೇಕಾದ್ರೆ ಈ ನ್ಯಾಸವಂಶದಲ್ಲಿ ಹೇಳಿರುವ ಇದನ್ನೇ ತಗೊಂಡು ಮಾಡ್ತಾರೆ ಅವರು. ಮತ್ತೆ ತವಳು ಬಂದವರು ರಹಸ್ಯತ್ರ ತಗೋತಾರೆ. ಇದನ್ನೇ ತಗೊಂಡು ಇವತ್ತಿಗೂ ಬೇರೆಯವರು ಸಹ ಇಷ್ಟು ಅದ್ಭುತವಾಗಿ ಇನ್ಯಾರು ಹೇಳಕ್ ಸಾಧ್ಯವೇ ಇಲ್ಲ, ಅಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಇಷ್ಟು ಇದು ಆಚೆ ಹಾಗಾಗಿ ಎಲ್ಲರೂ ಸಹ ಇದು ಒಂದು ಯಾವುದನ್ನು ಬಿಡದೆ ಇದಕ್ಕಿಂತ ಮೇಲೆ ಇನ್ನೇನು ಹೇಳೋಕ್ಕಿಲ್ಲ, ಯಾವುದೂ ಇದನ್ನು ಬಿಟ್ಟಿಲ್ಲ. ಹಾಗಾಗಿ ಅಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಅದರಲ್ಲಿ ಹೇಳ್ತಾರೆ ಈ 15 ಗುಣಗಳು ಒಬ್ಬ ಶಿಷ್ಯನಲ್ಲಿ ಇರಬೇಕು. ಇದ್ದರೆಗೆ ಸದ್ಭಿಹಿ ಅಂತ ಹೇಳಿದ ಹಿಂದೆ ಶ್ಲೋಕದಲ್ಲಿ ಸಚ್ಚಿಷ್ಯ ಅಂತ ಹೇಳಿದ್ನಲ್ಲ, ಆ ಸಚ್ಚಿಷ್ಯ ಯಾರು ಅಂದ್ರೆ ಈ 15 ಗುಣಗಳು ಇದ್ರೆ ಅವನು ಸಚ್ಚಿಷ್ಯ ಅಂದ್ಬಿಟ್ಟು ಅಂತ. ಬಹಳ ಕಷ್ಟ ಸಿಗೋರು ಈ ತರ ತುಂಬಾ ಕೆಲವರು ಎಲ್ಲೋ ಅಲ್ಲೂ ಒಬ್ಬೊಬ್ರು ಸಿಗ್ತಾರೆ. ಇದನ್ನೆಲ್ಲ ನಾವೇ ಮನಸ್ಸಲ್ಲಿ ಇವಾಗ ನೋಡ್ಕೋಬೇಕು. ಈಗ ಯಾತಕ್ಕಿದ್ದಾನೆ ಈ ಗುಣಗಳೆಲ್ಲ ನಮ್ಮಲ್ಲಿ ಇದೆಯಾ, ಈ ತರ ಇದೀವಾ ಅಂತ ನಾವು ನಮ್ಮ ಆಚಾರಗಳಲ್ಲಿ ನಾವು ಈ ತರ ಇದೀವಂತ ನಾವೇ ಮನಸ್ಸಲ್ಲಿ ತರ್ಕವನ್ನು ಮಾಡಬೇಕು. ತರ್ಕವನ್ನು ಮಾಡಿಕೊಂಡು ನ್ಯೂನತೆಗಳು ನಮ್ಮಲ್ಲಿದ್ದರೆ ಸರಿಪಡಿಸ್ಕೋಬೇಕು. ನಾವು ತಿಳಿದೇ ಕೆಲವು ನ್ಯೂನತೆಗಳು ಬಂದಿರ್ಬೋದು. ಈಗ ತಿಳಿದ ಮೇಲೆ ಆ ನ್ಯೂನತೆಯನ್ನು ನಾವು ಸರಿಪಡಿಸ್ಕೊಳ್ಬೇಕು. ಆ ಭಾವನೆಯಿಂದ ಇರಬೇಕು. ಆ ತರ ಭಾವನೆ ಯಾಕೆ ಹೇಳ್ತಾರೆ, ಈ ತರ ಭಾವನೆಯಿಂದ ಇದ್ರೇನೆ ಯಾವ್ದಾದ್ರು ಉಪದೇಶ ಮಾಡಿದ್ರೆ ಉಪದೇಶ ಒಟ್ಟುತ್ತೆ ಅವ್ರಿಗೆ, ಶಿಷ್ಯರಿಗೆ ಸಾಧನೆ ಆಗುತ್ತೆ. ಅವ್ರಿಗೆ ಇಲ್ಲದ್ರೆ ಸಾಧನೆ ಆಗೋದಿಲ್ಲ. ಉಪದೇಶ ಮಾಡಿದ್ರು ಫಲಿಸೋದಿಲ್ಲ. ಅದು ಈ ತರ ಭಾವ ಇದ್ದರೆ ಮಾತ್ರ ಆಚಾರದಲ್ಲಿ ಇದ್ದರೆ ಆ ಮಾಡೋದಂಥ ಮಂತ್ರೋಪದೇಶ ಎಲ್ಲವೂ ಫಲಿಸುತ್ತೆ ಅದು ನಮಗೆ ಅನ್ನೋದಕ್ಕೆ ಇದೆಲ್ಲ ಅಷ್ಟು ವಿಶೇಷವಾಗಿ ಹೇಳಿದ್ದಾರೆ. ಅದಕ್ಕೆ ಆಮೇಲೆ ಹೇಳ್ತಾರೆ ಅದರಲ್ಲಿ ಒಂದೊಂದಾಗಿ ಹೇಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವರು ಅದು ಹೇಳ್ತಾರೆ. ಅದಕ್ಕೆ ಅವರು ಸ್ವಾಮಿ ಅವರು ಇದಕ್ಕೆ ತುಂಬಾ ಶಾರ್ಟಾಗಿ ಅವ್ರ ವ್ಯಾಖ್ಯಾನ ಶಾರ್ಟ್ ಆಗಿರುತ್ತೆ. ಅಂದ್ರೆ ಇದು ಅವ್ರು ಮಾಡಿರೋದೇ ತುಂಬಾ ಎಲ್ಲ ವಿಷಯವನ್ನು ತಿಳ್ಕೊಂಡು ಇರುವಂತವ್ರಿಗೆ ಇಂಡೆಕ್ಸ್ ತರ ಕೊಡ್ತಾರೆ. ಅವ್ರು ಹೇಳೋದಷ್ಟೇ ಸಮ್ಯಕ್ ಉಪಸನ್ನೇ ಸಚ್ಚಿಷ್ಯೆ ಅವ್ರ ಸ್ವಾಮಿ ಭಾಷೆ ಇರೋದಕ್ಕೆ ತಸ್ಮೈ ಸ ವಿದ್ವಾನ್ ನಿತ್ಯಾದಿ ವಿಹಿತಂ ಆಚಾರ್ಯಂ ಕೃತ್ಯಮಾಹ ಸದ್ಬುದ್ಧಿರಿತಿ ಅಭಿಮತಂ ಮೋಕ್ಷೋಪಯುಕ್ತ ಅರ್ಥಜಾತಂ ಅಂತ ಹೇಳ್ಬಿಟ್ಟು ಹೇಳಿದ್ನ. ಮೋಕ್ಷೋಪಯುಕ್ತ ಅರ್ಥಜಾತವಾದ ಸಚ್ಚಿಷ್ಯನಿಗೆ ಆಚಾರ್ಯನ ಉಪದೇಶ ಮಾಡಬೇಕು ಅಂತ ಅವರು ಚಿಕ್ಕದಾಗಿ ವ್ಯಾಖ್ಯಾನ ಮಾಡಿಬಿಟ್ಟೋದ್ರು. ದೀರ್ಘವಾದ ವ್ಯಾಖ್ಯಾನವನ್ನ ಅದು ಹೇಳ್ತಾ ಇದಕ್ಕೆ. ಅದರಲ್ಲಿ ಮೊದಲೇ ಇದನ್ನು ಬೇಡ, ಕಡೆಗೆ ತತ್ವ ಶಿಕ್ಷಣೀಯ ಕಡೆಗೆ ಬರೋಣ. ಒಂದೊಂದಾಗಿ ಹೇಳ್ತಾರೆ. ಸದ್ಬುದ್ಧಿ ಅಂತಂದ್ರೆ ಸಮ್ಯಕ್ ಬುದ್ಧಿ, ಸಮ್ಯಕ್ ಸದ್ಬುದ್ಧಿ ಒಳ್ಳೆ ಬುದ್ಧಿವಾಗಬೇಕು ಅಂದ್ರೆ ಇದೆಲ್ಲ ಅರ್ಥದಲ್ಲೂ ಬರುತ್ತೆ. ಬುದ್ಧಿ ಅಂದ್ರೆ ಕೆಟ್ಟ ಬುದ್ಧಿ ಇರಬಾರದು ಅಂದ್ಬಿಟ್ಟು ಅಂತ, ನೀಚ ಬುದ್ಧಿ ಕೆಟ್ಟ ಬುದ್ಧಿ ಇರಬಾರ್ದು ಸದ್ಬುದ್ಧಿ ಅಂತ. ಇನ್ನೊಂದು ಸಮ್ಯಕ್ ಜ್ಞಾತವಂತಹ ಅಂತ ವ್ಯಾಖ್ಯಾನ ಮಾಡ್ತಾರೆ. ಒಳ್ಳೆಯ ಜ್ಞಾನ ಅಂದ್ರೆ ಭಗವಂತನ ವಿಷಯ ತಿಳ್ಕೊಂಡಾಗಿರ್ಬೇಕು. ಸಮ್ಯಕ್ ಜ್ಞಾನವಾನ್, ಸಮ್ಯಕ್ ಒಳ್ಳೆಯವರು ಅವನು ಸದ್ಬುದ್ಧಿ ಅಂತ ಹೇಳ್ತಾರೆ. ಅವ್ರಿಗೂ ಅಂತಹ ಉಳ್ಳವನು, ಅವನು ಒಳ್ಳೆಯ ಗುಣ ಉಳ್ಳವನು, ಒಳ್ಳೆಯ ಬುದ್ಧಿ ಉಳ್ಳವನು, ಜ್ಞಾನ ಉಳ್ಳವನು, ಇಲ್ಲ ಜ್ಞಾನ ಉಳ್ಳೋದ್ರಲ್ಲಿ ಅಭಿಲಾಷ ಉಳ್ಳವನು. ಅವನು ಆ ಥರ ಜ್ಞಾನ ಇಲ್ಲ ಆದ್ರೆ ಸ್ವಲ್ಪ ತಿಳ್ಕೊಂಡಿದ್ದಾನೆ, ಆದ್ರೆ ಅಭಿಲಾಷ ಇದೆ. ಅದರಿಂದ ಇಲ್ಲಿ ಏನು ಜ್ಞಾನ ಅಂದ್ರೆ ಆಚಾರ್ಯರನ್ನ ಹೋಗಿ ಆಚಾರ್ಯರನ್ನ ಸೇವೆ ಮಾಡಿ ಅವರ ಬಳಿ ಸಾರಿ ಅವರ ತಿಳ್ಕೋಬೇಕು ಅಂತ ಇರ್ತಾರಲ್ಲ, ಅದೇ ಸಮ್ಯಕ್ ಜ್ಞಾನ ಅಂದ್ಬಿಟ್ಟು ಅಂತ. ಎಲ್ಲವನ್ನೂ ತಿಳಿದಿರಬೇಕು. ತಿಳಿದಿರೋಕ್ಕೆ ಸಾಧ್ಯವಿಲ್ಲ ಎಲ್ಲರಿಗೂ.
ಆಚಾರ್ಯನ ಬಳಿ ಹೋಗಿ ವಿಷಯವನ್ನು ತಿಳ್ಕೋಬೇಕು ಅನ್ನೋ ಒಂದು ಅವನ ಮನಸ್ಸಿದೆಯಲ್ಲ ಅವನಿಗೆ, ಅದೇ ಅದೇ ಅವನೇ ಸದ್ಬುದ್ಧಿ. ಅದು ಸಾಧು ಸೇವಿ ಅಂತ ಹೇಳಿದ್ರು. ಸಾಧು ಸೇವಿ ಅಂದ್ರೆ ಭಾಗವತ ಆಚಾರ್ಯರು ಸಾಧು, ಮತ್ತೆ ಅವರ ಭಾಗವತರು, ಅವರ ಆಚಾರ್ಯ ಜೊತೆಯಲ್ಲಿರುವ ಇದರ ಗುರುಗಳು. ಒಂದು ಗುರುಕುಲದಲ್ಲಿ ಅನೇಕ ಜನ ಇರ್ತಾರೆ, ಇಲ್ಲ ಒಂದು ಅನೇಕ ಹಿರಿಯರು ಇರ್ತಾರೆ. ಭಾಗವತರು ಅಂತ ಯಾರು ಇರ್ತಾರೆ ಅವರಿಗೆ ಅವರನ್ನ ಭಗವಂತನ ತರ ಅರ್ಚನೆಯನ್ನ ಹಿಂದೆ ಹೇಳ್ದಂಗೆ ಆಚಾರ್ಯರನ್ನು ಭಾಗವತರನ್ನು ಸಹ ಸೇವೆ ಮಾಡುವ ಬುದ್ಧಿಯುಳ್ಳ ಸಾಧು ಸೇವಿ. ಅವರ ಸೇವೆಯನ್ನ ಮಾಡಬೇಕು. ಮಾಡುವ ಬುದ್ಧಿ ಮಾತ್ರ ಸಾಲದು, ಅವರನ್ನ ಸೇವೆ ಮಾಡಬೇಕು. ಅದಕ್ಕೆ ಯಾತಕ್ಕೆ ಅಂತ ಹೇಳ್ತಾರೆ, ಶ್ರೇಷ್ಠರ ಸಂಸಾರ್ಯ ಅಧಿಕತ್ವೇನ ಚ ಜ್ಞಾತ್ವ ತತ್ಸೇವಾ ಪರಹ. ಶ್ರೇಷ್ಠರ ಈಶ್ವರನಿಗಿಂತ ಇವರು ಹೆಚ್ಚು ಅನ್ನೋ ಭಾವನ ಮನಸ್ಸಲ್ಲಿ ಇಟ್ಕೊಂಡು ಜ್ಞಾತ್ವ ಅಂತ ತಿಳ್ಕೊಂಡು ತತ್ಸೇವಾ ಪರಹ, ಅವರ ಸೇವೆಯ ಪರನಾಗಿರ್ಬೇಕು, ಸೇವಾಪರನಾಗಿರ್ಬೇಕು. ಅವನೇ ಸಾಧು ಸೇವಿ. ಸಾಧು ಸೇವಿ ಅಂದ್ರೆ ಅವರ ಆ ಥರ ಅಂದ್ರೆ ಗುರು ಹಿರಿಯರಲ್ಲಿ ಗೌರವ ಭಾವನೆ ಇಟ್ಕೊಂಡು ಅವರ ಕೈಂಕರ್ಯಗಳನ್ನು ಅವರ ಸೇವೆಯನ್ನು ಮಾಡುವನಾಗಿರ್ಬೇಕು. ಈ ಸೇವೆಯನ್ನು ಮುಂದಕ್ಕೂ ಅದಕ್ಕೆ ಬರುತ್ತೆ. ಅನೇಕ ಸೇವೆಗಳಲ್ಲಿ ಅನೇಕ ಥರ ಇರುತ್ತೆ. ಅವರಿಗೆ ಬೇಕಾದ ಉಪಕರಣವನ್ನು ಒದಗಿಸೋದು, ಅವ್ರಿಗೆ ಬೇಕಾದರೆ ಅವರ ಆನ್ನಿಕಗಳಿಗೆ ಬೇಕಾದಂಥ ಏನೇನು ನೀರು ತಂದು ಕೊಡೋದು, ಇಲ್ಲಾಂದ್ರೆ ಅವ್ರಿಗೆ ಬೇಕಾದಂಥ ದಬ್ಬೆ ಇದನ್ನ ಇದು ಮಾಡಿಕೊಡೋದು, ಸಮಿತಿಗಳು ತಂದು ಕೊಡೋದು, ಇದು ಅನೇಕ ಇರುತ್ತಲ್ಲ. ಅವ್ರ ಆರಾಧನೆ ತುಳಸಿ ಪುಷ್ಪ ಹೂವು ಅದನ್ನೆಲ್ಲ ಮುಂದೇನು ಇದೆಲ್ಲ ಬರುತ್ತೆ. ಇದೆಲ್ಲವನ್ನೂ ಇರುವಂತ ಸೇವೆ ಮಾಡೋದ್ರಲ್ಲಿ ಎಲ್ಲೂ ಬರುತ್ತೆ. ಈ ಸಾಧು ಸೇವೆಯಲ್ಲಿ ಶುಶ್ರೂಷು ಅವ್ರಿಗೆ ಬೇಕಾದ ಅವ್ರಿದ್ದಂದ್ರೆ ವಯಸ್ಸಾಗಿದ್ದರೆ ಅವ್ರ ಕೈ ಕಾಲು ಹಿಡಿದು ಬಿಡೋದು, ಮಲಗಿದ್ದ ಅಂದ್ರೆ ಇದ್ರೆ ಈ ಥರ ಅನೇಕ ಕೆಲಸಗಳನ್ನು ಮಾಡೋದು. ಸ್ನಾನಕ್ಕೆ ಹೋಗುವಾಗ ಬಟ್ಟೆಯನ್ನು ತಗೊಂಡು ನೋಡಿದ್ವಿ ಭರದ್ವಾಜರು ಹೇಗೆ ವಾಲ್ಮೀಕಿ ಋಷಿಗಳಿಗೆ ನೀರನ್ನ ಕೊಡವನ್ನು ವಸ್ತ್ರವನ್ನು ತಗೊಂಡು ತಮಸಾನಿ ನದಿ ಹೋದರು ಅಂತ ಹೇಳಿದಾರಲ್ಲ, ಆ ಥರ ಇವೆಲ್ಲವೂ ಸಹ ಸಾಧು ಸೇವೆಗೆ ಬರುತ್ತೆ. ಅದಕ್ಕೆ ಆಮೇಲೆ ಸಮುಚಿತ ಚರಿತ ಮುಂದಕ್ಕೆ ಇದು ಮೂರನೇದು ಸಮುಚಿತ ಚರಣ ಅಂದ್ರೆ ಎರಡು, ಒಳ್ಳೆಯ ಚಾರಿತ್ರ ಉಳ್ಳವನು ಅಂತ ಒಂದು. ಸಮುಚಿತ ಚರಿತ ಅಂದ್ರೆ ಸಮುಚಿತ ಒಳ್ಳೆಯ ಚರಿತ ಅಂದ್ರೆ ಗುಣಗಳು ಅಂದ್ರೆ ಒಳ್ಳೆಯ ಚಾರಿತ್ರಹೀನನಾಗಿರಬಾರ್ದು ಅಂತ ಒಂದರ್ಥ. ಇನ್ನೊಂದು ಏನು ಅಂದ್ರೆ ಒಳ್ಳೆಯ ಆಚರಣೆ ಉಳ್ಳವನಾಗಿರ್ಬೇಕು, ವರ್ಣಾಶ್ರಮ ಧರ್ಮವನ್ನು ಪಾಲಿಸ್ಬೇಕು. ಅವನು ಯಾವ ನಮ್ಮ ಆಶ್ರಮಕ್ಕೆ ಏನೇನು ಮುಖ್ಯವಾಗಿದ್ದಲ್ಲಿ ಬ್ರಾಹ್ಮಣನಾಗಿದ್ದ ಅಂದ್ರೆ ಪಂಚಕಾಲ ಪ್ರಕಾಶಿಗೆ ಯಾವ ಥರ ಹೇಳಿದೋ, ಪಂಚಕಾಲದಲ್ಲಿ ಅಭಿಗಮನ, ಆಮೇಲೆ ಉಪಾದಾನ, ಹೆಜ್ಜೆ, ಮತ್ತೆ ಇದು ಸಾಯಂಕಾಲ ಯೋಗ, ಈ 5 ಕಾಲದಲ್ಲಿ ಏನು ಹೇಳಿದೆಯೋ, ಆಮೇಲೆ ಸ್ವಾಧ್ಯಾಯ ಮತ್ತೆ ಯೋಗ, ಈ 5 ಕಾಲದಲ್ಲಿ ಏನು ಹೇಳಿದ್ದೋ ಅದನ್ನ ಮಾಡುವನಾಗಬೇಕು. ಅವನ ಆಶ್ರಮ ಧರ್ಮ, ಅಧ್ಯಯನ, ಅಧ್ಯಾಪನ ಇದೆಲ್ಲವನ್ನೂ ಮಾಡಬೇಕು. ಆಮೇಲೆ ಅನೇಕ ಆನ್ನಿಕಗಳನ್ನು ಭಗವಂತನ ನಿತ್ಯ ನೈಮಿತ್ಯ ಕರ್ಮಗಳನ್ನು ಕೇಳಿ ಯಾವುದನ್ನು ಬಿಡಬಾರ್ದು, ಅದು ಫಲಕ್ಕಾಗಿ ಮಾಡಬಾರ್ದು, ಆದರೆ ಬಿಡಬಾರ್ದು. ಹಾಗಾಗಿ ಎಲ್ಲವನ್ನೂ ಮಾಡೋಕೆ ಅದಕ್ಕೆ ಸ್ವರ್ಣಾಶ್ರಮ ನಿಯತ ಆಚಾರ ಪರಹ ಅಂತ ವ್ಯಾಖ್ಯಾನ ಹೇಳೋದು. ತಮ್ಮ ಆಶ್ರಮ ವರ್ಣ ತಮ್ಮ ಯಾವುದೇ ಆಗಿರಲಿ, ತಮ್ಮ ಆಶ್ರಮಕ್ಕೆ ಯಾವ ಇದಿರುತ್ತೋ ಅದನ್ನ ಮಾಡುವವರಾಗಿರ್ಬೇಕು. ಸಮುಚಿತ ಚರಿತ. ಅದಕ್ಕಿಂತ ತತ್ವ ಬೋಧಾವಿಲಾಷಿ ಅಂತ ಹೇಳಿದ್ರು. ಮುಖ್ಯವಾಗಿ ತತ್ವ ಅಂದ್ರೆ ಚಿತ್ತ, ಚಿತ್, ಈಶ್ವರ, ಇದೇ ತತ್ವ 3. ಚಿತ್ತ ಅಂದ್ರೆ ಚೇತನ, ಅಚಿತ್ ಅಂದ್ರೆ ಅಚೇತನ, ಈಶ್ವರ ಭಗವಂತ. ಚಿತ್ ಎರಡು ಭಗವಂತನ ಅಧೀನ, ಎರಡು ಅವನಿಂದ ಇದೆಲ್ಲ ತಿಳ್ಕೊಂಡಿರುವಂತ ಈ ತತ್ವ ಅಂದ್ರೆ ಇದೆ. ಈ ತತ್ವವನ್ನ ತಿಳ್ಕೊಂಡಾಗಿರ್ಬೇಕು ಅವನು. ಚಿತ್ತ ಅದನ್ನ ತಿಳ್ಕೊಳ್ಳೋದಲ್ಲಿ ಬುದ್ಧ ಜ್ಞಾನ ಅಂತ ನಾನು ತಿಳ್ಕೊಳ್ಳೋದ್ರಲ್ಲಿ, ಬೋಧ ಅಂದ್ರೆ ಬೋಧಿಸೋದಲ್ಲ, ಬುದ್ಧ ವಿಜ್ಞಾನ ಅಂತ ತಿಳ್ಕೊಳ್ಳೋದ್ರಲ್ಲಿ ಅಭಿಲಾಷಿ. ಅದರಲ್ಲಿ ಅವನಿಗೆ ಅತ್ಯಂತ ಅದಿರ್ಬೇಕು. ಅದಕ್ಕೆ ಅವನಿಗೆ ತನ್ನ ಏನು ಅಂದ್ರೆ ಈ ತತ್ವದಲ್ಲಿ ನಾವು ಅರ್ಥ ಪಂಚಕವನ್ನು ತಗೋಬಹುದು. ತತ್ವಬೋಧ ಅಂದ್ರೆ ಅರ್ಚಕ ಅಂತ ಹೋಗ್ಬೋದು. ಜೀವಾತ್ಮನ ಸ್ವರೂಪ, ಭಗವಂತನ ಸ್ವರೂಪ, ಅವನ ಪಡೆಯುವಂಥ ಉಪಾಯ, ಅದ್ರಲ್ಲಿ ಸಿಗುವಂಥ ಫಲ, ಮತ್ತೆ ಅದಕ್ಕೆ ಬರುವಂಥ ವಿಘ್ನಗಳು, ಇದೆಲ್ಲ ತಿಳ್ಕೊಳ್ಳುವ ಆಸೆ ಉಳ್ಳವನಾಗಿರ್ಬೇಕು. ಅದರಿಂದ ಅವನು ತನ್ನ ಸ್ವರೂಪ ಮುಖ್ಯವಾಗಿ, ಅದರಿಂದ ಇದು ಅದಕ್ಕೆ ಅದು ಜ್ಞಾನಂ ಆಕಾಂಕ್ಷಮಾಣಂ ಅಂತಾರೆ. ಹಾಗಾಗಿ ಇದರಿಂದ ಭಗವಂತನ ಜ್ಞಾನವನ್ನು ಪಡ್ಕೊಳ್ಳೋದ್ರಲ್ಲಿ ಆಕಾಂಕ್ಷಿ ಆಗಿರ್ಬೇಕು ಅವನು. ಅದರಿಂದ ತತ್ವಬೋಧಾಭಿಲಾಷಿ. ಅದಕ್ಕೆ ತುಂಬ ವಿಶೇಷವಾಗಿ ವರ್ಣ ಮಾಡ್ತು, ಇಷ್ಟಿಷ್ಟು ತಿಳ್ಕೊಳ್ಳಿ ಸಾಕು, ವರ್ಣನೆ ಮಾಡ್ತಾ ಹೋದ್ರೆ ತುಂಬ ಹೋಗುತ್ತೆ. ಅದಕ್ಕೆ ಅದರಿಂದ ಇದನ್ನ ತಿಳ್ಕೊಳ್ಬೇಕು. ಅದಕ್ಕೆ ಸಮ್ಯಕ್ ಚೆನ್ನಾಗಿ ಅದರಲ್ಲಿ ನಿಷ್ಠುರವಾದ ಜ್ಞಾನವನ್ನು ಪಡೆಯುವ ಆಸೆ ಉಳ್ಳವನಾಗಿರ್ಬೇಕು. ಏನೋ ಮೇಲ್ಮೇಲೆ ತಿಳ್ಕೊಳ್ಳೋದಲ್ಲ,
ಆಳವಾಗಿ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಅಭಿಲಾಷಿ ಅಂದ್ರೆ ಇಚ್ಛೆ ಉಳ್ಳವನಾಗಿರ್ಬೇಕು ಅವನು. ಆ ಥರ ಇರಬೇಕು. ಎಂತಹ ಶಿಷ್ಯ ಇರಬೇಕು, ಇದೆಲ್ಲ ಈ ಥರ ಇರಬೇಕು ಅವನು. ಆಮೇಲೆ ಶುಶ್ರೂಷು, ಆ ಸಾಧು ಸೇವೆಗೆ ಇದು ಪರ್ಯಾಯವಾಗಿ ಶುಶ್ರೂಷು ಬರುತ್ತೆ. ಆ ಸಾಧು ಸೇವೆ ಅನ್ನೋದು ಜನರಲ್ ಟರ್ಮ್. ಅದು ಅಲ್ಲಿ ಬರುವಂತ, ಈಗ ಒಬ್ಬ ಆಚಾರ್ಯರ ಆಶ್ರಮದಿರೋ ಬೇರೆ ಯಾರೋ ಬರ್ತಾರೆ, ಅವಾಗ ಎಲ್ಲ ಅವರು ಸಾಧುಗಳಾಗ್ತಾರೆ, ಭಾಗವತರು ಆಗ್ತಾರೆ. ಇಲ್ಲಿ ಶುಶ್ರೂಷು ಅನ್ನುವಾಗ ಮುಖ್ಯವಾಗಿ ತನ್ನ ಆಚಾರ್ಯ, ಇಲ್ಲಿ ಅವರಿಗೆ ಆಚಾರ್ಯರಿಗೆ ನಾವು ಅವರಿಗೆ ಏನಂದ್ರೆ ಉದಕ, ಅದೇ ಹೇಳ್ತಾರೆ ಉದಕ ಇಂದ ಸಮಿತ್ತು ಅಂತ. ಅವ್ರಿಗೆ ತನ್ನ ನೀರು, ಇಂದ ಅಂತ ಅಂದ್ರೆ ಕಟ್ಟಿಗೆಗಳು, ಕಾಡಿಂದ ಕಟ್ಟಿಗೆಗಳು ತಂದು ಕೊಡೋದು. ಯಾಕಂದ್ರೆ ಆ ಕಾಲದಲ್ಲೆಲ್ಲ ಇದೆಲ್ಲ ಇತ್ತಲ್ಲ, ಆಗ ತರಬೇಕು, ಅದು ಹೊಡಿಬೇಕು. ಯಾಕೆಂದ್ರೆ ಅಲ್ಲಿ ಆಚಾರ್ಯ ಪತ್ನಿ ಆದವಳು ಎಲ್ಲರಿಗೂ ಅಡುಗೆ ಮಾಡಬೇಕಲ್ಲ, ಅದಕ್ಕೆ ಬೇಕಾದ ಕಟ್ಟಿಗೆಗಳನ್ನು ತಂದು ಕೊಡೋದು, ಆಚಾರ್ಯಕ್ಕೆ ಬೇಕಾದ ಸಮಿತಿಯನ್ನು ತಂದು ಕೊಡೋದು, ತುಳಸಿ ಪುಷ್ಪಗಳು ತಂದು ಕೊಡೋದು, ಇದೆಲ್ಲ ದರ್ಬೆ ಇದೆಲ್ಲವೂ ಸಹ ಇದನ್ನ ಇದು ಮಾಡ್ಬೇಕು. ಇದನ್ನೇನು ಅಂತ ಹೇಳ್ತಾರೆ ಅದಕ್ಕೆ, ಇದೇನೋ ಯಾವಾಗ ಒಂದ್ಸಲ ಇದು ಏನೋ ತಂದು ಕೊಡ್ಬೇಕಂದ್ರೆ ಒಂದ್ಸಲ ತಂದು ಕೊಟ್ಟು ಆಯ್ತು ನಂದು ಮುಗೀತು ಅಂತ ಹೋಗೋದಲ್ಲ. ಇದರಲ್ಲಿ ಒಂದ್ಸಲ ಆಯ್ತು ಹೇಳಿದೆಯಲ್ಲ, ಇದರಲ್ಲಿ ತಂದು ಕೊಡ್ಬೇಕು, ಒಂದ್ಸಲ ತಂದು ಕೊಟ್ಟರೆ ಆಯ್ತು, ನಿಮ್ಗೆ ಶಾಸ್ತ್ರ ಹೇಳಿದಲ್ಲ ನಾನು ಕಂಪ್ಲೈ ಮಾಡಿದೆ ಅಂತಲ್ಲ. ಇದು ಅಸಕೃತ್ ಆಚಾರ್ಯ ತರ್ಪಯನ್ನೇ. ಅಸಕೃತ್ ಅಂದ್ರೆ ಅಲ್ಲಿ ಇರೋವರೆಗೂ ಸಕೃತ್ ಅಂದ್ರೆ ಒಂದು, ಅಸಕೃತ್ ಅಂದ್ರೆ ಆ ಥರ ಎಲ್ಲ ನಮ್ಮ ತಲೆ ಹೋಗ್ಬೋದು ಅಂತ ಅದಕ್ಕೆ ಸ್ವಾಮಿಯ ಪದವನ್ನು ಅಸಕೃತ್ ಅಂತ ಅಂದ್ರೆ ಒಂದು ಸಲ ಮಾಡಿ ಬಿಡೋದಲ್ಲ, ಮಾಡ್ತಾನೇ ಇರಬೇಕು ಅಂತ. ಈ ಶುಶ್ರೂಷು ಅನ್ನೋದು ಯಾವಲ್ಲ ಒಂದ್ಸಲ ಬಂದು ಗುರುಕುರ್ಣದಲ್ಲಿ ಬಂದು ಒಂದು ಗುಡ್ ಬೈ ಹೇಳಿ ಹೋಗ್ಬಿಡೋದಲ್ಲ, ಯಾವಾಗಲೂ ಸಹ ಆಚಾರ್ಯ ಅಸಕೃತ್. ಇಲ್ಲಿ ಯಾರು ಅಪೇಕ್ಷೆ ಪಡೋದಿಲ್ಲ, ಅದು ಬೇರೆ ಮಾತು. ಆಚೆ ಇದ್ರಲ್ಲಿ ಹೇಳ್ತೀನಿ, ಬೇರೆ ಒಂದು ಇದ್ರಲ್ಲಿ ಹೇಳಬೇಕು ಅಂದ್ರೆ ಅಷ್ಟೇ, ಯಾವಾಗಲೂ ಒಂದ್ಸಲ ನೆನೆಸ್ಕೊಳ್ಳೋದಲ್ಲ. ಅದಕ್ಕೆ ಸೇವೆ ಅಂದ್ರೆ ಯಾವಾಗಲೂ ಅಸಕೃತ್. ಅದು ಆಚಾರ್ಯನ್ ತರ್ಪಯನ್ನೇ ಅಂತಾರೆ, ತರ್ಪಿಸ್ಬೇಕು ಅಂತ ಆಚಾರ್ಯ ಈ ಥರ ಸೇವೆಯನ್ನು ಮಾಡ್ತಾ ಇರಬೇಕು ಅದನ್ನ ಅಂತವನು. ಅದಕ್ಕೆ ಶುಶ್ರೂಷು ಸ್ವಾಚಾರ್ಯರಲ್ಲೇ ಮಾಡೋದು, ಆಚಾರ್ಯ ಪತ್ನಿ ಮಾಡೋದು ಶುಶ್ರೂಷು. ಸಾಧು ಸೇವೆ ಅನ್ನೋದು ಭಾಗವತರು ಎಲ್ಲರಿಗೂ ಮಾಡೋದು ಅದು. ಅದರಿಂದ ಎರಡು ಪರ್ಯಾಯ ಪದಗಳೇ ಆದರೂ ವ್ಯತ್ಯಾಸ ಇದೆ ಎರಡಕ್ಕೂ ಸಹ. ಆಮೇಲೆ ಮುಖ್ಯವಾಗಿ ತ್ಯಕ್ತಮಾನಃ, ಅವನಿಗೆ ಅಹಂಕಾರ ಮಮಕಾರಗಳು ಇರಬಾರ್ದು. ಮಾನ ಅಂದ್ರೆ ತ್ಯಕ್ತಮಾನಃ ಅಂದ್ರೆ ನನಗೆ ಬಿಡಬೇಕು ಅಂತ. ಅದಕ್ಕೆ ಹೇಳ್ತಾರೆ ಚಂದಾನುವರ್ತಂ ಕಥಂ ಕುರಿ ಅಂತ. ಚಂದಾನುವರ್ತಂ ಅಂದ್ರೆ ಅವರ ಆಳಾಗಿರುವುದು, ಆಶ್ರಯದಲ್ಲ ಅವರ ಅನುಯಾಯಿ ಇರುವುದು, ಅವರ ಒಂದು ಆಜ್ಞಾನುವರ್ತಿಯಾಗಿ ನಡೆಯೋರು ಇರಬೇಕು ಆಚಾರ್ಯರಿಗೆ. ಅವ್ರು ಹೇಳಿದ್ರು ಕೇಳ್ಬೇಕು. ನಾನು ಕಿಂ ಕರೋಮಿ, ಏನ್ ಮಾಡಬೇಕು, ಕಿಂಕರ ಅಂತ ಪದಾರ್ಥ ಏನ್ ಮಾಡೋದು, ಇನ್ನೇನ್ ಮಾಡ್ಬೇಕು ಆ ಥರ ಈ ಚಂದಾನುವರ್ತಾನ ಅದಕ್ಕೆ ಕಥಂ ಕುರ್ಯಾಮ್, ಏನ್ ಮಾಡೋದು ಹೇಗ್ ಮಾಡೋದು ಅಂತ ಒಂದೊಂದು ಏನ್ ಮಾಡ್ಬೇಕು ಅಂತ ಆ ಥರ ಇರ್ಬೇಕು. ಅವಾಗ ತ್ಯಕ್ತಮಾನಃ, ಆಚಾರ್ಯ ಹೇಳಿದ್ದಂಗೆ ಮಾಡಬೇಕು. ಅದರಲ್ಲಿ ಅವನು ಮಾಡಬೇಕಾದ ಅಂದ್ರೆ ನಾವು ಅದರಲ್ಲಿ ನಮ್ಮ ಅಭಿಮಾನವನ್ನು ಬಿಟ್ಟವರ ತ್ಯಾಜಿಸಬೇಕು ಆಚಾರ್ಯರಲ್ಲಿ. ಅದಕ್ಕೆ ತ್ಯಕ್ತಮಾನಃ ಅಭಿಮಾನ ವರ್ಜಿತ ಅಂತ, ನಮ್ಮ ಅಭಿಮಾನ ಬಿಟ್ಟವರಾಗಬೇಕು. ಅದಕ್ಕೆ ಅದ್ರ ಏನಾಯ್ತು ಅಂದ್ರೆ ಅವಾಗ ಯಾವಾಗಲೂ ಸಹ ಅವರಿಗೆ ನಿಯತ ಕಾಲದಲ್ಲಿ ನಾವು ಆಚಾರ್ಯರಿಗೆ ಏನೇನು ಬೇಕೋ ಅದು ಮಾಡೋದು. ಅವಾಗ ಆ ಸಮಯದಲ್ಲಿ ಆಚಾರ್ಯರು ಇಲ್ಲ ಆಚಾರ್ಯ ಸಂಬಂಧಪಟ್ಟವರು ಅವ್ರು ಏನು ಹೇಳಿದ್ರು ಅದನ್ನು ಆಜ್ಞೆಯಾಗಿ ಸ್ವೀಕರಿಸಬೇಕು. ಅಯ್ಯೋ ಇವ್ರೇನು ಹೇಳೋದು ಅವ್ರೇನು ಹೇಳೋದು ಅಂತ ದುರಭಿಮಾನ ಇರಬಾರ್ದು ನಮಗೆ. ಅದಕ್ಕೆ ತ್ಯಕ್ತಮಾನ, ಅದಕ್ಕೆ ಅಭಿಮಾನ ವರ್ಜಿತ. ಅದಕ್ಕೆ ಆಯಾಯ ಕಾಲದಲ್ಲಿ ಏನೇನು ಬೇಕೋ ಅದಕ್ಕೆ ಆಚಾರ್ಯರಿಗೆ ಆ ಕೆಲಸವನ್ನ ಮಾಡಿಬಿಟ್ಟು ಅದನ್ನ ಮಾಡಿಕೊಳ್ಳೋನಾಗ್ಬೇಕು ಅವರಿಗೆ. ಆ ಸಮಯದಲ್ಲಿ ಮಾಡಿಕೊಡ್ಬೇಕು. ಅದಕ್ಕೆ ಯಾವಾಗಲೂ ಪ್ರಣಿಪತನ ನಮಸ್ಕಾರ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಪ್ರಣಿಪತನ ಪರಹ ಅನ್ನೋದು ಯಾವಾಗಲೂ ಆಚಾರ್ಯರಲ್ಲಿ ವಂದ್ಯ ಭಾವದಲ್ಲೇ ಇರಬೇಕು. ಪ್ರಣಿಪತನ ಅಂದ್ರೆ ಈ ಅನೇಕ ನಮಸ್ಕಾರದಲ್ಲಿ ಬರುತ್ತೆ. ಒಂದು, ಶಿಷ್ಯರೆಲ್ಲ ಬ್ರಹ್ಮಚರ್ಯವನ್ನ ಇರ್ತಾರಲ್ಲಿ, ಬ್ರಹ್ಮಚರ್ಯ ಆದವನು ಸಂಧ್ಯಾವಂದನೆ ಮಾಡ್ತಾನೆ. ಸಂಧ್ಯಾವಂದನೆ ಮಾಡಿದ್ಮೇಲೆ ಆಚಾರ್ಯರಿಗೂ ಆಚಾರ್ಯ ಪತ್ನಿಗೂ ನಮಸ್ಕಾರ ಮಾಡಿ ಅಭಿವಾದನೆ ಮಾಡಬೇಕು. ಆಮೇಲೆ ಆ ವೇದವನ್ನು ಕಲ್ತ್ಕೊಳ್ಳುವಾಗ ಆಚಾರ್ಯರಿಗೆ ನಮಸ್ಕಾರ ಮಾಡಿ ಯಾವ ಗೀತೆಯಲ್ಲಿ ಬರ್ತಲ್ಲ, ಪ್ರಣಿಪತ್ಯ ಅಭಿವಾದ್ಯ ಚ ಅಂದ್ಬಿಟ್ಟು ಅಂತ. ಆ ಮೈತ್ರೇಯರು ಅಷ್ಟೇ ಅಲ್ಲ, ಮೈತ್ರೇಯರು ಹೋಗಿ ಇವರಲ್ಲಿ ಪರಾಶರಲ್ಲಿ ಪ್ರಣಿಪತ್ಯ ಅಭಿವಾದ್ಯ ಚ ನಮಸ್ಕಾರ ಮಾಡಿ ಕೇಳಬೇಕು. ನಾವು ಪ್ರತಿ ಸಲ ನಮಸ್ಕಾರ ಮಾಡಿ ಇದು ಅದೀಹಿ ಭಗವಾನ್ ಬ್ರಹ್ಮ, ಅದೀಹಿ ಭಗವಾನ್ ಬಂದು ಶ್ರುತಿ ಅದೀಹಿ ಭಗವಾನ್ ಬ್ರಹ್ಮ ಅದೀಹಿ, ನನಗೆ ಬ್ರಹ್ಮನ ತಿಳಿಸ್ಕೊಡಿ ಅಂತ ನಾವು ಕೇಳಬೇಕು. ಅದು ಮುಗಿಸ್ ಮೇಲೆ ಮತ್ತೆ ನಮಸ್ಕಾರ ಮಾಡಿ ಅಭಿವಾದನ ಮಾಡಬೇಕು. ಅದಕ್ಕೆ ಪ್ರಣಿಪತನ ಪರಹ, ಯಾವಾಗಲೂ ಸಹ ಆ ಥರನೇ ಇರಬೇಕು. ನಮಸ್ಕಾರಿತವಂತಹ ಆಚಾರ್ಯರಿಗೆ ತಿಳ್ಕೊಳ್ಬೇಕಾದ. ಅದೇ ಥರ ಸಂವಿಧಾನಗಳು ಮಾಡ್ತಾನೆ. ಅದು ಏನು ಮಾಡಿದ್ರು ಆ ಸಮಯದಲ್ಲಿ ಹಿರಿಯರು ಯಾರಿದ್ರು, ಆಚಾರ್ಯರಂತೆಲ್ಲ ಆಚಾರ್ಯ ಪತ್ನಿ ಇನ್ಯಾರಾದರೂ ಹಿರಿಯರು ಬಂದಿದ್ದು ಅವರಿಗೆಲ್ಲ ನಮಸ್ಕಾರ ಮಾಡಬೇಕು. ಮನೆಯಲ್ಲೂ ಸಹ ಈ ಸಂಪ್ರದಾಯ ಇತ್ತು. ಮಕ್ಕಳು ಎಲ್ಲ ಸಂಧ್ಯಾವಂದನೆ ಮಾಡಿದ್ಮೇಲೆ
ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಇದ್ರು, ತಂದೆ ತಾಯಿಗಳು ನಮಸ್ಕಾರ ಮಾಡ್ತಾ ಇದ್ರು. ಈಗ ಸಂಧ್ಯಾ ವಂದನೆ ಮಾಡೋದಿಲ್ಲ, ನಮಸ್ಕಾರ ಎಲ್ಲಿ ಬಂತು? ಎರಡೂ ಇಲ್ಲ. ಹಾಗಾಗಿ ಹೋಗಿದೆ ಅದು ಇವಾಗ. ಅದು ಆ ಪ್ರಣಿಪತ್ಯ ಅಭಿವಾದ್ಯತೆ ಅನ್ನೋದು ಶ್ರುತಿನಲ್ಲಿ ಎಲ್ಲೂ ನೋಡಿದ್ವಿ. ಅದಕ್ಕೆ ಯಾಕೆಂದ್ರೆ ನಮಸ್ಕಾರ ಮಾಡಿನೇ ವಿದ್ಯೆಯನ್ನು, ನಮಗಿಂತ ಕಿರಿಯರಾಗಿರ್ಬೋದು ಅವರು, ಆಚಾರ್ಯರು ಬಂದ ಅಂದ್ರೆ ಕಿರಿಯರಾದರೂ ಮಾನಸಿಕವಾಗಾದ್ರೂ ನಮಸ್ಕಾರ ಮಾಡಬೇಕು. ಕೆಲವು ಸಲ ಒಪ್ಕೊಳ್ಳೋದಿಲ್ಲ, ಆಗ ಮಾನಸಿಕವಾದಾದ್ರೂ ನಮಸ್ಕಾರ ಮಾಡಬೇಕು. ಅದಕ್ಕೆ ಅವ್ರಿಗೆ ಮಾಡ್ಬೇಕು ನಾವು. ಅದಕ್ಕೆ ಇಲ್ಲದೆ ನಮಗೆ ವಿದ್ಯೆ ಹೊಂದೋದಿಲ್ಲ. ಅದು ನಾವು ಹಿರಿಯರೇ ಆಗಿರ್ಬೋದು, ಆದರೆ ಆ ಸಮಯದಲ್ಲಿ ಅವ್ರನ್ನ ಆಚಾರ್ಯ, ನಾವು ಶಿಷ್ಯರು. ಆ ಶಿಷ್ಯರ ಆಚಾರ್ಯ ಭಾವ, ಆಸ್ಥಾನ, ಅದೇ ಸ್ಥಾನ ಮರ್ಯಾದೆ. ಅದು ಕೂತಿರೋರು ಯಾವಂತೆಲ್ಲ ಸ್ಥಾನ ಮರ್ಯಾದೆ. ಆ ಸ್ಥಾನ ಮರ್ಯಾದೆಗೋಸ್ಕರ ನಾವು ವಿಷಯವನ್ನು ಪಡ್ಕೋಬೇಕಾದ್ರೆ ನಮಗಿಂತ ಕಿರಿಯರೇ ಆಗಿದ್ರು ಸಹ ನಮಸ್ಕಾರ ಮಾಡಬೇಕು. ಇದರಲ್ಲಿ ಹಿರಿಯರು ಕಿರಿಯರು ಬರೋದೇ ಇಲ್ಲ ಇದರಲ್ಲಿ. ಹಾಗಾಗಿ ಅವರು ಪ್ರಣಿಪತನ ಪರಹ, ಯಾವಾಗಲೂ ಆ ಭಾವನೆಯಲ್ಲೇ ಇರಬೇಕು. ಬಾಕಿ ಸಮಯದಲ್ಲೂ ಅದೇ ಥರ ಪ್ರಣಿಪತನ ಪರಹ ಪದವನ್ನು ಹಾಕಿದ್ರಿಂದ ಈ ಸಮಯದಲ್ಲಿ ಮಾತ್ರ, ಬಾಕಿ ಸಮಯದಲ್ಲಿ ನಾವು ಅವ್ರ ಮೇಲಿರ್ತೀವಿ ಅನ್ಕೋಬಾರ್ದು. ಯಾವಾಗಲೂ ಮನಸ್ಸಿನಲ್ಲಿ ಒಂದೇ ಭಾವ, ಆ ವಂದ್ಯ ಭಾವ ಆಚಾರ್ಯರ ಬಗ್ಗೆ ಯಾವಾಗಲೂ ಇರಬೇಕದು, ಒಂದೇ ಭಾವದಲ್ಲೇ ಇರಬೇಕದು. ಅದೇ ಪ್ರಣಿಪತನ ಪರಹ. ಕಲ್ತ್ಕೊಳ್ಬೇಕು ಮಾತ್ರ ಅಂತಲ್ಲ, ಕಲ್ತ್ಕೊಳ್ಳುವಾಗ ನೇರವಾಗಿ ಮಾಡ್ತೀವಿ, ಇಲ್ದ ಬಾಕಿ ಸಮಯದಲ್ಲೂ ಓಡಾಡುವ ಮಾಡಬೇಕು. ಆಚಾರ್ಯರ ಕಂಡ ಮನಸ್ಸಿನಲ್ಲಿ ಆ ವಂದ್ಯ ಭಾವ ಯಾವಾಗಲೂ ಇರಬೇಕು, ಪ್ರಣಿಪತನ ಪರತ್ವ ಯಾವಾಗಲೂ ಇರಬೇಕು ಅದನ್ನ. ಆಮೇಲೆ ಪ್ರಶ್ನಕಾಲ ಪ್ರತೀಕ್ಷ. ನಾವು ಯಾವ್ದು ಪಾಠ ಹೇಳ್ಕೊಡ್ತಾ ಇರ್ತಾರೆ, ತಕ್ಷಣ ಪ್ರಶ್ನೆಯನ್ನು ಕೇಳಬಾರ್ದು. ಏನೋ ಒಂದು ಸಂದೇಹ ಬಂತು ಅಂತ ಆಚಾರ್ಯ ಏನು ಹೇಳ್ತಾ ಇದ್ರೆ ಅವರಿಗೆ ಫ್ಲೋ ಇದಾಗುತ್ತೆ ಅದು, ಮತ್ತೆ ಬೇರೆಯವರು ತೊಂದರೆ ಆಗುತ್ತೆ. ಅದಕ್ಕೊಂದು ಆಚಾರ್ಯ ಎಲ್ಲ ಹೇಳಿ ಸ್ವಲ್ಪ ಕೊಡ್ತಾರೆ ಅದನ್ನು. ಅದಕ್ಕೆ ಪ್ರಶ್ನ ಕಾಲವನ್ನ ಇಲ್ಲಿ ನಾವು ಪಾರ್ಲಿಮೆಂಟ್ ಕ್ವಶನ್ ಅವರ್ ಅಂತ ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ 0 hour ಕ್ವಶನ್ ಅವರ್ ಅಂತ. ಅದೇ ಥರ ಅದಕ್ಕೆ ಆಚಾರ್ಯ ಎಲ್ಲ ಮುಗಿಸಿ ಹೇಳ್ತಾರೆ, ಏನಾರು ಅಂತ ಕೇಳ್ತಾರೆ, ಅವರೇ ಸಂದೇಹ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ಪ್ರಶ್ನ ಕಾಲವನ್ನು ಪ್ರತೀಕ್ಷೆ, ನಮಗಿರೋ ಇದನ್ನ ಮನಸ್ಸಲ್ಲಿ ಇಟ್ಕೋಬೇಕು, ಇಲ್ಲ ಬರೆದಿಟ್ಕೋಬೇಕು. ಬರೆದಿಟ್ಕೊಂಡು ಅವರೆಲ್ಲ ಮುಗಿದ್ಮೇಲೆ ಆಯ್ತಾ ಏನಾರು ಅಂತ ಕೇಳಿದ್ರೆ ಅವಾಗ ಅವರ ಇದು ಮುಗಿದ ಮೇಲೆ, ಪ್ರವಚನ ಮುಗಿದ ಮೇಲೆ, ಇಲ್ಲ ಯಾವ್ದಾರು ಒಂದು ಅಧ್ಯಾಯ ಮಗದ ನಿಲ್ಲಿಸಿ ಅವಾಗ ಆಚಾರ್ಯ ಕೇಳ್ತಾರೆ, ಎಲ್ಲ ಸರಿಯಾಯ್ತಾ, ತಿಳಿತಾ, ಏನಾರು ಸಂದೇಹ ಇದೆ ಅಂತ ಕೇಳ್ತಾರೆ. ಆವಾಗ ಪ್ರಶ್ನ ಕಾಲ. ಆಗ ಆ ಸಮಯದಲ್ಲಿ ಕೇಳ್ಬೇಕು ನಾವು ಅದನ್ನ. ನಾನು ರಾಮಾಯಣದಲ್ಲಿ ನೋಡಿದೀವಿ, ಭರತ ಬಂದು ರಾಮನ ನಮಸ್ಕಾರ ಮಾಡಿ ಅವನಿಗೆ ತಂದೆಯ ಮರಣದ ವಿಷಯ ಹೇಳಬೇಕು. ಹೇಳೋದಕ್ಕೆ ಮುಂಚೆ ರಾಮ ಇವನಿಗೆ ಕಚ್ಚಿ ಸ್ವರ್ಗದಲ್ಲಿ ಕಚ್ಚಿತ್ ಹೇಳಿ ಶುರು ಮಾಡ್ತಾನೆ. ಇವನು ಮಧ್ಯದಲ್ಲಿ ರಾಮ ಅದೆಲ್ಲ ನಿಲ್ಸು, ಅಪ್ಪ ಹೋಗಿದ ಹೇಳಬೇಕು ಅಂತ ಹೇಳಲಿಲ್ಲ ಅವನು. ಯಾಕಂದ್ರೆ ಯಾವುದು ಪ್ರಶ್ನಕಾಲ ಯಾಕಂದ್ರೆ ಅವನು ಹೇಳ್ತಾ ಇದ್ದಾನೆ, ಅದರಿಂದ ಅವನ ಆಚಾರ್ಯ ಸುಮ್ಮನೆ ಇರ್ತಾನೆ. ಅವನು 77 ಶ್ಲೋಕ ಏನೋ ಎಲ್ಲ ಹೇಳಿದ್ಮೇಲೆ, ಎಲ್ಲ ಮುಗಿದ ಮೇಲೆ ಎಲ್ಲವನ್ನು ಕೇಳ್ಕೊಂಡು, ಅಣ್ಣ ಆ ಥರನೇ ಇದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಅಣ್ಣ ಈ ವಿಷಯ ಅಂದ್ಬಿಟ್ಟು ಆಮೇಲೆ ಹೇಳ್ತಾನೆ. ಅದರಿಂದ ಪ್ರತೀಕ್ಷೆ ಮಾಡಬೇಕು. ಉದ್ದಟತನವಾಗುತ್ತೆ ಮಧ್ಯದಲ್ಲಿ ನಾವು ಇದು ಮಾಡೋದು, ಉದ್ದಟತನವಾಗುತ್ತೆ, ಕೂಡುದದು. ಅದಕ್ಕೆ ಪ್ರಶ್ನಕಾಲ ಬಹಳ ಮುಖ್ಯವಾದದ್ದು. ಅದಕ್ಕೆ ಆಕಾಂಕ್ಷಮಾಣ, ಪ್ರಶ್ನಕಾಲೇ ಆಕಾಂಕ್ಷಮಾಣ. ಅದಕ್ಕೆ ಕಾಯ್ತಾ ಇರ್ಬೇಕು. ಸಂದೇಹ ಇರ್ಬೋದು, ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಆ ಸಂದೇಹವನ್ನು ಇಟ್ಕೊಳ್ಳಿ. ಅಥವಾ ನಿಮಗೆ ಜ್ಞಾಪಕ ಬರಲಿಲ್ಲ ತಕ್ಷಣ ಅವ್ನು ಬರೆದಿಟ್ಕೊಳ್ಳಿ, ಇದನ್ನು ಕೇಳಬೇಕು ಅಂತ. ಅಯ್ಯೋ ಆ ಸಮಯದಲ್ಲಿ ಜ್ಞಾಪಕ ಆಯಿತು, ಆಮೇಲೆ ಮರ್ತೋಯ್ತು ಅಂದರೆ ಅದು ಸಂದೇಹವೇ ಎಲ್ಲ ಅಂತಾಯ್ತು. ಆಮೇಲೆ ಮರ್ತೋದ್ರೆ ಆದರೂ ಬರದಾದ್ರೆ ಇಟ್ಕೋಬೋದು, ಇದನ್ನು ಕೇಳಬೇಕು ಅಂತ. ಆಮೇಲೆ ಕೇಳಿದ್ರೆ ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ಮಧ್ಯದಲ್ಲಿ ಕೇಳಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ, ಬೇರೆ ಇತರ ಶಿಷ್ಯರೆಲ್ಲ ಇರ್ತಾರಲ್ಲ ಅವ್ರಿಗೂ ಸಹ ತೊಂದರೆ ಆಗುತ್ತೆ. ಇದು ಶಿಷ್ಯನ ಗುಣ. ಆಮೇಲೆ ಶಾಂತಃ ಬಹಳ ಮುಖ್ಯವಾದದ್ದು. ಶಾಂತ ಅಂದರೆ ಅಂತರಿಂದ್ರಿಯ ನಿಗ್ರಹ ಇರಬೇಕು. ದಾಂತಹ ಅಂದರೆ ಬಹಿರಿಂದ್ರಿಯ ನಿಗ್ರಹ, ಶಾಂತ ಅಂದರೆ ಅಂತರಿಂದ್ರಿಯ ನಿಗ್ರಹ. ಅದು ಶಾಂತನಾಗಿರ್ಬೇಕು. ಮನಸ್ಸನ್ನು ನಿಗ್ರಹಿಸಿರಬೇಕು. ಮನಸ್ಸಿನ ಅಂತರಿಂದ್ರಿಯಗಳ ನಿಗ್ರಹ. ದಾಂತಹ ಅಂದರೆ ಬಾಹ್ಯೇಂದ್ರಿಯ, ಅವನು ಶಾಂತನೂ ಆಗಿರಬೇಕು, ದಾಂತನೂ ಆಗಿರ್ಬೇಕು. ಅದಕ್ಕೆ ಅಂದರೆ ಬಾಂತ ಅಂದರೆ ಬಾಹ್ಯೇಂದ್ರಿಯ ವಿಷಯ, ಕಣ್ಣು ಹೊರಗಡೆ ವಿಷಯ ನೋಡುತ್ತಲ್ಲ, ಅದನ್ನು ನಿಗ್ರಹಿಸಬೇಕು. ಮನಸ್ಸಿನಲ್ಲಿ ಯೋಚನೆಗಳು ಹೋಗುತ್ತಲ್ಲ, ಅದನ್ನು ನಿಗ್ರಹಿಸಬೇಕು. ಅದಕ್ಕೆ ಶಾಂತಃ ದಾಂತಹ ಇವೆರಡೂ ಸಹ ಶಿಷ್ಯನಿಗೆ ಬಹಳ ಮುಖ್ಯವಾದದ್ದು. ಅದಕ್ಕಿಂತ ಮುಖ್ಯ ಅನಸೂಯುಹು, ಅಸೂಯೆ ಇರಬಾರ್ದು ಅಂದ್ಬಿಟ್ಟು ಅಂತ. ಈಗ ಒಂದು ಗುರುಕುಲದಲ್ಲಿ ಬರುವಂಥದ್ದು ಎಲ್ಲವೇ ಏನಾಗುತ್ತೆ ಅಂದರೆ, ಎಲ್ಲರೂ ಒಂದೇ ಥರ ಇರೋದಿಲ್ಲ. ಕೆಲವರು ತುಂಬ ಮೇಧಾವಿ ಇರ್ತಾರೆ, ಕೆಲವರು ಮಧ್ಯಮವಾಗಿರ್ತಾರೆ, ಕೆಲವರು ಅಲ್ಪ, ಈ ಥರ ಅನೇಕ ಇದೆಲ್ಲ ಇರುತ್ತೆ. ಆಗ ಕೆಲವು ಏನಾಗುತ್ತೆ, ಕೆಲವರು ಮೇಧಾವಿಯಾಗಿರುವೆ, ಅವರಲ್ಲೇ ಮೇಧಾವಿ ಅನ್ನೋ ಶಿಷ್ಯರಲ್ಲೇ ಕೆಲವರು ಇನ್ನೂ ಸ್ವಲ್ಪ ಹೆಚ್ಚು ಮೇಧಾವಿಯಾಗಿರ್ತಾರೆ. ಆಗ ಕಡಿಮೆ ಆಗಿರೋನು ಅವ್ರ ಮೇಲೆ ಅಸೂಯೆ, ಅವನಿಗೆ ಅಯ್ಯೋ ಅವನು ಬಂತ, ಅದು ಕೂಡುದು ಅಂತಲ್ಲ. ಅನಸೂಯುಹು,
ಅವರ ಭಗವಂತ ಅವರವರಿಗೆ ಕೊಟ್ಟಿರುವಂಥ ಮೇಧಾ ಶಕ್ತಿಯಿಂದ ಅವನು ಗಳಿಸ್ಕೋತಾನೆ. ಅಸೂಯೆ ಪಡಬಾರ್ದು, ಯಾರಲ್ಲೂ ಅಸೂಯೆ ಪಡಬಾರ್ದು. ಅನಸೂಯುಹು, ಆ ಬ್ರಹ್ಮಚರ್ಯದಲ್ಲಿ ಇರ್ಬೇಕಾದ್ರೆ ಇತರ ಶಿಷ್ಯರು ತನ್ನ ಸಹಪಾಠಿಗಳ ಜೊತೆ ಅಸೂಯೆಯನ್ನು ಇಟ್ಕೋಬಾರ್ದು. ನಾನೇ ಮೊದಲು ಬರಬೇಕು, ಅವನು ಬರಬಾರ್ದು ಅನ್ನೋ ಆ ಥರ ಕೆಲವು ಈ ಸ್ಕೂಲಲ್ಲಿ ಇರ್ತಾರೆ. ಅದಕ್ಕೆ ಇದು ಇರಬಾರ್ದು. ಅದಕ್ಕೆ ಅನಸೂಯುಹು. ಅದರಿಂದ ಬ್ರಹ್ಮಚರ್ಯಾಚಾರಿಷು ಗುಣೇಶು ದೋಷ ವಿಷ್ಕಾರಣಂ ಅವಿಷ್ಕುರ್ವನ್ ಅಂತ. ಅವರಲ್ಲಿ ಏನು ಮಾಡುತ್ತೆ, ಅದಕ್ಕೆ ಅವರಲ್ಲಿ ದೋಷವನ್ನು ಹುಡುಕೋದು. ಅವ್ರ ಒಳ್ಳೆ ಗುಣ ಇರುತ್ತೆ, ಅದರಲ್ಲೂ ನಾವು ಸಾಧಾರಣವಾಗೂ ಇದು ಮಾಡ್ತೀವಿ. ಸಾಧಾರಣದ ಅಸೂಯೆ ಕೂಡುದು, ಸಾಧಾರಣವಾಗೇ ಕೂಡುದು. ಇದು ವಿಶೇಷವಾಗಿ ಯಾರಲ್ಲಿ ನಮಗೆ ಅಸೂಯೆ ಇದ್ರೆ ಅವರಲ್ಲಿ ದೋಷವನ್ನು ಹುಡುಕ್ತೀವಿ. ಅವನು ಅದು ಮಾಡ್ದ, ಇದು ಮಾಡ್ದ, ಅದು ದೋಷ ಇರಲ್ಲ, ಅದು ದೋಷವನ್ನು ಹುಡುಕ್ತೀವಿ ನಾವು. ಅದಕ್ಕೆ ಆ ದೋಷವನ್ನು ಆವಿಷ್ಕರಣ ಮಾಡದೇ ಇರೋದು. ಶಿಷ್ಯ ತನ್ನ ಸಹಪಾಠಿಗಳಲ್ಲಿ ದೋಷವನ್ನು ಆವಿಷ್ಕರಣ ಮಾಡಬಾರದು, ಅನಸೂಯವಾಗಿರಬೇಕು. ಅದು ಒಂದು ಅತ್ಯಂತ ಒಳ್ಳೆಯ ಲಕ್ಷಣಗಳು ಇದು. ಶರಣ ಉಪಗತಃ. ಇಲ್ಲಿ ಶರಣ ಅಂದರೆ ಈ ಶರಣ ಅಡೆಯೋದು ಅಂತ ಹೇಳ್ತೀವಲ್ಲ, ಆ ಶರಣವಲ್ಲ. ಇಲ್ಲಿ ಶರಣ ಅಂದರೆ ಅನೇಕ ಅರ್ಥವಿದೆ ಶರಣ ಪದಕ್ಕೆ. ಒಂದು ಶರಣ ಅಂದರೆ ಗೃಹ, ಮನೆ. ಇನ್ನೊಂದು ಶರಣ ಅಂದರೆ ಅದು ಹತ್ರ ಅಂದ್ಬಿಟ್ಟು ಎರಡಾಗುತ್ತೆ, ಮನೆ ಅಂದ್ಬಿಟ್ಟು ಅಂತ. ಇಲ್ಲಿ ಶರಣ ಉಪಗತಃ ಅಂದರೆ ಸ್ವಾಮಿಗೆ ಆ ಕಾಲದಲ್ಲೇ ಅವ್ರಿಗೆ ದಿವ್ಯ ದೃಷ್ಟಿ ಇತ್ತು ಅನ್ಸುತ್ತೆ. ಈ ಆನ್ಲೈನ್ ಕ್ಲಾಸ್ಗಳೆಲ್ಲ ಬರುತ್ತೆ ಅಂತ ಇರ್ಬೋದು. ಅದು ಹೇಳ್ತಾರೆ ಶರಣ ಉಪಗತಃ. ಆಚಾರ್ಯರ ಮನೆಯಲ್ಲಿ ಇರ್ಬೇಕಂತೆ ಶರಣಂ. ಶರಣಂ ಅಂದರೆ ಮನೆಯಲ್ಲಿ ಉಪಗತಃ, ಆಚಾರ್ಯರ ಸಮೀಪದಲ್ಲೇ ಇರಬೇಕು. ಅಂದರೆ ಯಾತಕ್ಕೆ ನಮ್ಮಲ್ಲಿ ಆನ್ಲೈನ್ ಎಲ್ಲ ಕೂಡುದು ಅಂತ ನಮ್ಮಲ್ಲಿ ಹೇಳ್ತಾರೆ. ಇದೆಲ್ಲ ಕೂಡುದು ಅಂತ ಈಗ ವಿಧಿ ಇಲ್ಲ ಹೋಗ್ತಾ ಇದೆ. ಆನ್ಲೈನ್ ಕೂಡುದು ಅನ್ನುವಾಗ ನೇರವಾಗಿ ಉಪದೇಶ ಮಾಡಬೇಕು ಅಂದ್ಬಿಟ್ಟು ಅಂತ. ಅದಕ್ಕೆ ಶರಣ ಉಪಾಗತ. ಅದಕ್ಕೆ ಆಚಾರ್ಯಸ್ಯ ಗೃಹಂ ಪ್ರತಿಪ್ರಾಪ್ಯ ಅಂತ ಅದು ಅರ್ಥ. ಆಚಾರ್ಯರ ಮನೆಯಲ್ಲಿ ಪ್ರತಿಪ್ರಾರಲ್ಲಿ ಹೋಗ್ಬೇಕು ನಾವು. ಆವಾಗ ಇಲ್ಲಿ ಗೃಹ ಮಿತಿ ಅನ್ನೋದಕ್ಕೆ ಉಪಲಕ್ಷಣ ಏನು ಅಂದರೆ ಆಚಾರ್ಯರ ಸಮೀಪದಲ್ಲಿರಬೇಕು ಅನ್ನೋದಕ್ಕೆ ಗೃಹಂ ಅಂತ ಹೇಳಿದ್ರು. ಆಚಾರ್ಯರ ಸಮೀಪದಲ್ಲಿರಬೇಕು ಅನ್ನೋ ಅರ್ಥ ಅದು. ಒಂದು ವೇಳೆ ಆಚಾರ್ಯರು ಬೇರೆ ಕಡೆ ಹೋದರೆ ಅವ್ರ ಜೊತೆ ಹೋಗೋದು ಅದು ಇದಕ್ಕೆ ಬರುತ್ತೆ, ಗೃಹಂಗೆ ಬರುತ್ತೆ. ಅದು ಉಪಲಕ್ಷಣವಾಗಿ ಗೃಹಂ ಹೇಳಿದೆ, ಆಚಾರ್ಯರ ಸಮೀಪದಲ್ಲಿರಬೇಕು. ಯಾಕಂದರೆ ಆವಾಗಲೇ ಯಾವುದಿದ್ದು ಸಂದೇಹವನ್ನು ಕೇಳ್ಬೋದು, ಮತ್ತು ಅವ್ರ ಶುಶ್ರೂಷೆಯನ್ನು ಮಾಡ್ಬೋದು, ಕೈಂಕರ್ಯವನ್ನು ಮಾಡೋದಕ್ಕೊಂದು ಅವಕಾಶ ಇರುತ್ತೆ. ಹಾಗಾಗಿ ಈ ಶರಣ ಉಪಗತಃ ಅನ್ನೋದು ಆಚಾರ್ಯರ ಬಳಿಯಲ್ಲೇ ಇದ್ದು ಅವರಲ್ಲಿ ಅವ್ರ ವಿದ್ಯೆಯನ್ನು ಪಡೆಯಬೇಕು ಅನ್ನೋದು ಹೇಳಿದ್ರು. ಅದಕ್ಕಿಂತ ಮುಖ್ಯವಾಗಿ ಶಾಸ್ತ್ರ ವಿಶ್ವಾಸ ಶಾಲಿ ಎಲ್ಲ ಇದ್ದು ಇವರು ಶಾಸ್ತ್ರದಲ್ಲಿ ವಿಶ್ವಾಸ. ಶಾಸ್ತ್ರ ಅಂದರೆ ಇದು ಭಗವಂತನ ವಾಣಿ, ವೇದದಿಂದ ಉತ್ಪನ್ನವಾದದ್ದು ಶಾಸ್ತ್ರ. ಯಾಕೆಂದರೆ ವೇದದಿಂದ ಅದನ್ನು ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳು ಶ್ರುತಿಯಲ್ಲಿ ಹೇಳಿದ್ದನ್ನು ನೇರವಾಗಿ ತಿಳ್ಕೊಳ್ಳೋವಾಗೋದಕ್ಕೆ ನಮ್ಮ ಅನೇಕ ಋಷಿಗಳೇನು ಮಾಡಿದ್ರು, ಅದನ್ನು ತೆಗೆದು ತಮ್ಮ ಸ್ಮೃತಿಗಳ ಮೂಲಕ ಶಾಸ್ತ್ರವನ್ನು ನಿರ್ಮಿಸೋದು. ನಮಗೆ ಆಪಸ್ತಂಭರು, ಯಾಜ್ಞವಲ್ಕ್ಯರು, ಅನೇಕ ಹಿರಣ್ಯಕೇಶಿ, ಅನೇಕ ಇವರೆಲ್ಲರೂ ಸಹ ಆಶ್ವಲಾಯನರು, ಕಾತ್ಯಾಯನರು, ಅನೇಕರು ಎಲ್ಲರೂ ಸಹ ಶ್ರುತಿ ನಮಗೆ ಅವರೆಲ್ಲ ತುಂಬ ಚೆನ್ನಾಗಿ ತಿಳಿದವರು. ಸಾಧಾರಣ ಶ್ರುತಿನ ತಿಳ್ಕೊಳ್ಳೋಕ್ಕಾಗಲ್ಲ, ಎಲ್ಲವನ್ನು ತಿಳಿದು ಶಾಸ್ತ್ರವನ್ನು ಹಾಕಿದ್ರು. ಈ ಶಾಸ್ತ್ರವೂ ಸಹ ಭಗವಂತನ ವಾಣಿ, ಭಗವಂತನ ಆಜ್ಞೆ. ಅದು ಶಾಸ್ತ್ರವನ್ನು ಸಹ ಅದರಲ್ಲಿ ಶಾಸ್ತ್ರದಲ್ಲಿ ವಿಶ್ವಾಸವಾಗಿರಬೇಕು. ಶಾಸ್ತ್ರ ಅನ್ನುವಾಗ ಶ್ರುತಿ ಇತಿಹಾಸ ಪುರಾಣ ಇವುಗಳಲ್ಲಿ ವಿಶ್ವಾಸವಿರುವವನಾಗಿರ್ಬೇಕು ಅವನು. ಇದರ ಅಂದರೆ ವೇದಾಂತ, ಶ್ರುತಿಯಿಂದ ಶ್ರುತಿ ಮತ್ತು ಶ್ರುತ್ಯಂತ ಎರಡೂ ಸೇರುತ್ತೆ. ವೇದ ಮತ್ತು ವೇದಾಂತ ಎರಡೂ ಸೇರುತ್ತೆ. ಅದರಿಂದ ವೇದಾಂತದಲ್ಲಿ ಎಲ್ಲವೂ ಸಹ ಅದರಲ್ಲಿ ಇತಿಹಾಸ ಪುರಾಣ ಎಲ್ಲವನ್ನೂ ಸಹ ತಿಳ್ಕೊಳ್ಳೋದ್ರಲ್ಲಿ ಅವನು ವಿಶ್ವಾಸ ಹೊಂದಿರಬೇಕು. ಇದೇ ನಂಬಿಕೆನೇ ಇಲ್ಲದೆ ಇದ್ದರೆ ಇದೇ ಇಲ್ವಲ್ಲ, ಅಡಿಪಾಯಿಗೆ ಹೋದಂಗಾಗುತ್ತಲ್ಲ. ಅದರಿಂದ ಇದರಲ್ಲಿ ಅತ್ಯಂತ ವಿಶ್ವಾಸ ಉಳ್ಳವನಾಗಿರ್ಬೇಕು. ಆಗ್ಲೇನೆ ಆಚಾರ್ಯ ಕೊಡುವಂಥ ಉಪದೇಶ ನೆಲೆ ನಿಲ್ಲುತ್ತೆ ಅವರಿಗೆ. ವಿಶ್ವಾಸವೇ ಇಲ್ಲದೆ ಇದ್ರೆ ಅವ್ರು ಹೇಳಿದ್ರು ಇವರಿಗೆ ಯಾವುದು ನೆಲೆ ನಿಲ್ಲೋದಿಲ್ಲ. ಹಾಗಾಗಿ ಇಷ್ಟೆಲ್ಲ ಇದ್ರು ಪರೀಕ್ಷಾಂ ಪ್ರಾಪ್ತಃ. ಇಷ್ಟೆಲ್ಲ ಇದ್ರು ಆಚಾರ್ಯರು ಪರೀಕ್ಷೆ ಮಾಡಬೇಕಂತೆ. ಪರೀಕ್ಷಾಂ ಪ್ರಾಪ್ತಃ, ಪರೀಕ್ಷೆಯನ್ನು ಮಾಡಿಯೇ ಶಿಷ್ಯನ ತಗೋಬೇಕಂತೆ. ಅದು ಹಾಗೆ ತಗೋಬಾರ್ದು ಅಂದ್ಬಿಟ್ಟು ಹೇಳ್ತಾರೆ. ಈ ಕಾಲದಲ್ಲಿ ಆಗೋದಿಲ್ಲ ಅದು. ಹಿಂದೆ ನೋಡಿ, ಭಾಷ್ಯಕಾರರಿಗೆ 18 ಸಲ ಅವರು ಪರೀಕ್ಷೆ ಮಾಡಿದ್ರು, 18ನೇ ಸಲ ಉಪದೇಶ ಮಾಡಿದ್ರು. ಅವರಂಥ ಮಹಾನ್ ತಿಳಿದಿದ್ದು ಸಹ 18 ಸಲ ಅವರಿಗೆ ಉಪದೇಶವನ್ನು ಮಾಡಿ ಆಮೇಲೆ ಅವರಿಗೆ ಬೋಧನೆ ಮಾಡಿದ್ರು ಮತ್ತು ಮೂಲಮಂತ್ರವನ್ನು. ಹಾಗಾಗಿ ಇದು ಈ ಪರೀಕ್ಷಾ ಪ್ರಾಪ್ತ ಅನ್ನೋದು ಇದಕ್ಕೆ ಯಾಕೆಂದರೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಬಹಳ ವಿಸ್ತಾರವಾಗಿ ರಹಸ್ಯತ್ರಸಾದಲ್ಲಿ ಆಚಾರ್ಯ ಕೃತ್ಯಾಧಿಕಾರ, ಅದರಲ್ಲಿ ಶಿಷ್ಯ ಕೃತ್ಯಾಧಿಕಾರದಲ್ಲಿ ಸ್ವಾಮಿ ತೋರಿಸಿದ್ದಾರೆ. ಯಾವ್ಯಾವ ಹೇಳಬೇಕು ಯಾರ್ಯಾರಿಗೆ ಹೇಳಬಾರ್ದು ಅಂದ್ಬಿಟ್ರು ಅಂತ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಇದು ಶ್ರುತಿಯಲ್ಲೂ ಬಂದಿದೆ. ಅದಕ್ಕೆ ಅವರಿಗೆ ಅದೆಲ್ಲ ಬರ್ತಾರೆ. ಅದರಲ್ಲಿ
ಮೊದಲು ಪ್ರಶ್ನೋಪನಿಷತ್ತಲ್ಲಿ ಬರುತ್ತೆ. ಪ್ರಶ್ನೋಪನಿಷತ್ತು ಅನ್ನೋದು ಅಥರ್ವೇದದಲ್ಲಿ ಬರುವಂತಹದ್ದು. ಹಾಗಾಗಿ ಅದರಲ್ಲಿ ಪಿಪ್ಪಲಾದರ ಹತ್ರ 6 ಜನ ಹೋಗ್ತಾರೆ. ಯಾರು? 6 ಜನ ಬ್ರಹ್ಮಜ್ಞಾನಿಗಳೇ ಶಿಷ್ಯರು. ಯಾರು? ಸುಕೇಶಿ ಭಾರದ್ವಾಜ, ಶೈಬ್ಯ ಸತ್ಯಕಾಮ, ಆಮೇಲೆ ಸೌರ್ಯಾಯಿಣಿ ಗಾರ್ಗ್ಯ ಅಂತ ಒಬ್ಬ, ಕೌಸಲ್ಯ ಆಶಾಲನ, ಭಾರ್ಗವೈದರ್ಭಿ, ಆಮೇಲೆ ಕಬಂದಿ ಕಾತ್ಯಾಯನ್ ಅಂತ. ಇವರೆಲ್ಲರೂ ಅವರವರು ಬ್ರಹ್ಮ ಉಪಾಸನೆ ಮಾಡಿರ್ತಾರೆ. ಅಂದ್ರೆ ಬ್ರಹ್ಮವನ್ನು ಉಪಾಸನೆ ಮಾಡಿರೋರು. ಆದ್ರೆ ಅವ್ರೆಲ್ಲರೂ ಸಂದೇಹ ಇರುತ್ತೆ ಅವ್ರಿಗೆ, ಪೂರ್ಣವಾಗಿರಲ್ಲ ಅವ್ರಿಗೆ. ಹಾಗಾಗಿ ಪಿಪ್ಪಲಾದದ ಹೋಗ್ತಾರೆ. ಹಾಗಿದ್ರೂ ಸಹ ಪಿಪ್ಪಲಾದರು ಏನ್ ಮಾಡ್ತಾರೆ ಅವ್ರಿಗೆ, ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಅವರ ಪಿಪ್ಪಲಾದ ಹೇಳ್ತಾರೆ, ಭೂಯ ಏವ ತಪಸ ಬ್ರಹ್ಮಚರ್ಯೇನ ಶ್ರದ್ಧೆಯ ಸಂವತ್ಸರ. ನೀವು ಭೂಯ ಏವ ಅತ್ಯಂತ ಹೆಚ್ಚಾಗಿ ತಪಸ್ಸು ಮಾಡಿಕೊಂಡು 1 ವರ್ಷಗಳ ಕಾಲ ಇಲ್ಲಿ ನೀವು ವಾಸವಾಗಿ ಸಂವತ್ಸರ ಇಲ್ಲಿ ವಾಸವಾಗಿರಿ. ಅದಾದ್ಮೇಲೆ ಯಥಾಕಾಮಂ ಪೃಚ್ಛ, ನಿಮಗೆ ನಿಮಗೆ ಆಸೆ ಇದೆಯೋ ಅದನ್ನ ಯಥಾಕಾಮಂ ಪೃಚ್ಛ, ಅದನ್ನ ನಾನು ಕೇಳುವರಾಗಿ. ನಾನು ಯದಿ ವಿಜ್ಞಾಸ್ಯಾಮಃ ಹೇಳ್ತಾನೆ, ಸರ್ವಂ ಅಹೋ ವಕ್ಷ್ಯಾಮ ಇತಿ. ನನಗೆ ಒಂದ್ ವೇಳೆ ತಿಳಿದಿದ್ರೆ, ಅಂದ್ರೆ ಇದು ನೈಚ್ಛಾನುಸಂಧಾನ ತಿಳಿದಿಲ್ಲ ಅಂತಲ್ಲ, ಒಂದ್ ವೇಳೆ ನನಗೆ ತಿಳಿದೇ ಇದ್ರೆ ನಾ ಹೇಳಕ್ಕಾಗ, ತಿಳಿದಿದ್ದರೆ ಯದಿ ವಿಜ್ಞಾಸ್ಯಾಮಃ ಸರ್ವಂ ಎಲ್ಲವನ್ನೂ ಸಹ ನಿಮಗೆ ನಾನು ವಕ್ಷ್ಯಾಮಃ ನಿಮಗೆ ಉಪದೇಶ ಮಾಡ್ತೀನಿ ಅಂತ 1 ವರ್ಷ ಅಂತ ಇದ್ದರೆ 1 ವರ್ಷ ಇರಿಸ್ತಾರೆ ಅವರು. ಅದಕ್ಕಿಂತ ಹೆಚ್ಚು ಅಂದ್ರೆ ಬ್ರಹ್ಮನ ಹತ್ರ ವಿರೋಚನ, ರಾಕ್ಷಸ ರಾಜ ವಿರೋಚನ ಮತ್ತೆ ಇಂದ್ರ ಇಬ್ರು ಹೋಗ್ತಾರೆ. ಬ್ರಹ್ಮದ ಸ್ವರೂಪ ತಿಳ್ಕೊಬೇಕಂತ ಹೋಗ್ತಾರೆ. ಆ ಬ್ರಹ್ಮದ ಹೋಗ್ಬೇಕಾದ ಅಂದ್ರೆ ಅವ್ರು ಹೇಳ್ತಾನೆ, ಆ ಮೊದ್ಲು ಏನ್ ಬಂದ್ರಿ ಅಂತ ಕೇಳೋದೇ ಇಲ್ಲ. ಬ್ರಹ್ಮ ಬಂದಾಗ ಕೇಳ್ತೀವಲ್ಲ ಯಾತಕ್ ಬಂದ್ರಿ ಅಂತ. ಬಂದ ತಕ್ಷಣ ಏನ್ ಹೇಳ್ತಾನೆ, ತಾಹ ದ್ವಾತ್ರಿಗುಂ ಶತಂ ವರ್ಷಾಣಿ ಬ್ರಹ್ಮಚರ್ಯಂ ಭೂಷತುಂ ಅಂತ ಅಂತಾರೆ. 32 ವರ್ಷ ನೀವು ಬ್ರಹ್ಮಚರ್ಯವನ್ನು ಆಚರಿಸಿ 32 ವರ್ಷ ಆದ್ಮೇಲೆ ಬನ್ನಿ ಅಂತ ಕಳಿಸ್ಬಿಡ್ತಾನೆ. ಏನು ಅಂತಾನೆ ಕೇಳೋದಿಲ್ಲ. ಆವಾಗ ಅವ್ರು 32 ವರ್ಷ ಬ್ರಹ್ಮಚಾರ ಇರ್ತಾರೆ. ಬ್ರಹ್ಮಚಾರ ಬಂದಾಗ ಆಗ ಪ್ರಜಾಪತಿ ಕೇಳ್ತಾನೆ, ಕಿಮಿಚ್ಛ ಆವಸ್ಥ, ಯಾವ ಕಾರಣಕ್ಕಾಗಿ ಬಂದ್ರಿ ನೋಡಿ, ಯಾವ ಕಾರಣಕ್ಕೆ ಬಂದು ಮೊದಲು 32 ವರ್ಷ ಬ್ರಹ್ಮಚಾರ ಮಾಡಿಸಿ ಕಿಮಿಚ್ಛಂತ ಆವಾಸ, ಯಾವ ಒಂದು ಆಸೆಯಿಂದ ನನ್ನಲ್ಲಿ ಬಂದ್ರಿ ಅಂತ ಕೇಳ್ತಾರೆ. ಆಗ ಅವರು ಬ್ರಹ್ಮನ ತಿಳ್ಕೊಬೇಕಂತಾರೆ, ಇನ್ನೊಂದು 32 ವರ್ಷ ಇರಿ ಅಂತ. ಪಾಪ ಅವರಿಗೆ ಸಾಕ್ ಮಾಡ್ತಾನೆ ಕಡೆಗೆ. ಆಮೇಲೆ ಮಾಡ್ತಾನೆ, ಅದಾದ್ಮೇಲೆ ಉಪದೇಶ ಮಾಡ್ತಾನೆ. ಅದರ ಉಪದೇಶ ಮಾಡ್ಬೇಕಾದ್ರೆ ಇವರು ತಿಳಿತು, ಅವ್ನು ಇನ್ನೂ ಉಪದೇಶ ಮಾಡುವಾಗ ತಿಳಿತು ಹೊರಟೋಗ್ಬಿಡ್ತಾರೆ. ಅವಾಗ ಮತ್ತೆ ಇಂದ್ರ ಬರ್ತಾನೆ. ಇಂದ್ರ ಬಂದಾಗ ಇವನು ವಿರೋಚನ ಸಂದೇಹ ಬರಲಿಲ್ಲ, ಹೊರಟೋಗ್ಬಿಡ್ತಾನೆ. ಇದನ್ನ ತುಂಬಾ ವಿಷಯ ಹೇಳ್ಕೊಳ್ತಾ ತುಂಬ ಸಮಯ ಆಗುತ್ತೆ ಹೇಳ್ತೇನೆ. ಇಂದ್ರ ಏನು ಅಂದ್ರೆ, ಯಾಕೋ ನಂಗೆ ಸ್ವಲ್ಪ ಸಂದೇಹ ಬಂತು, ಇನ್ನು 32 ವರ್ಷ ಇರೋದು. ಅವನಿಗೆ 32 ವರ್ಷ ಕಾಲ ಇರಿಸ್ತಾರೆ. ಆವಾಗ ಬರ್ತಾನೆ, ಹೊರಟೋಗ್ತಾನೆ, ಮತ್ತೆ ಬರ್ತಾನೆ. ಯಾಕಂದ್ರೆ ಇನ್ನೂ ಯಾಕೋ ಪೂರ್ಣವಾಗಿಲ್ಲ. ಆಗ ಪಾಪ 96 ವರ್ಷ ಆಯ್ತಲ್ಲ ಅಂತ ಒಂದು 5 ವರ್ಷ ಆದ್ರೂ ಸಾಕು, 101 ವರ್ಷ ಇರ್ತಾರೆ. ಆಮೇಲೆ ಉಪದೇಶ ಮಾಡಿ ಅವ್ನ ಸಂದೇಹ ಹೋಗಿಸ್ತಾರೆ ಹಾಗೆ. ಆದ್ರೆ ಇವನು ವಿರೋಚನ ಒಂದು ಸಲ ಹೋದವನು ತಿಳಿದು ಹೊರಡೋಗ್ಬಿಡ್ತಾನೆ, ವಾಪಸ್ ಬರೋದೇ ಇಲ್ಲ ಅವನು. ಹಾಗಾಗಿ ಪರೀಕ್ಷೆ ಮಾಡದೆ ಉಪದೇಶ ಮಾಡಬಾರ್ದು ಅಂತ ಶಾಸ್ತ್ರ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ ಸ್ವಾಮಿ, ಅದಕ್ಕೆ ಪರೀಕ್ಷಾಂ ಪ್ರಾಪ್ತ ಅಂದ್ರೆ ಪರೀಕ್ಷೆ ಮಾಡಲ್ಪಟ್ಟವನಾಗಿ ಆಚಾರ್ಯರಿಂದ ಹೇಳಿ ಬ್ರಹ್ಮಚರ್ಯದಲ್ಲಿ ಇರುವ 6 ತಿಂಗಳು 1 ವರ್ಷ ಅಲ್ಲಿ ಇರು ಅಂತ ಹೇಳ್ಬಿಟ್ಟು ಅವನ ಪರೀಕ್ಷೆ ಮಾಡಲ್ಪಟ್ಟವನಾಗಿ ಮಾಡ್ತಾನಲ್ಲ ಅಂತವನು. ಅವನಿಗೆ ಆ ಕಾಲದಲ್ಲಿ ಹೇಳಿದ್ರು, ಈಗ 1 ವರ್ಷ ಆಗ್ಬೋದು, 6 ತಿಂಗಳೇ ಆಗ್ಬೋದು, 3 ತಿಂಗಳೇ ಆಗ್ಬೋದು, 3 ದಿನವೇ ಆಗ್ಬೋದು. ಹಾಗಾಗಿ ಆಚಾರ್ಯ ಏನ್ ಹೇಳ್ತಾರೋ ಆ ತರ ಇವರು ಅವ್ರ ಜೊತೆನಲ್ಲಿ ಇದ್ಬಿಟ್ಟು ಇವನು ಕರೆಯಂತ ಎಲ್ಲ ಮಾಡ್ತಾರಂತ. ಆಮೇಲೆ ಮುಖ್ಯವಾದಂತಹ ಗುಣ ಏನಪ್ಪಾ ಅಂದ್ರೆ ಕೃತವಿತ್, ಅಂದ್ರೆ ಅವನು ಕೃತಜ್ಞತೆ ಇರಬೇಕು. ಆಚಾರ್ಯರಲ್ಲಿ ಕೃತಜ್ಞತಾ ಭಾವದಿಂದ ಇರಬೇಕು. ಯಾತಕ್ಕೆ ಕೃತಜ್ಞತಾ ಭಾವದಿಂದ ಇರಬೇಕು ಅಂದ್ಬಿಟ್ಟು ಅಂತ ಇದಕ್ಕೆ ಬಹಳ ವಿಶೇಷವಾಗಿ ಹೇಳ್ತಾರೆ. ಅದಕ್ಕೆ ಏನಪ್ಪಾ ಕೃತಜ್ಞತೆ ಅಂದ್ರೆ, ನಮಗೆ ಇವರು ಆಚಾರ ಮಾಡುವಂತ ಹೇಳ್ದಲ್ಲ, ಸಮಧಿಕಂ ದೈವತಾಂ ಸಮಧಿಕಂ ನ ಮನ್ಯಾಮಹೆ ಅಂತ. ಅಂತಹ ಇವರು ನಮಗೆ ಅನಾದಿ ಕಾಲದಿಂದ ನಾವು ಇಲ್ಲಿ ಬಂದಿರ್ತೀವಿ. ಇದು ಅನಾದಿ ಕಾಲ ಇದದು, ಅದು ಅರ್ಜಿತವಾದ ಪುಣ್ಯ ಪಾಪ. ಅದರಿಂದ ಅರ್ಜಿತವಾದ ಪುಣ್ಯ ಪಾಪದಿಂದ ಅದಕ್ಕೆ ಹೊಂದುವಂತಹ ದೇಹ, ಮನುಷ್ಯ ದೇಹ ಆಗಿರ್ಬೋದು, ಇಲ್ಲ ದೇವತೆಗಳಾಗಿ ಗಂಧರ್ವ ಎಲ್ಲ ಅನೇಕ ಇದು ಬರ್ಬೋದು. ಅದು ಆ ಥರ ದೇವತೆಗಳಾಗಿ ದೇವರಾಗಿ ಹುಟ್ಟಬಹುದು, ಎಲ್ಲ ಹುಟ್ಟಬಹುದು. ಆ ಪುಣ್ಯ ಪಾಪದಿಂದ ಬಂದಿರುವಂತಹ ದೇಹ ಆದ್ರೂ ಎಲ್ಲ ಪ್ರಕೃತಿ ಮಂಡಲವೇ. ಅದು ಹೋದ ತಕ್ಷಣ ಮತ್ತೆ ಇಲ್ಲೇ ಬರಬೇಕು. ಹಾಗಾಗಿ ಈ ಬಂಡಲ್ ಬಂದು ಏನ್ ಮಾಡ್ತೀವಿ, ಮತ್ತೆ ಇನ್ಯಾವುದೋ ಒಂದು ಪಾಪದಿಂದ ಸೂಕರ್ ಯೋನಿನ್ವಾ, ಚಂಡಾಲಂಗ ಯೋನಿನ್ವಾ ಅಂತ ಇನ್ನೂ ಅನೇಕ ಇದೆಲ್ಲ, ಕೀಟ ಯೋನಿನ್ವಾ ಅಂತ ಅನೇಕ ಹೇಳುತ್ತೆ. ಯಾವ ಇದನ್ನು ಪಡ್ಕೋಬಹುದು ನಾವು. ಹಾಗಾಗಿ ಇದೆಲ್ಲವನ್ನೂ ಬರ್ತಿರ್ಬೇಕಾದಂದ್ರೆ ಇದನ್ನ ಏನ್ ಮಾಡ್ತಾರೆ, ಇದಕ್ಕೆ ಆಚಾರ್ಯರು ಏನ್ ಮಾಡ್ತಾರೆ,
ಇದನ್ನ ನಮ್ಮನ್ನ ಈಗ ಜನ್ಮತ್ವಧ್ವಂಸಿ ಅಂತ ಹೇಳಿದ್ರಲ್ಲ ಆ ಥರ ಇದನ್ನ ನಮಗೆ ಉಪದೇಶದಿಂದ ಇದನ್ನ ನಾವು ತಡೀತಾರೆ. ಈ ನಮಗೆ ಬರುವಂತ ಇದನ್ನ ತಡೆದ್ಬಿಟ್ಟು ಏನು ಮಾಡ್ತಾರೆ, ಅದಕ್ಕೆ ಮೋಕ್ಷೋಪಾಯವಾದ ನಮಗೆ ವಿದ್ಯೆಯನ್ನು ಉಪದೇಶ ಮಾಡ್ತಾರೆ ಅದಕ್ಕೆ. ಹಾಗಾಗಿ ನಮಗೆ ಅತ್ಯಂತ ಇದನ್ನು ಬ್ರಹ್ಮವಿದ್ಯೆಯನ್ನು ಪ್ರದಾನ ಮಾಡ್ತಾರಲ್ಲ ಅವರು. ಹಾಗಾಗಿ ಇಂತಹ ಆಚಾರದಿಂದ ನಾವು ಕೃತಜ್ಞದ ರೂಪ ಕೃತವಿತ್ ಅಂದರೆ ಕೃತಜ್ಞನಾಗಿರು, ಯಾವ ಜೀವವು ಕೃತಜ್ಞನಾಗಿರ್ಬೇಕು ಅವರು. ಆ ಕೃತಜ್ಞತೆ ಎನ್ನುವುದು ಬಹಳ ಮುಖ್ಯ ಅಷ್ಟು. ಅದಕ್ಕೆ ಅದನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅದಕ್ಕೆ ಅವನು ಎಂತಹ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ಶಿಷ್ಯ ಇಂತಹ ಶಿಷ್ಯ ಅಂದ್ರೆ ಅವನು ಇದನ್ನ ಹೇಳ್ತಾರೆ. ಅದಕ್ಕೆ ಎಂತಹ ಅಂದು ಅವನು ಆಸ್ತಿಕೋ ಧರ್ಮಶೀಲಶ್ಚ ಶೀಲವಾನ್ ವೈಷ್ಣವಶ್ಚುಚಿ ಗಂಭೀರಶ್ಚತುರೋ ಧೀರ ಶಿಷ್ಯ ಇತ್ಯಭಿಧೀಯತೆ. ಇದನ್ನ ಹೇಳ್ತೇನೆ. ಇದು ಅದನ್ನ ಇನ್ನೊಂದು ಶ್ಲೋಕದಲ್ಲಿ ಅದ್ರಲ್ಲಿ ರಸತರ ಹೇಳ್ತಾರೆ. ಶಾಂತೋನ್ ಅನಸೂಯು, ಆಮೇಲೆ ಶ್ರದ್ಧಾವಾನ್, ಆಮೇಲೆ ಗುರುವರ್ತ್ಯ ಪ್ರವರ್ತಕ, ಶುಚಿ ಪ್ರಿಯಹಿತೋ, ಆಮೇಲೆ ಅಂತ ಹೇಳ್ತಾರೆ ಅವರಿಗೆ ಆಮೇಲೆ ಅವರನ್ನ ಇಂತಹ ಶಿಷ್ಯ ಸಿಕ್ಕಿದ ಅಂದರೆ ಬೇರೆ ಹೇಳಿದಂಥ ಪರೀಕ್ಷಾ ಪ್ರಾಪ್ತ ಕೃತಜ್ಞತೆ ಉಳ್ಳೊಂದು 15 ಗುಣ ಹೇಳ್ತಾರಲ್ಲ ಅಂಥವನು ಧೀರ ಚತುರನಾಗಿದ್ದಾನೆ, ಧೀರನಾಗಿದ್ದಾನೆ ಶಿಷ್ಯ ಸಿಕ್ಕಿದ ಅಂದರೆ ಆ ಶೀಲವಾನ್ ವೈಷ್ಣವಾನ್ ಇದೆಲ್ಲ ಮೇಲೆ ಹೇಳಿದ್ರಲ್ಲೇ ಕವರ್ ಆಗಿಬಿಡುತ್ತೆ. ಅದಕ್ಕೆ ಶಾಂತಹ ಅನಸೂಯು ಎಲ್ಲವೂ ಹೇಳಿದ್ದೆ ಅಂತ. ಇಂತಹ ಶಿಷ್ಯ ಸಿಕ್ಕಿದ ಅಂದರೆ ಆವಾಗ ಅಂತಹ ಶಿಷ್ಯನಿಗೆ ಇವರು ಆಚಾರ್ಯರು ಏನು ಮಾಡಬೇಕು, ಅವನಿಗೆ ಸಮ್ಯಕ್ ಶಿಕ್ಷಣೀಯ, ಅವನಿಗೆ ಏನು ಕೇಳ್ತಾನೋ ಅದಕ್ಕೆ ಅವನ ಅಭಿಮತನ ಕೇಳ್ಕೊಂಡು ಆಚಾರ್ಯರು ಅವ್ರಿಗೆ ಮಾಡಬೇಕು ಅಂದ್ಬಿಟ್ಟಿದ್ದಾರೆ. ಎಂಥವರು ಇದು ಹೇಳಿದ್ರು ಗುರು ಇದಕ್ಕೆ ಎಂಥವ್ರಿಗೆ ಮಾಡಬಾರ್ದು ಅಂತ ಬಹಳ ದೀರ್ಘವಾಗಿ ರಾಜತರಸ ಹೇಳ್ತಾರೆ. ಅದನ್ನ ಶಾರ್ಟಾಗಿ ಒಂದೇ ಇದು ಹೇಳ್ತೀನಿ. ತುಂಬ ವಿಶದವಾಗಿ ಯಾರ್ಯಾರಿಗೆ ಹೇಳ್ಕೊಡ್ಬಾರ್ದು, ಬ್ರಹ್ಮವಿದ್ಯೆ ನೀವು ಶಿಷ್ಯರಾಗಿದ್ರು ಸಹ ಯಾರ್ಯಾರಿಗೆ ಉಪದೇಶ ಮಾಡಬಾರ್ದು ಅಂತ ಅದು ಹೇಳ್ತಾರೆ. ಅದರಲ್ಲಿ ಯಾರು ವರ್ಜನೀಯ ಹೇಳ್ತಾರೆ ಅವರು ಮತ್ತಃ ದುರಹಂಕಾರವಿರೋದು, ಉನ್ಮತ್ತಃ ಆ ದುರಹಂಕಾರದಲ್ಲಿ ಪರಮಾರು ಮತ್ತನೋ ಇದು ಉನ್ಮತ್ತಃ ಅದಕ್ಕಿಂತ ಅತ್ಯಂತ ದುರಹಂಕಾರಿ ಆಗಿರ್ತಾನೆ. ನನಗೆ ಎಲ್ಲ ಗೊತ್ತು, ನಾನೇ ಎಲ್ಲ ಇದು ತಿಳ್ಕೊಂಡಿದ್ದೀನಿ ಅಂತ ಉದ್ದೇಶ ಪಡ್ಕೊಂಡ್ರು ಸಹ ಆಚಾರದಿಂದ ಆ ಥರ ಇರ್ತಾನಲ್ಲ ಅಂಥವ್ರಿಗೆ ಉನ್ಮತ್ತನ. ಅದಕ್ಕೆ ಆಮೇಲೆ ಪತಿತಃ ಆಚೆ ಮುಂಚೆ ಆಮೇಲೆ ಪತಿತಃ ಅಂದ್ರೆ ಯಾರು ಪತಿತರಾಗಿರ್ತಾರೋ ಪಾಪಗಳನ್ನು ಮಾಡಿ ಅವ್ರಿಗೆ ಅವ್ರಿಗೂ ನಾವು ಹೇಳ್ಕೊಡ್ಬೇಕು ಅದಕ್ಕೆ. ಆಮೇಲೆ ಅಭಿಶಸ್ತಾನಿಗೆ ಅನೇಕ ಅರ್ಥಗಳಿದೆ. ಮುಖ್ಯವಾದ 3-4 ಅರ್ಥವನ್ನು ತಗೋಬೋದು. ಅನೇಕ ಅರ್ಥ. ಒಂದು ಅಭಿಶಸ್ತ ಅಂದ್ರೆ ವಂಚನೆಯ ಬುದ್ಧಿ ಉಳ್ಳವನು, ಸುಳ್ಳು ಹೇಳುವವನು, ಪರಸ್ತ್ರೀಯಲ್ಲಿ ವ್ಯಾಮೋಹ ಉಳ್ಳವನು, ಇವರೆಲ್ಲರಿಗೂ ಅಭಿಶಸ್ತ ಬರೋದ್ರಿಂದ ಇನ್ನೂ ಅನೇಕ ಅರ್ಥಗಳು ಹೋಗುತ್ತೆ. ಅಭಿಶಸ್ತ ಅಂತ ಅವನಿಗೆ ಕೊಡೋದು. ಕ್ರೂರ ಬುದ್ಧಿ ಇರ್ತಾನಲ್ಲ ಅವನಿಗೆ ಕೊಡಬಾರ್ದು. ನಾಸ್ತಿಕ ಭಗವಂತನಲ್ಲಿ ಶಿಷ್ಯರಾಗಿ ಯಾರೋ ಬಂದು ಸೇರ್ತಾರೆ, ಯಾರು ಹೇಳ್ದು ಅಂದ್ಬಿಟ್ಟು ಅಂತ ಅವನು ನಾಸ್ತಿಕನಾಗಿರ್ತಾನೆ, ಅವನಿಗೆ ಉಪದೇಶ ಮಾಡಬೇಡಿ. ನಾಸ್ತಿಕ ಕಡೆಯಲ್ಲಿ ಗೀತೆನೂ ಭಗವಂತ ಹೇಳ್ತಾರಲ್ಲ ಈ ನಾಸ್ತಿಕ ಅವ್ರಿಗೆಲ್ಲ ಉಪದೇಶ ಮಾಡಬೇಡ ಅಂತ ಅದಕ್ಕೆ ಹೇಳೋದಕ್ಕೆ. ಆಮೇಲೆ ಅವನು ಹೇಳ್ತಾನೆ ಅದಕ್ಕೆ. ಆಮೇಲೆ ನ ಅರ್ಥಿನಃ, ಆಮೇಲೆ ನಚ ಜ್ಞಾತ ತ್ಯಕ್ತಯ ಮಂತ್ರದಾಯಿನಃ ಇತಿ. ಅದರಿಂದ ಅವನು ಇದನ್ನ ಯಾರೋ ಅರ್ಥಿನಃ ಇದು ಆಚಾರ್ಯರಿಂದ ಪಡ್ಕೊಂಡು ಆಚಾರ್ಯನಲ್ಲಿ ವಾಣಿಜ್ಯ ದೃಷ್ಟಿ ಇರ್ತಾನೋ, ಅವರಿಂದ ಪಡೆದಂಥ ವಿದ್ಯೆಯನ್ನ ವಾಣಿಜ್ಯ ದೃಷ್ಟಿಯಲ್ಲಿ ಯಾರು ನೋಡ್ತಾರೋ ಅಂಥವ್ರಿಗೆ ಉದ್ದೇಶ ಮಾಡಬೇಡಿ. ಆಚಾರ್ಯಂದೇ ತಿಳ್ಕೊಂಡು ತಾವು ಅದನ್ನ ವಿದ್ಯೆಯನ್ನು ಸ್ವಯಂ ಪ್ರತಿಷ್ಠೆಗೋ ಕೀರ್ತಿಗೋ ದುಡ್ಡುಗೋ ವಿದ್ಯೆಯನ್ನು ಮಾರ್ಕೊಳ್ತಾರಲ್ಲ ಅಂಥವ್ರಿಗೆ ನೀವು ಉಪದೇಶ ಮಾಡಿದಿ. ಅದರಿಂದ ಇಂಥವ್ರನ್ನ ಎಲ್ಲ ಬಿಟ್ಟು ಇನ್ನೂ ಅನೇಕ ಹೇಳಿದ್ದಾರೆ. ಇಂಥವ್ರನ್ನೆಲ್ಲ ಬಿಟ್ಟು ಮತ್ತೆ ಈ ಮೇಲೆ ಹೇಳಿದಂಥ 15 ಗುಣಗಳು ಯಾರಿದೆಯೋ ಅಂಥವ್ರಿಗೆ ಸಮ್ಯಕ್ ಶಿಕ್ಷಣೀಯ. ಅಂತಹ ಆಚಾರ್ಯ ಸಿಗ್ದಾನ ಅಂದರೆ ಆಗ ಆಚಾರ್ಯನಾದವನು ಕಡ್ಡಾಯವಾಗಿ ಅವರಿಗೆ ಶಿಕ್ಷಣ ಕೊಡಲೇಬೇಕು, ಬ್ರಹ್ಮನ ಬಗ್ಗೆ ಉಪದೇಶ ಮಾಡಲೇಬೇಕು ಅಂತಾರೆ. ಇದು ನಿಲ್ಲಿಸ್ಕೊಂಡು ಸ್ವಲ್ಪ ಲೇಟ್ ಆಯ್ತು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿಃ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ
ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್.